ಕುಂಡಲಿನಿ ಆ ಪದದ ಅರ್ಥವನ್ನ ನಾವು ಗಮನಿಸಿದ್ರೆ ಸುತ್ತ ಹಾಕೊಂಡಿರೋದು ಅಂತ ಅರ್ಥ. ದಟ್ ವಿಚ್ ಇಸ್ ಕಾಯಿಲ್ಡ್ ಇನ್ ಪೊಸೆಷನ್ ವಿತ್ ದಟ್ ಇರುವಂತದ್ದನ್ನ ನಾವು ಕುಂಡಲಿನಿ ಅಂತ ಹೇಳ್ತೀವಿ. ನಮ್ಮ ಬೆನ್ಮೂಳೆಯ ತುದಿಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಅದು ಸೂಕ್ತವಾಗಿ ಕೂತಿರುತ್ತೆ. ಒಂದು ಫಿಸಿಕಲ್ ಲೆವೆಲ್ ಅಲ್ಲಿ ಇನ್ನೊಂದು ಜೀವಕ್ಕೆ ಜೀವ ಕೊಡುವ ಕೆಪಾಸಿಟಿ ಅದಕ್ಕಿದೆ. ಸೃಷ್ಟಿ ಇಡೀ ಸಹಸ್ರ ಕೋಟಿ ಜೀವರಾಶಿಗಳಿಗೆ ಲೈಫ್ ಜೀವ ಕೊಟ್ಟಿದ್ಯೋ ಆ ಶಕ್ತಿ ನಮ್ಮಲ್ಲೂ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಕುಂಡಲಿನಿ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ನಿಮ್ಮ ಸೆಕ್ಷುವಲ್ ಎನರ್ಜೀಸ್ ನ ರಿಲೀಸ್ ಮಾಡಬೇಕು ಅಂತ. ಎಸ್, ಅಂದ್ರೆ ಆ ಪ್ರಚೋದನೆ ಕೊಡುವಂತದ್ದು, ಆ ಹೀಟ್ ಕ್ರಿಯೇಟ್ ಆಗುವಂತದ್ದು, ಅದೇ ಕುಂಡಲಿನಿ. ಎಕ್ಸಾಕ್ಟ್ಲಿ ದ ಹೋಲ್. ಅಂದ್ರೆ ಇಟ್ ಇಸ್ ಟ್ರೈಂಗ್ ಟು ಅವೇಕನ್ ದಟ್ ಎನರ್ಜಿ. ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಅವೇಕನಿಂಗ್ ಆದ್ರೆ ಏನೇನಾಗುತ್ತೆ? ನಾನೆಲ್ಲ ಅಜ್ಞಾನದಿಂದ ನಾನು ಹೊರಗಡೆ ಬರಬೇಕು ಅಂತ. ಸೊ ಅಜ್ಞಾನದಿಂದ ಹೊರಗಡೆ ಬಂದಾಗ ಏನಾಗುತ್ತೆ, ಅಟ್ಯಾಚ್ಮೆಂಟ್ಸ್ ಬಿಡ್ತಾ ಹೋಗುತ್ತೆ, ಇಮೋಷನಲ್ ಸ್ಟೆಬಿಲಿಟಿ ಬರ್ತಾ ಹೋಗುತ್ತೆ, ಮೈಂಡ್ ತುಂಬಾ ಸ್ಟೇಬಲ್ ಆಗ್ತಾ ಹೋಗುತ್ತೆ. ವಿರಾಟ್ ಕೊಹ್ಲಿನೋ ಅಥವಾ ಯಾರೋ ದೇಶದ ದೊಡ್ಡ ನಾಯಕರು ಅವರಲ್ಲಿ ಇಷ್ಟು ಯಶಸ್ಸು ಸಿಕ್ಕಿದ್ದು ಕುಂಡಲಿನಿ ಆಕ್ಟಿವೇಟ್ ಆಗಿದ್ರಿಂದ. ನಮ್ಗೆ ಏನ್ ಅನ್ಸುತ್ತೆ, ಕುಂಡಲಿನಿ ಅವೇಕನ್ ಅಂದ ತಕ್ಷಣ ಒನ್ ಟೈಮ್ ಇವೆಂಟ್, ಅದ್ ಬಂದ ತಕ್ಷಣ ಅವ್ರಿಗೇನೋ ವೈರಾಗ್ಯ ಬಂದ್ಬಿಡುತ್ತೆ. ಇದೇ ಒಂದು ಪ್ರೀಕನ್ಸೀವ್ ನೋಷನ್ ಇದೆ. ಬಟ್ ದಟ್ ಇಸ್ ನಾಟ್ ದ ಟ್ರೂತ್. ಅವ್ರವರು ಯಾವ ರೀತಿಯ ಸಾಧನೆಯನ್ನ, ಯಾವ ರೀತಿ ಎಫರ್ಟ್ ಅನ್ನ, ಯಾವ ರೀತಿ ಎಕ್ಸ್ಪೆಕ್ಟೇಷನ್, ಯಾವ ರೀತಿ ಆ ಎನರ್ಜಿ ಚಾನಲಿಂಗ್ ಮಾಡ್ತಾರೆ ಆ ರೀತಿಯಲ್ಲಿ ಆಗುತ್ತೆ. ಈ ಹಾವುಗೂ ಕುಂಡಲಿನಿಗೂ ಏನ್ ಕನೆಕ್ಷನ್ ಇದು? ನಿಮ್ಮ ರಿಪ್ರೆಸ್ ಮಾಡಿರೋ, ಸಪ್ರೆಸ್ ಮಾಡಿರೋ ಪೊಟೆನ್ಷಿಯಲ್ ಏನಿದೆ ಅದನ್ನ ಮತ್ತೆ ನೆನಪಿಸೋದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾಗರಕಲ್ನ ಪೂಜೆ ಮಾಡೋದು, ಎಲ್ಲಾ ಕಡೆ ಒಂದೊಂದು ಗ್ರಾಮದಲ್ಲಿ ಇದು ಮಾಡೋದು, ಇದೆಲ್ಲ ಇಂಡೈರೆಕ್ಟ್ ಆಗಿ ದೇ ಆರ್ ಟೆಲ್ಲಿಂಗ್ ಅಸ್ ಟು ಅವೇಕನ್ ದಟ್ ಪೊಟೆನ್ಷಿಯಲ್. ಇಲ್ಲೆಲ್ಲೋ ಚಿಕ್ಕಮಂಗ್ಳೂರ್ ಹತ್ರ ಯಾವ್ದೋ ಒಂದು ಹಳ್ಳಿಲಿ ತಾಯಿ ಇರ್ತಾಳೆ. ಮಗಂಗೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆಕೆಗೆ 2-3 ದಿನದಿಂದಾನೆ ಹೊಟ್ಟೆಲ್ ಒಂಥರ ಸಂಕಟ ಶುರುವಾಗಿರುತ್ತೆ. ಎಸ್, ಇನ್ನು ಸೂಕ್ಷ್ಮವಾದ ಲೋಕಗಳಲ್ಲಿರುವಂತಹ ನಮಗೆ ಏಳಿಗೆಯನ್ನು ಬಯಸುವಂತವ್ರು ಇನ್ನೆಷ್ಟು ಡೀಪ್ ಆಗಿ ನನ್ನ ಜೊತೆ ಕನೆಕ್ಟ್ ಆಗಬಹುದು. ಯೂಟ್ಯೂಬ್ ಅಲ್ಲಿ ಏನೋ ಹೆಂಗ್ ಜಾಗೃತ ಮಾಡ್ಕೊಡೋದು ಮಾಡ್ತೀನಿ ಅಂದ್ರೆ, ಸಾರಿ ನನ್ಗೆ ಹೆದರ್ಸಕ್ ಇಷ್ಟ ಅಲ್ಲ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಇಟ್ ಕ್ಯಾನ್ ಬಿ ಅ ರಿಯಲ್ ಡೇಂಜರಸ್ ಪ್ರಾಸೆಸ್. ಮಾನಸಿಕವಾಗಿ ಏರುಪೇರುಗಳಾಗಿರೋ ಕೇಸಸ್ಗಳು, ಒಂದು ಸೈಕಾಟಿಕ್ ಪ್ರಾಬ್ಲಮ್ ಏನಿದೆ, ಮೆಂಟಲ್ ಪ್ರಾಬ್ಲಮ್ಸ್ ಏನಿದೆ. ಒಮ್ಮೆ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರನ ಬೆಟ್ಟದಲ್ಲಿ ವಿರೂಪಾಕ್ಷ ಕೇವಲ್ಲಿ ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ಅಬ್ಸಲ್ಯೂಟ್ ಕ್ಲಾರಿಟಿ ಸಿಕ್ತು. ದೇ ಹ್ಯಾಪನ್ ಇನ್ ಲೇಯರ್ಸ್. ನಾನು ಈ ಲೈಫ್ ಟೈಮ್ ಅಲ್ಲಿ ಅದಕ್ಕೆ ಎಷ್ಟು ತಯಾರಾಗಿದ್ದೀನಿ, ಡಿಫರ್ ಆಗತ್ತೆ ಅನ್ನೋದು ಸಿಕ್ತು. ಯಾಕೆಂದ್ರೆ ಸಿಕ್ಕಾಪಟ್ಟೆ ಕೋಪ ಬಂತು. ಕೋಪ ಬಂದ ತಕ್ಷಣ ಎದುರುಗಡೆ ಯಾರು ನಿಂತಿದ್ದಾರೆ ಅಂತ ನೋಡಿದೆ. ಸಖತ್ತಾಗಿ ಬೈದ್ ಬಿಟ್ರಿ, ಕೆಟ್ಟದಾಗಿಲ್ಲ ಅಂತ ಇಟ್ಕೊಳ್ಳಿ. ಕೋಪ ಎಲ್ಲ ಹಾಕ್ಬಿಟ್ಟೆ, ಒಂಚೂರು ಇವಾಗ ಫ್ರೀ ಅನ್ನಿಸ್ತಾ ಇಲ್ಲ. ಬಟ್ ಆ ರಿಲೀಸ್ ಆಗಿ ಅರ್ಧ ಗಂಟೆನೋ 1 hour ಆದ್ಮೇಲೆ ರಾತ್ರಿನೋ ನಾಳೆ ಬೆಳಿಗ್ಗೆ ಏನಾಗುತ್ತೆ, ಮನಿನ ಅಟ್ರಾಕ್ಟ್ ಮಾಡ್ಬೋದು. ಒಬ್ಬ ಕಾಮನ್ ಮ್ಯಾನ್ ಕುಂಡಲಿನಿ ಅವೇಕನಿಂಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಅವ್ರು ಏನಾದ್ರು ಮಾಡ್ಕೊಬೇಕು, ಈ ಪ್ರೋಸೆಸ್ ರೆಡಿ ಆಗ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅವರು? ರಾಜೇಶ್ ಟಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಬಹಳ ರಿಕ್ವೆಸ್ಟೆಡ್ ಪಾಡ್ಕಾಸ್ಟ್ ಇದು. ನಾವು ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಇದ್ರ ಹಿಂಟ್ ಕೊಟ್ಟಿದ್ವಿ, ಅಂದ್ರೆ ನೆಕ್ಸ್ಟ್ ನಾವು ಮಾತಾಡೋ ವಿಚಾರ ಇದೇ ಆಗಿರುತ್ತೆ ಅಂತ. ಫೈನಲಿ ನಮ್ಮ ಅತಿಥಿಗಳು ಬರಕ್ಕೆ 1.5 ತಿಂಗಳು ಬೇಕಾಯ್ತು. ಅಮೆರಿಕಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರು. ಸೊ ಫೈನಲಿ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಕುಂಡಲಿನಿ ಶಕ್ತಿ ಬಗ್ಗೆ. ಇಂಥ ಒಂದು ವಿಶೇಷವಾದಂಥ ಶಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಎಷ್ಟು ಕೂಡ ಅಷ್ಟೇ ಸ್ಪೆಷಲ್ ಆಗಿರಬೇಕು. ಎಸ್, ನಿಮ್ಮ ಫೇವ್ರೇಟ್ ಅಂಡ್ ಆಫ್ ಕೋರ್ಸ್ ನನ್ನ ಫೇವ್ರೇಟ್ ಕೂಡ ಡಾಕ್ಟರ್ ಪೂರ್ವಿ ಜಯರಾಜ್ ಅವರಿದ್ದಾರೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಏನ್ ಬರೋ ಪ್ಲಾನ್ ಇತ್ತಾ, ಇಲ್ಲ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಇತ್ತಾ ನಿಮ್ದು? ನಮ್ಮ ಹಸ್ಬೆಂಡ್ ರೇಗಿಸ್ತಾ ಇದ್ರು ನನಗೆ, ಅಲ್ಲೇ ಪೆಸಿಫಿಕ್ ಓಷನ್ ಮರ್ಮೇಡ್ ಏನಾದ್ರು ಆಗ್ಬಿಟ್ಟು ಬಂದ್ಬಿಡು ಅಂತ. ಬಿಕಾಸ್ ನಾವು ಹೋಗ್ಬೇಕಾದ್ರೆ ಒಂದು ಡಮ್ಮಿ ಟಿಕೆಟ್, ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ ಫಾರ್ ದ ಸೇಕ್ ಆಫ್ ಫಾರ್ಮಾಲಿಟಿ. ಸೊ ರಿಟರ್ನ್ ಟಿಕೆಟ್ ನಾನು ಬುಕ್ ಮಾಡಬೇಡ ಅಂತ ಹೇಳಿದ್ದೆ. ನನಗೆ ಸಂತೃಪ್ತಿ ಆಗಬೇಕು, ಡಾಲ್ಫಿನ್ಸ್ನೆಲ್ಲ ನೋಡಿ, ಪೆಸಿಫಿಕ್ ಓಷನ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ, ಹವಾಯಿಗೆ ಹೋಗಿ ಎಲ್ಲ. ಸೊ ಬಟ್ ಫೈನಲಿ ಸಂಸಾರ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ವಿ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಬಟ್ travel has been my passion for many years. So first of all, thank you so much podcast ಗೆ ಬಂದಿದ್ದಕ್ಕೆ. Oh sir, it's a pleasure sir, it's a pleasure. Pleasure is mine. ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ನಾವು ಆರಾ ಬಗ್ಗೆ ಮಾತಾಡಿದ್ವಿ. Yes. ನಿಮ್ಮ ರಕ್ತ ಹೀರುವ ರಾಕ್ಷಸರು ನಿಮ್ಮ ಮನೆಗಳಲ್ಲೇ ಇರ್ತಾರೆ ಹುಷಾರಂತ. ಎಷ್ಟು ಜನಕ್ಕೆ ತುಂಬಾ ರಿಲೇಟ್ ಆಯ್ತು ಅಂದ್ರೆ, ಅದೇ ಪಾಡ್ಕಾಸ್ಟ್ ಅಲ್ಲಿ ಕೂಡ ನಾವು ಒಂದು ಹಿಂಟ್ ಕೊಟ್ವಿ. ನೆಕ್ಸ್ಟ್ ನಾವು ಮಾತಾಡಿದ್ರೆ ಕುಂಡಲಿನಿ ಶಕ್ತಿ ಬಗ್ಗೆ ಅಂತ. ನಿಮಗೆ ನೆನಪಿದೆಯಾ, ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ನೀವು ಮಾತಾಡ್ತಾ ಹೇಳ್ತಿದ್ರಿ ಒಂದ್ ಸ್ಪೆಷಲ್ ಎನರ್ಜಿ ಇರುತ್ತೆ, ಆರಾ. ಹೌದು, ಆರಾ ಒಂದು ಸ್ಪೆಷಲ್ ಎನರ್ಜಿ ಇರುತ್ತೆ. ಆಕ್ಚುಲಿ ಫಸ್ಟ್ ಆ ಸ್ಪೆಷಲ್ ಎನರ್ಜಿ ಏನು ಅಂತ ತಿಳ್ಕೊಳ್ಳೋಣ. ಎಸ್ ಸರ್, ಇವತ್ತು ನಾನು ಯಾವ ಒಂದು ವಿಶೇಷವಾದ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಶಕ್ತಿಯ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕೆ ಯಾವುದಾದ್ರೂ ವ್ಯಕ್ತಿಗೆ ಆಸಕ್ತಿ ಇದ್ದಿದ್ದೇ ಆದ್ರೆ
ಪ್ರಾಮಾಣಿಕವಾಗಿ ಅದ್ರ ಮೇಲೆ ಕೆಲಸ ಮಾಡಿದ್ದೇ ಆದ್ರೆ ಇನ್ಯಾವತ್ತಿಗೂ ಆ ವ್ಯಕ್ತಿ ಇಡೀ ಜನ್ಮದಲ್ಲಿ ಆ ಕ್ಷಣದಿಂದ ಭಯದಲ್ಲಿ, ಸಂಕ್ಷಿಪ್ತತೆಯಲ್ಲಿ ಅಥವಾ ಕೊರತೆಯಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ದಟ್ ಪರ್ಸನ್ ವಿಲ್ ನೆವರ್ ಬಿ ದಟ್ ಓಲ್ಡ್ ಲಿಮಿಟೆಡ್ ಪರ್ಸನ್. ಆ ಥರದ್ದೊಂದು ಅದ್ಭುತವಾದ ಪರಿವರ್ತನೆಯನ್ನ, ಆ ಶಕ್ತಿಯನ್ನ ಅನಾವರಣ ಮಾಡಿಸ್ಕೊಳ್ಳೋದ್ರಿಂದ ಆ ಅನುಭವನ ಪಡೆಯೋಕೆ ಸಾಧ್ಯ ಇದೆ. ಇಲ್ಲಿ ಈ ಶಕ್ತಿಯ ವಿಶೇಷವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡ್ತೀನಿ. ಇದನ್ನ ನಾವು ಕೇಳ್ಬೇಕಾದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರಪ್ಪ, ಅವ್ರ ಕೈಲಾಯ್ತು, ನಮ್ ಕೈಲಿ ಎಲ್ಲಾಗತ್ತೆ ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ನಾನು ಆ ಒಂದು ಎಕ್ಸಾಂಪಲ್ಸ್ ಕೊಟ್ಟಾಗ ನಮ್ಗೆ ಈ ಥರದ್ದು ಒಂದು ಪಾಸಿಬಿಲಿಟಿ ನಮ್ ಕಣ್ಮುಂದೆನೆ, ಅದರಲ್ಲೂ ಭಾರತದಲ್ಲಿ ಒಂದೊಂದು ಗ್ರಾಮದಲ್ಲೂ ಒಂದೊಂದು ಪ್ರಾಂತ್ಯದಲ್ಲೂ ಈ ಥರದವ್ರನ್ನ ನಾವು ನೋಡಿದೀವಿ. ಅಂದ್ರೆ ಸಾಮಾನ್ಯರು ಅನ್ನಿಸ್ಕೊಂಡಂತಹ ಒಬ್ಬ ಸಂತರು ರಾಮಕೃಷ್ಣ ಪರಮಹಂಸರು ಈ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡಿದ್ದಕ್ಕೆ ಸಾಕ್ಷಾತ್ ಕಾಳಿಯೇ ಬಂದು ಪ್ರತಿನಿತ್ಯ ಅವ್ರ ಹತ್ರ ಮಾತಾಡ್ತಾರೆ. ಇನ್ನು ಎಲ್ಲವನ್ನೂ ಪರಿತ್ಯಾಗ ಮಾಡಿ ಹೊಟ್ಟೋಗ್ತೀನಿ, ನನಗೆ ಏನೂ ಬೇಡಪ್ಪ ಅಂತ ಹೋದ ಬುದ್ಧನ ಅನುಯಾಯಿಗಳು ನೀವು ಭೂಮಿ ಮೇಲೆ ಎಲ್ಲೇ ಹೋದ್ರು, ಭಾರತ ದೇಶ ಅಷ್ಟೇ ಅಲ್ಲ, ಒಂದು ಪೀಸ್ ಆಫ್ ಮೈಂಡ್, ಒಂದು ರಿಲ್ಯಾಕ್ಸೇಷನ್, ಮೆಡಿಟೇಷನ್ ಅಂದ್ರೆ ಅವ್ರದೇ ಪಿಕ್ಚರ್ ಕಣ್ಮುಂದೆ ಬರೋ ಲೆವೆಲ್ಗೆ ಬೆಳೆದು ಹೋಗ್ತಾರೆ. ಇನ್ನು ಬಡವರಿಗೆ ಆಧ್ಯಾತ್ಮವನ್ನು ಕೊಡ್ತೀನಿ ನಾನು, ಜಾತಿ ಧರ್ಮವನ್ನ ಮೀರಿ ಒಂದು ಬೆಟ್ಟದಲ್ಲೇ ಆ ಪರಶಿವನನ್ನ ನಾನು ಆರಾಧನೆ ಮಾಡುವಂತ ಒಂದು ಜಾಗೃತಿಯನ್ನ ಮಾಡ್ತೀನಿ ಅಂತ ಅರುಣಾಚಲೇಶ್ವರನ ಆರಾಧನೆ ಮಾಡಿ ರಮಣ ಮಹರ್ಷಿಗಳು, ಒಂದು ಸಾಮಾನ್ಯ ಸಂತರು ಎಲ್ಲವನ್ನು ಹಾಕೊಳ್ಳೋ ಬಟ್ಟೆನೂ ನನಗ್ ಬೇಡ ಅಂತ ಪರಿತ್ಯಾಗ ಮಾಡೋರು, ಇವತ್ತಿಗೂ ನೀವು ನೋಡಬಹುದು ಇಡೀ ಭೂಮಿಯ ಸೃಷ್ಟಿಯ ಕೇಂದ್ರ ಬಿಂದುವೇನೋ ಅನ್ನೋ ತರ ಅರುಣಾಚಲೇಶ್ವರ ಅಲ್ಲಿ ಕೂತಿದ್ದಾರೆ. ಇವತ್ತಿಗೂ ಅಲ್ಲಿ ಪರಿಕ್ರಮ ಮಾಡ್ತಾರೆ, ನಿಮ್ಗೆ ಗೊತ್ತಿರಬಹುದು. ಹೀಗೆ ಉದಾಹರಣೆಗಳನ್ನ ನಾವು ಭಾರತ ದೇಶದಲ್ಲಂತೂ ಅಸಂಖ್ಯಾತ ರೀತಿಯಲ್ಲಿ ಕೊಡ್ತಾ ಹೋಗ್ಬೋದು. ಸ್ವಾಮಿ ವಿವೇಕಾನಂದ ಅವರು ಇಡೀ ವಿಶ್ವಕ್ಕೆ ಹಿಂದೂ ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಭಾರತದ ಕಡೆ ಗೌರವದಿಂದ ನೋಡುವಂತ ಒಂದು ಶಕ್ತಿಯನ್ನು ಜಾಗೃತ ಮಾಡಿದ್ದಿರ್ಬೋದು, ಭಾರತ ಮಾತೆಯ ದರ್ಶನ ಆಗಿದ್ದಿರಬಹುದು. ಇನ್ನು ನನಗೆ ಪರ್ಸನಲಿ ತುಂಬಾ ಫೇವರೇಟ್, ಕೇವಲ ಕೆಲವೊಂದು ಸಾಮಾನ್ಯವಾದ ವಾಕ್ಯಗಳನ್ನ ವಚನವನ್ನಾಗಿ ಮಾಡಿ ನಮ್ಮೊಳಗೆ ಎಂಥ ಸಾಮಾನ್ಯರು ಕೂಡ ಆಧ್ಯಾತ್ಮದ ಸ್ಪರ್ಶವನ್ನ ಸಾಲುಗಳಲ್ಲಿ ಅನುಭವಕ್ಕೆ ಕೊಟ್ಟ ಬಸವಣ್ಣವರು, ಅವರ ಅನುಯಾಯಿಗಳನ್ನು ನೆನೆಸ್ಕೊಂಡ್ರಂತೂ ಯಾವ ಜನ್ಮದ ಪುಣ್ಯವೋ ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂತ ಅನ್ಸುತ್ತೆ. ಇದೆಲ್ಲವೂ ಅವ್ರ ಒಳಗಡೆ ಏನೋ ಒಂದು ವಿಶೇಷವಾದ ಶಕ್ತಿ ಜಾಗೃತವಾಗಿ ಇನ್ನೊಬ್ಬರಿಗೂ ಆ ಜಾಗೃತಿಯನ್ನ ಮೂಡಿಸುವಂತ ಕ್ರಿಯೆಗಳನ್ನ ಮಾಡೋದ್ರಿಂದ ಆಗಿದೆ. ಏನದು ಅಂತ ಪ್ರಶ್ನೆ ಬಂದಾಗ ನಮ್ಗೆ ಕುಂಡಲಿನಿ ಶಕ್ತಿ ಅಥವಾ ಕುಂಡಲಿನಿ ಶಕ್ತಿಯ ಜಾಗೃತದಿಂದ ಇದು ಆಗಿದೆ ಅನ್ನೋದು ಗೊತ್ತಾಗತ್ತೆ. ಅದನ್ನ ನಾವಿವತ್ತು ಸುಲಭವಾದ ರೀತಿ, ಯಾಕಂದ್ರೆ ಇದು ತುಂಬಾ ಕಾಂಟ್ರವರ್ಸಿಗೆ ಒಳಗಾಗಿರೋ ಟಾಪಿಕ್ ಸರ್, ಮತ್ತೆ ಒಂದು ರೀತಿ ಕಾಂಪ್ಲೆಕ್ಸ್. ಹೌದು, ಮತ್ತೆ ತುಂಬಾ ಒಂಥರ ಎಕ್ಸ್ಪ್ಲಾಯ್ಟು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ 500 ರೂಪಾಯಿ ಕೊಟ್ರೆ ಕುಂಡಲಿನಿ ಅವೇಕನ್ ಮಾಡ್ತೀವಿ ಎಕ್ಸಾಕ್ಟ್ಲಿ. ಸೊ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಅದರಿಂದ ನಮ್ಗೆ ಏನಾಗುತ್ತೆ, ಇಷ್ಟೆಲ್ಲ ಆಗ್ಬೇಕಾದ್ರೆ ಇದು ನಿಜಾನಾ ಅಂತ ಅನ್ಸುತ್ತೆ, ಅಥವಾ ಕೆಲವು ಸತಿ ನಿಜಾನೇ ಅಲ್ವಾ ಅನ್ಸುತ್ತೆ. ತುಂಬಾ ಸಿಂಪ್ಲಿಫೈಡ್ ಆಗಿ ಅದ್ಭುತವಾಗಿ ನಾನು ಆಗ್ಲೇ ಹೇಳಿದಾಗೆ ಪ್ರಾಮಾಣಿಕವಾಗಿ ನಿಮ್ಗೆ ಅದ ಶಕ್ತಿ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದು ಪ್ರಾಮಾಣಿಕವಾಗಿ ಅದ್ರ ಮೇಲೆ ವರ್ಕ್ ಮಾಡುವಂತ ತಾಕತ್ತು ನಿಜವಾಗ್ಲೂ ಇದ್ರೆ ಅದರ ಅನುಭವ ಖಚಿತವಾಗಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೂ ಬರುತ್ತೆ. ಬಟ್ ಅದಕ್ಕೆ ಕೆಲವೊಂದು ನಿರ್ಬಂಧನಗಳಿದೆ, ಕೆಲವೊಂದು ಸೂಚನೆಗಳಿವೆ, ಕೆಲವೊಂದು ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಸೊ ಸಿಂಪಲ್ ವರ್ಷನ್ ಅಲ್ಲಿ ಖಂಡಿತ ನಾವೆಲ್ಲರೂ ಇದನ್ನು ತಿಳ್ಕೊಳ್ಬೇಕು. ಬಿಕಾಸ್ ಈಚ್ ಒನ್ ಆಫ್ ಅಸ್ ಹ್ಯಾವ್ ಇಟ್. ನಿಮ್ಮ ಹತ್ರ ಇದೆ, ನನ್ನ ಹತ್ರ ಇದೆ, ಎಲ್ಲರ ಹತ್ರ ಇದೆ, ಸಾಮಾನ್ಯರಲ್ಲೂ ಇದೆ. ಆದ್ರೆ ಅದನ್ನ ತಿಳ್ಕೊಂಡಾಗ ಅದ್ರ ಮೇಲೆ ವರ್ಕ್ ಮಾಡಿದಾಗ ಮಾತ್ರ ಅದು ಅನುಭವ. ಸೊ ಈಗ ಕುಂಡಲಿನಿ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಹೌದು. ಈಗ ನಾನು ಅರ್ಥ ಮಾಡ್ಕೊಂಡಿರೋದು ಏನು ಅಂದ್ರೆ, ಈಗ ನಾವು ಯಾವ್ಯಾವ ಹೆಸರುಗಳು ಹೇಳಿದ್ರು, ರಾಮಕೃಷ್ಣ ಪರಮಹಂಸರು, ನಮ್ಮ ಬಸವಣ್ಣನವರಾಗ್ಬೋದು, ಪ್ರತಿಯೊಬ್ಬರು ಮಹನೀಯರಲ್ಲೂ ಕೂಡ ಯಾವುದೋ ಒಂದು ಹಂತದಲ್ಲಿ ಅದು ಆಕ್ಟಿವೇಟ್ ಆಗತ್ತೆ, ಜಾಗೃತಗೊಳಿಸಿಕೊಂಡ ಅವರ ಸಾಧನೆಯಿಂದ. ಹೌದು, ಇದೆಲ್ಲ ಮಿರಾಕಲ್ಸ್ ಅವ್ರ ಲೈಫಲ್ಲಿ ಆಗಕ್ ಶುರು ಆಯ್ತು. ಅಬ್ಸಲ್ಯೂಟ್ಲಿ ಸರ್. ಈಗ ನಮ್ಮಗಳಲ್ಲೂ ಕೂಡ ಇರ್ತಕ್ಕಂತ ಆ ಕುಂಡಲಿನಿ ಶಕ್ತಿನ ಆನ್ ಮಾಡ್ಕೊಂಡಾಗ, ಅದು ಅವೇಕನಿಂಗ್ ಆದಾಗ ನಮ್ಮಲ್ಲೂ ಕೂಡ ನಮ್ಮ ಜೀವನ ರೂಪಿಸ್ಕೊಬಹುದು ಸರಿಯಾಗಿ ಅಂತ. ಸರ್ ಜೀವನ ರೂಪಿಸ್ಕೊಳ್ಳೋದು ಹೌದು. ಅಲ್ಲಿಂದ ನಡೆಯುವ ಚಮತ್ಕಾರಗಳು, ವಿಸ್ಮಯಗಳು ಸುತ್ತ ಇರುವ ಅಷ್ಟೂ ಜನಕ್ಕೆ, ಸಾವಿರಾರು ಜನಕ್ಕೆ ಅದರ ಲಾಭವನ್ನೂ ಕೊಟ್ಟು ನಮ್ಮಲ್ಲಿ ಆ ಪರಿಪೂರ್ಣತೆಯನ್ನು ಕಂಡುಕೊಂಡು ಆ ಒಂದು ಲಿಬರೇಷನ್, ಜೀವನ್ ಮುಕ್ತಿ ಅಂತ ಹೇಳ್ತೀವಲ್ಲ, ಆ ಹಂತದವರೆಗೂ ಅದು ಕರ್ಕೊಂಡು ಹೋಗುತ್ತೆ ತಾನೆ. ಅಲ್ಲ, ಈಗ ಕುಂಡಲಿನಿ ಅವೇಕಂದ್ರೆ ಬರೀ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಿದ್ದು. ಸೊ ವೆರಿ ಗುಡ್ ಕ್ವೆಶನ್. ಯಾಕಂದ್ರೆ ನಮ್ಗೆ ಆ ಬೇಸಿಕ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಈಗ ಕುಂಡಲಿನಿ ಆ ಪದದ ಅರ್ಥವನ್ನ ನಾವು ಗಮನಿಸಿದ್ರೆ, ಕುಂಡಲ್ ಮತ್ತು ಇನಿ ಅನ್ನೋದನ್ನ ನಾವು ಸ್ಪ್ಲಿಟ್ ಮಾಡಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಸುತ್ತ ಹಾಕೊಂಡಿರೋದು ಅಂತ ಅರ್ಥ. ದಟ್ ವಿಚ್ ಇಸ್ ಕಾಯಿಲ್ಡ್. ಸೊ ಆ ಒಂದು ಸುತ್ತ ಹಾಕೊಂಡಿರುವ ಅದ್ರ ಒಳಗಡೆ ಇನ್ ಪೊಸೆಷನ್ ವಿತ್ ದಟ್ ಇರುವಂತದ್ದನ್ನ
ನಾವು ಕುಂಡಲಿನಿ ಅಂತ ಹೇಳ್ತೀವಿ. ಸೊ ಈ ಕುಂಡಲಿನಿ ಶಕ್ತಿ ಅನ್ನೋದು ಸುಪ್ತವಾಗಿ ಡಾರ್ಮೆಂಟ್ ಎನರ್ಜಿ, ಒಂದು ಲೇಟೆಂಟ್ Coiled energy. ಹೌದು. 3.5 ಸುತ್ತು ಒಂದು ಶಿವಲಿಂಗನ ಸುತ್ತ ಒಂದು ಸರ್ಪ ಹೇಗೆ ಸುತ್ತ ಹಾಕೊಂಡ್ರೆ 3.5 ಸುತ್ತು ಸುಪ್ತವಾಗಿ ಕೂತಿದ್ರೆ ಹೇಗೆ ಕಾಣುತ್ತೋ ಅದೇ ತರ ಈ ಶಕ್ತಿ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ನಮ್ಮ ಬೆನ್ಮೂಳೆಯ ತುದಿಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಅದು ಸುಪ್ತವಾಗಿ ಕೂತಿರುತ್ತೆ. ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಈ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಮ್ಯಾನಿಫೆಸ್ಟ್ ಆಗುತ್ತಲ್ಲ, ಅಂದ್ರೆ ಒಂದು ಗಂಡು ಹೆಣ್ಣು ಒಂದು ಶಿವಶಕ್ತಿ ಸೇರಿದಾಗ ಇದನ್ನ ನಾವು ಫಿಸಿಕಲ್ ಲೆವೆಲ್ ಅಲ್ಲೂ ಅರ್ಥ ಮಾಡ್ಕೊಳ್ಬಹುದು. ಒಂದು ಫಿಸಿಕಲ್ ಲೆವೆಲ್ ಅಲ್ಲಿ ಇನ್ನೊಂದು ಜೀವಕ್ಕೆ ಜೀವ ಕೊಡುವ ಕೆಪಾಸಿಟಿ ಅದಕ್ಕಿದೆ. ಸೃಷ್ಟಿ ಅಬ್ಸಲ್ಯೂಟ್ಲಿ. ಅಷ್ಟಕ್ಕೆ ಸೀಮಿತನ? ಖಂಡಿತ ಅಲ್ಲ. ಅದು ಅದಾದ್ಮೇಲೆ ಮತ್ತೆ ಸುಪ್ತವಾಗಿ ಗುಪ್ತವಾಗಿ ಕೂತಿರುತ್ತೆ. ಅದು ಸೃಷ್ಟಿಯ ಜೊತೆಯಲ್ಲಿ ಬೇರೆಲ್ಲ ಏನು ವಿಸ್ಮಯಗಳನ್ನ ಸೃಷ್ಟಿ ಮಾಡಬಹುದಾಗಿದೆ, ಅದನ್ನ ಬೇಕು ಅಂತ ನಾವು ಕೆಲವೊಂದು ನಿರ್ದಿಷ್ಟವಾದ ರೀತಿಯಲ್ಲಿ ಪ್ರಚೋದನೆ ಮಾಡಿಸಿದಾಗ ಆ ಅನುಭವಗಳು ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಆ ಶಿವಶಕ್ತಿ ತತ್ವದ ಬಗ್ಗೆ ಮಾತಾಡ್ತಾ ಇದೀವಿ, ಮತ್ತು ಯಾವ ಒಂದು ಪವರ್, ಯಾವ ಒಂದು ಶಕ್ತಿ ಇಡೀ ಸಹಸ್ರ ಕೋಟಿ ಜೀವರಾಶಿಗಳಿಗೆ ಲೈಫ್ ಜೀವ ಕೊಟ್ಟಿದ್ಯೋ ಆ ಶಕ್ತಿ ನಮ್ಮಲ್ಲೂ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದನ್ನ ನಾವು ಕೆಲವೊಂದು ಯೋಗ, ಧ್ಯಾನ, ನಿಯಮ, ಕ್ರಿಯೆ, ಅನುಷ್ಠಾನ, ತಂತ್ರ, ಯಂತ್ರ ಎಲ್ಲ ಸಾಧನೆಗಳ ಮೂಲಕ ಜಾಗೃತ ಮಾಡಿಕೊಂಡು ಕೇವಲ ಇನ್ನೊಂದು ಜೀವಕ್ಕೆ ಜೀವ ಕೊಡೋದಷ್ಟೇ ಅಲ್ಲ, ಬೇರೆ ರೀತಿಯಲ್ಲೂ ಹಂತ ಹಂತವಾಗಿ ಅದನ್ನು ಬಳಸ್ಕೊಳ್ಬಹುದಾಗಿದೆ. ಆ ಶಕ್ತಿಯನ್ನೇ ನಾವು ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ಇನ್ನು ನೀವು ಹೇಳಿದ್ರೆ ಎನರ್ಜಿ ಅಂತ, ದಟ್ ಈಸ್ ಅ ವೆರಿ ಗುಡ್ ಟರ್ಮ್. ಯಾಕಂದ್ರೆ ತುಂಬಾ ಜನ ಇದನ್ನ ನ್ಯಾಚುರಲ್ ನಾರ್ಮಲ್ ಎನರ್ಜಿ ಅಂತ ಅನ್ಕೊಳ್ತಾರೆ. ಇಲ್ಲಿ ಸ್ವಲ್ಪ ಡಿವಿಷನ್ ನಾವು ಅರ್ಥ ಮಾಡ್ಕೋಬೇಕು. ಇದು ಎನರ್ಜಿ ಅಂದ್ರೆ ನಮ್ಮ ಸಂಸ್ಕೃತದಲ್ಲಿ ಪ್ರಾಣ ಅಂತ ಕರಿತೀವಿ, ಲೈಫ್ ಫೋರ್ಸ್ ಎನರ್ಜಿ, ಕ್ವಾಂಟಮ್ ಎನರ್ಜಿ. ಇದು ನಮ್ಮ ದೇಹದಲ್ಲಿ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಒಂದು ಸರ್ಕ್ಯೂಟ್ ಆಫ್ ಎನರ್ಜಿ ತರ ಹರಿತಿರುತ್ತೆ. ಅದು ವೈಟಲ್ ಬಾಡಿಯಲ್ಲಿ ನಡೆಯುವಂಥದ್ದು, ವೈಟಲ್ ಕಾನ್ಸೆಪ್ಟ್ ಅದು. ಇದು ಸ್ಪಿರಿಚುವಲ್ ಎನರ್ಜಿ, ದಟ್ ವಿಚ್ ಇಸ್ ಡಾರ್ಮೆಂಟ್. ನೀವು ಅದನ್ನ ಪ್ರಚೋದನೆ ಮಾಡೋವರೆಗೂ ಅದು ಎದ್ದೇಳೋದಿಲ್ಲ, ಅದೇನು ಮಾಡಲ್ಲ, ಅದ್ರ ಪಾಡೋದು ಸುಮ್ಮನೆ ಒಂದು ಸರ್ಪ ಹೇಗೆ ಮಲಗಿರುತ್ತೋ ಲಿಟ್ರಲಿ ಅದೇ ತರ ಸುಮ್ಮನಿರುತ್ತೆ. ನೀವು ಅದನ್ನ ಪ್ರಚೋದನೆ ಮಾಡೋದ್ರ ಕಡೆ ವರ್ಕ್ ಮಾಡಿದ್ರೆ ಮಾತ್ರ ಅದು ಎದ್ದು ತನ್ನ ಕೆಲವೊಂದು ಇದನ್ನ ಮಾಡ್ತಾರೆ. ಓಕೆ, ಈಗ 2 ವಿಚಾರ. ಒಂದು, ಈಗ ನಮ್ಮ ದೇಹದಲ್ಲಿ ಹೇಗೆ ಹಾರ್ಟು, ಕಿಡ್ನಿ, ಈಗ ಸ್ಪೈನಲ್ ಕಾರ್ಡ್ ಎಲ್ಲ ಇರುತ್ತಲ್ಲ, ಇದೆಲ್ಲ ಕಾಣಿಸುತ್ತೆ ನಮಗೆ, ಹೌದು ಅಲ್ವಾ? ಹೌದು. ಈಗ ನೀವು ಹೇಳಿದ್ರಿ ಹಿಂದೆ ನಮ್ಮ ಸ್ಪೈನಲ್ ಕಾರ್ಡ್ ಹಿಂದೆ ಅಲ್ಲಿ ಬೆನ್ಮೂಳೆ ತುದಿಯಲ್ಲಿ ಮೂಲಾಧಾರ. Yes. ಮೂಲಾಧಾರ ಚಕ್ರದ ಹತ್ರ ಹ್ಮ್. ಇರ್ತಕ್ಕಂತ ಹ್ಮ್. ಈ ಕಾಯಿಲ್ಡ್ ಎನರ್ಜಿ. ಹ್ಮ್. ಅಂದ್ರೆ ಉದಾಹರಣೆಗೆ ಈ ಮನೆಗಳಲ್ಲಿ ಕರೆಂಟ್ ಸ್ಟವ್ ಇಟ್ಟಿದ್ರೆ ಅದ್ರ ಒಳಗಡೆ ಕಾಯಿಲ್ಸ್ ಹಾಕಿರ್ತಾರಲ್ಲ, ಸೇಮ್ ಹಂಗೆ ಪರ್ಫೆಕ್ಟ್ ಆ ಎಕ್ಸಾಂಪಲ್. ಕಾಯಿಲು ಅಥವಾ ಯಾವ್ದಾದ್ರು ಒಂದು ಹಾವು ಹೆಂಗ್ ಸುತ್ಕೊಂಡು ಮಲಗಿರುತ್ತೆ ಎಕ್ಸಾಕ್ಟ್ಲಿ ಲೈಕ್ ಹಂಗಿರುತ್ತೆ ದಟ್. ಅಲ್ವಾ? ಹೌದು. ಇದೇನ್ ನೀವು ಹೇಳ್ತಿದ್ರ ಈ ಶೇಪ್ ಹಿಂಗಿರುತ್ತೆ ಅಂತ, ಇದು ಇಮ್ಯಾಜಿನರಿ ಥಿಂಗ್ ಹೌದು ಅಲ್ಲ? ಹೌದು. ಓಕೆ, ಈವನ್ ಚಕ್ರಗಳು ಅಷ್ಟೇ, ಉಪನಿಷತ್ತುಗಳಲ್ಲಿ ಅದು ನಮ್ಗೆ ಕೋರಿಲೇಟ್ ಆಗ್ಲಿ, ಅರ್ಥ ಆಗ್ಲಿ, ಅದಕ್ಕೆ ಹತ್ರ ಹೋಗ್ಲಿ ಅಂದಾಗ ಈ ತರದೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ. ಅಲ್ಲ ಈಗ ಯಾಕಂದ್ರೆ ಯಾವ್ದಾರ ಒಂದು ಮನುಷ್ಯಂದು ಎಸ್, ಮೂಲಾಧಾರ ಕಟ್ ಮಾಡ್ಬಿಟ್ಟು ಅಲ್ಲಿ ತೋರಿಸಿ ಅಂದ್ರೆ ಕಾಣಿಸಲ್ಲ. ಹೌದು. ಒಂದು ಪ್ರೈವೇಟ್ ಪಾರ್ಟ್ಸ್ ಹತ್ರನೋ ಅಥವಾ ಅನಾಥ ಚಕ್ರ ಅಂದಾಗ ಅದನ್ನು ಅಲ್ಲ. ಆಮೇಲೆ ನಾವು ಹಾರ್ಟ್ ಸೆಂಟರ್, ಹೀಲಿಂಗ್ ಹಾರ್ಟ್ ಅಂತೆಲ್ಲ ಅಂದಾಗ ನಾವು ಫಿಸಿಕಲ್ ಹಾರ್ಟ್ ಬಗ್ಗೆ ಆಕ್ಚುಲಿ ಮಾತಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ದಟ್ ಸೆಂಟರ್ ಆಫ್ ಎನರ್ಜಿ, ಆ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ತಾ ಇದೀವಿ, ಆ ವೈಬ್ರೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಎಸ್, ಇಟ್ ಈಸ್ ಅನ್ ಎನರ್ಜಿ ಬಾಡಿ. ಒಂದು ಫಿಸಿಕಲ್ ಬಾಡಿ, ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ. ನಾವು ಎನರ್ಜಿ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಫಿಸಿಕಲ್ ಕಣ್ಣಿಂದ ನೋಡುವಂಥದ್ದಲ್ಲ, ಇದು ಅಂತರ್ ಕಣ್ಣಿನಿಂದ ಅನುಭವಕ್ಕೆ ಬರುವಂಥದ್ದು. ಓಕೆ, ಈಗ ನೀವು ಲಾಸ್ಟ್ ಟೈಮು ಆರಾ ಪಾಡ್ಕಾಸ್ಟ್ ಮಾಡಿದಾಗ ಕೂಡ ಹೇಳಿದ್ರಿ ನೀವು. ಹ್ಮ್. ಈಗ ಫಾರ್ ಎಕ್ಸಾಂಪಲ್, ನಾವೊಬ್ಬ ಮನುಷ್ಯರು ದೇಹ ಬಿಟ್ರು ಅಂದ ತಕ್ಷಣ ಪ್ರಾಣ ಹೋಯ್ತು ಅಂತ ಹೌದು. ಅಂತೀವಿ, ಅಥವಾ ಯಾರೋ ಉಸಿರಾಡ್ತಿರ್ತಾರೆ, ಸಡನ್ ಆಗಿ ಹಿಂಗ್ ಉಸಿರು ಹೇಳ್ಕೊಂಡ ತಕ್ಷಣ ಅಪ್ಪ ಜೀವ ಬಂತಪ್ಪ ಅಂತ ಅಂತೀವಿ. ಹೌದು ಆ ಜೀವ, ಪ್ರಾಣ, ಹೌದು ಏನೋ ಒಂದು ಶಕ್ತಿ ಅಂತ ನಾವು ಮಾತಾಡ್ತೀವಲ್ಲ, ಹೌದು. ಅದೇ ಕುಂಡಲಿನ. ನೋ ಸರ್, ದಿಸ್ ಇಸ್ ಇನ್ ದಿ ವೈಟಲ್ ಬಾಡಿ. ಇದು ಪ್ರಾಣ, ಇದು ನಮ್ಮಲ್ಲಿ ಸತತವಾಗಿ ಹರಿತಾ ಇರೋದು, ಸತತವಾಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಖರ್ಚು ಮಾಡ್ತಿರ್ತೀವಿ, ತಗೊಳ್ತಾ ಇದು ನಮ್ಮ ಇರ್ತೀವಿ. ಫಿಸಿಕಲ್ ಬಾಡಿ. ಹೌದು. ಅಂದ್ರೆ ಇಟ್ ಇಸ್ ಇನ್ ದ ವೈಟಲ್ ಬಾಡಿ. ವೈಟಲ್ ಬಾಡಿ ಇದು ಒಂದು ಅಬ್ಸಲ್ಯೂಟ್ ಸ್ಪಿರಿಚುವಲ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಲ್ಲಿ ಇರುವಂತಹ ಆ ಒಂದು ಲೈಫ್ ಕ್ರಿಯೇಟ್ ಮಾಡುವಂತ ಒಂದು ಶಕ್ತಿ. ಅಂದ್ರೆ ಈಗ ನಮ್ಮ ತಂದೆ ತಾಯಿಯಿಂದ ನಮ್ಗೇನೊಂದು ಜೀವ ಸಿಕ್ತು, ಆ ಒಂದು ಪೊಟೆನ್ಶಿಯಲ್ ಎನರ್ಜಿ ಏನಿದೆ ಅದನ್ನ ಫೆಮಿನೈನ್ ಅಂತ ಕರಿತೀವಿ. ಕುಂಡಲಿನಿ ಇಸ್ ಮೋರ್ ಆಫ್ ಅ ಫೆಮಿನೈನ್ ಎನರ್ಜಿ. ಆ ಶಕ್ತಿ ಏನಿದೆ ಅದು ನಮ್ಮಲ್ಲೂ ಗುಪ್ತವಾಗಿ ಸಂಗ್ರಹವಾಗಿದೆ. ಅಂದ್ರೆ ಆ ಕ್ರಿಯೆ ಆಗಿದ ತಕ್ಷಣ ಅದೇನ್ ಮಾಯ ಆಗೋಗಿಲ್ಲ, ಅದು ನನ್ನ ಒಳಗಡೆನೆ ಇದೆ. ಇಟ್ ಇಸ್ ದೇರ್ ವಿದ್ ಇನ್ ಮೀ. ಸೊ ಆ ಕ್ರಿಯೇಷನ್ ಪ್ರಾಸೆಸ್ ಅಲ್ಲಿ ಆ ಶಕ್ತಿ ಏನು ಕ್ರಿಯೇಟ್ ಲೈಫ್ ಕೊಡ್ತು, ದಟ್ ಇಸ್ ವಿತ್ ಇನ್ ಮೀ. ಆ ಒಂದು ಲಾಕ್ ಆಗಿರುವಂತ ಒಂದು ಟ್ರೆಷರ್ ತರ, ಲಾಕ್ ಆಗಿರೋ ಒಳಗಡೆ ಇರುವಂತ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಅಲ್ಲ ಈಗ ಇದೊಂದು ಸ್ವಲ್ಪ ಎಜ್ಜಿ ಕಂಟೆಂಟ್ ಅಂತ ಹೌದು. ಅನ್ಸ್ಬೋದು. ಕುಂಡಲಿನಿ ಬಗ್ಗೆ ಮುಂಚೆಯಿಂದ ಅದೊಂಥರ ಇದೆ. ಏನು ಎಸ್, ಕುಂಡಲಿನಿ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಹ್ಮ್. ನಿಮ್ಮ ಸೆಕ್ಷುವಲ್ ಎನರ್ಜೀಸ್ ನ ರಿಲೀಸ್ ಮಾಡಬೇಕು ಅಂತ. ಎಸ್,
ಈಗ ಉದಾಹರಣೆಗೆ ಒಂದು ಗಂಡು ಹೆಣ್ಣು ಸೇರಿದಾಗ ಒಂದು ಮಿಲನ ಕ್ರಿಯೆ ಏನಾಗತ್ತಲ್ಲ, ಈಗ ಒಂದು ಹುಡುಗಿ ಅಂದ್ರೆ ಹುಡುಗನ ಕಡೆಯಿಂದ ಒಂದು ಎನ್ಜಾಕ್ಯುಲೇಷನ್, ಆಮೇಲೆ ಒಂದು ಹೆಣ್ಮಗಳ ದೇಹದಲ್ಲಿ ಅದನ್ನ ರಿಯಾಕ್ಷನ್ಸ್ ಆಗೋದು, ಈ ಟೈಮಲ್ಲಿ ಅಲ್ಲಿ ಸೈಂಟಿಫಿಕ್ ಆಗಿ ಪ್ರೋಸೆಸ್ ನಡೆಯುತ್ತೆ. ಅದು ಈಗ ಒಂದು ಸ್ಪರ್ಮ್ ಹೋಗಿ ಒಂದು ಓಮ್ಗೆ ಒಂದು ಮೊಟ್ಟೆಗೆ ಹೋಗಿ ವೀರ್ಯಾಣು ಟಚ್ ಮಾಡುವಂತದ್ದು ಎಷ್ಟೋ ಮಿಲಿಯನ್ಸ್ ಅಲ್ಲಿ ಆ ಒಂದು ಸಕ್ಸಸ್ಫುಲ್ ಆಗತ್ತೆ, ಅದೇನೆ ಭ್ರೂಣ ಹಾಕೋದು ಅಲ್ವಾ. ಈ ಪ್ರೋಸೆಸ್ ನಮ್ಗೆಲ್ಲ ಗೊತ್ತು. ಓಕೆ, ಇಲ್ಲಿ ಕುಂಡಲಿನಿ ಎನರ್ಜಿ ಎಲ್ಲಿ? ಸೊ ಯು ಆರ್ ಅಗೇನ್ ಟ್ರೈಂಗ್ ಟು ಲುಕ್ ಎಟ್ ಇಟ್ ಫ್ರಮ್ ದ ಆಂಗಲ್ ಆಫ್ ಬಯಾಲಜಿ. ಇಲ್ಲ, ಬಯಾಲಜಿ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಈಗ ಸ್ಪಿರಿಚುವಲಿ ದ ಹೋಲ್ ಪ್ರಾಸೆಸ್ ಇಸ್ ವೇರ್ ದ ಎನರ್ಜಿ ಇಸ್ ಅಂದ್ರೆ ಆ ಪ್ರಚೋದನೆ ಕೊಡುವಂಥದ್ದು, ಆ ಹೀಟ್ ಕ್ರಿಯೇಟ್ ಆಗುವಂಥದ್ದು, ಅದೇ ಕುಂಡಲಿನಿ. ಎಕ್ಸಾಕ್ಟ್ಲಿ ದ ಹೋಲ್ ಅಂದ್ರೆ ಇಟ್ ಇಸ್ ಟ್ರೈಂಗ್ ಟು ಅವೇಕನ್ ದಟ್ ಎನರ್ಜಿ. ಆ ಏನ್ ಶಕ್ತಿ ಇದೆ ಅದನ್ನ ಅವೇಕನ್ ಮಾಡಿ ಥ್ರೂ ದಟ್ ಇಟ್ ಇಸ್ ಟ್ರೈಂಗ್ ಟು ಗಿವ್ ಬರ್ತ್ ಟು ಅನದರ್ ಲೈಫ್. ಓಕೆ, ಹಾಗಿದ್ರೆ ದ ಹೋಲ್ ಪ್ರಾಸೆಸ್ ಇಟ್ ಇಸ್ ನೋ ಸಪರೇಟ್ ಫ್ರಮ್ ದ ಹೋಲ್ ಥಿಂಗ್. ಓಕೆ, ಈಗ ಹಾಗಿದ್ರೆ ಬರೀ ಅದೊಂದು ಸೆಕ್ಷುಯಲ್ ಆಕ್ಟ್ ಅಲ್ಲಿ ಸುಮ್ಮನೆ ಹೆಂಗ್ ಸ್ವಿಚ್ ಆನ್ ಮಾಡ್ಕೊಡತ್ತಲ್ಲ. ಸೊ ಎಕ್ಸಾಕ್ಟ್ಲಿ ಇಟ್ಸ್ ಅ ಮೊಮೆಂಟಮ್ ವಿಚ್ ಇಸ್ ಕ್ರಿಯೇಟೆಡ್ ಅಲ್ವಾ. ಅಬ್ಸಲ್ಯೂಟ್ಲಿ. ಸೊ ಅಂತದ್ರಲ್ಲೇ ಅಂತ ಒಂದು ಅದ್ಭುತ ನಡೆಯುತ್ತೆ, Yes. ಅಂದ್ರೆ ಒಂದು ಸೃಷ್ಟಿ ಆಗುತ್ತೆ ಇದು. ಹೌದು. ಈಗ ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಅವೇಕನಿಂಗ್ ಆದ್ರೆ ಏನೇನಾಗತ್ತೆ? ರೈಟ್. ಸೊ ಮೊದಲನೇದಾಗಿ ಕುಂಡಲಿನಿ ಅವೇಕನ್ ಯಾಕೆ ಆಗಬೇಕು ಅನ್ನೋ ಕ್ಲಾರಿಟಿ ಇದ್ದಾಗ ಮಾತ್ರ ಅವನಿಗೆ ಯಾವ ತರದ ಅನುಭವ ಬರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಕುಂಡಲಿನಿ ಅವೇಕನ್ ಆಗ್ತಾ ಆಗ್ತಾ ಸ್ಟೇಜಸ್ ಬೈ ಸ್ಟೇಜಸ್ ಆತನ ಎಲ್ಲಾ ಡ್ರಾಮಾಗಳು, ಹಳೆಯ ಏನೇನು ಬ್ಲಾಕೇಜಸ್ ಇದೆ, ಇಗ್ನೋರೆನ್ಸ್ಗಳು ಎಲ್ಲ ಬಿಡ್ತಾ ಹೋಗುತ್ತೆ. ಯಾಕಂದ್ರೆ ಕುಂಡಲಿನಿ ಅವೇಕನ್ ಆಗೋದೇ ಈ ಜೀವಾತ್ಮ ಪರಮಾತ್ಮನ ಜೊತೆ ಒಂದಾಗಬೇಕು ಅಂತ, ಆ ಜೀವನ್ ಮುಕ್ತಿಗೋಸ್ಕರ ಒಂದು ಯೂನಿಯನ್, ಆ ಒಂದು ಡಿವೈನ್ ಯೂನಿಯನ್ ಆಗ್ಬೇಕು ನನ್ನ ಒರಿಜಿನಲ್ ಇದ್ರ ಜೊತೆಲಿ ಅಂತ ಒಂದು. ಎರಡನೇದು ನನ್ನ ಎಲ್ಲ ಅಜ್ಞಾನದಿಂದ ನಾನು ಹೊರಗಡೆ ಬರಬೇಕು ಅಂತ. ಸೊ ಅಜ್ಞಾನದಿಂದ ಹೊರಗಡೆ ಬಂದಾಗ ಏನಾಗುತ್ತೆ, ಅಟ್ಯಾಚ್ಮೆಂಟ್ಸ್ ಬಿಡ್ತಾ ಹೋಗುತ್ತೆ, ಇಮೋಷನಲ್ ಸ್ಟೆಬಿಲಿಟಿ ಬರ್ತಾ ಹೋಗುತ್ತೆ, ಮೈಂಡ್ ತುಂಬಾ ಸ್ಟೇಬಲ್ ಆಗ್ತಾ ಹೋಗುತ್ತೆ, ನನ್ನ ಒಳಗಡೆಯಿಂದ ಆ ಜ್ಞಾನ ಹೆಚ್ಚಾಗ್ತಾ ಹೋಗ್ತಾ ಇದ್ದಾಗ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಬೇಡದೇ ಇರೋದನ್ನ ಬಿಡೋದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಸೊ ಒಂದು ಯೂನಿಯನ್ ಮೂಲಕ ಸಿಗುವಂತ ಆ ಪರಮಾನಂದದ ಸ್ಥಿತಿ ಅಂಡ್ ನಿಜವಾದ ಆನಂದ. ಇವಾಗ ನೋಡಿ ಸರ್, ಒಬ್ಬ ಲೇಮನ್ಗೆ ನೀವು ಏನೇ ಮಾಡಿ ಲೈಫಲ್ಲಿ ಫರ್ಗೆಟ್ ಅಬೌಟ್ ದ ಕುಂಡಲಿನಿ ಪ್ರಾಸೆಸ್ ಆರ್ ಸ್ಪಿರಿಚುವಲ್ ಪ್ರಾಸೆಸ್. ನಾವು ಯೂಶಲಿ ಏನ್ ಅನ್ಕೊಳ್ತೀವಿ, ನಂಗೆ ಖುಷಿ ಬೇಕು ಅಂತ ಅನ್ಸುತ್ತೆ, ಇದೆಲ್ಲ ಇದೆ, ಇಲ್ಲ ನನ್ನ ಮನ್ಸು ಇನ್ನೇ ಏನೋ ಹುಡುಕ್ತಾ ಇದೆ ಅನ್ಸುತ್ತೆ, ಇದೆಲ್ಲ ಬಿಡವೇ ಬಿಡಪ್ಪ, ನಂಗೆ ಮುಕ್ತಿ ಸಿಕ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ, ನನ್ನ ಜೊತೆ ನಾನು ಆರಾಮಾಗಿದ್ರೆ ಸಾಕು ಅಂತ ಅನ್ಸುತ್ತೆ. ಈವನ್ ಗ್ರಾಸ್ ಲೆವೆಲ್ ನಾವು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಏನೋ ಪಡ್ಕೋಬೇಕಾದ್ರೂ ಇದು ಮೂರಕ್ಕೆ ತುಡಿತಾ ಇದ್ದೇ ಇರುತ್ತಲ್ವಾ. ಅದೇ ತರ ಈ ಇಷ್ಟನ್ನು ನಾವು ಆ ಹೈಯರ್ ಸ್ಪಿರಿಚುವಲ್ ಲೆವೆಲ್ ಅಲ್ಲೂ ಇನ್ ರಿಯಲ್ ಸೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಡಿವೈನ್ ಯೂನಿಯನ್, ಲಿಬ್ರೇಷನ್ ಅಂಡ್ ಡೆಫಿನೆಟ್ಲಿ ಆ ಒಂದು ಬ್ಲಿಸ್, ಇಟರ್ನಲ್ ಬ್ಲಿಸ್. ಅಂದ್ರೆ ಯಾವ್ದೋ ಸಿಕ್ತು ಸಿಗ್ಲಿಲ್ಲ ಅನ್ನೋ ಆ ಆನಂದ ಅಲ್ಲ ಅಥವಾ ಖುಷಿ ಅಲ್ಲ, ಆ ಪರಮಾನಂದದ ಸ್ಥಿತಿ ಸಿಗ್ತಾ ಹೋಗುತ್ತೆ. ಅಂಡ್ ಆ ಮೆಂಟಲ್ ಸ್ಟೆಬಿಲಿಟಿ, ಕ್ಲಾರಿಟಿ ಏನ್ ಸಿಗುತ್ತೆ ಅದು ಅವರಲ್ಲಿ ಡಿವೈನ್ ವಿಷನ್ಸ್ ಕ್ರಿಯೇಟ್ ಮಾಡುತ್ತೆ. ಆ ವಿಷನ್ ಅಂದ್ರೆ ಇದು ಕ್ರೈಟೀರಿಯಾ ಅಲ್ಲ, ಬಟ್ ಅದು ನ್ಯಾಚುರಲಿ ಡೆವಲಪ್ ಆಗುವಂಥದ್ದು. ಆ ವಿಷನ್ ಏನ್ ಬೇಕಾದ್ರೂ ಇರಬಹುದು, ಬೇರೆ ಪ್ಯಾರಲಲ್ ವರ್ಲ್ಡ್ಸ್ ಅನ್ನ ವಿಷನ್ ಇರಬಹುದು, ಅಥವಾ ತಾನು ನೋಡ್ಬೇಕಾಗಿರುವಂತಹ ವಿಷನ್ಸ್ ಇರಬಹುದು, ಇನ್ನರ್ ಕ್ಲಾರಿಟಿ, ಇನ್ನರ್ ವಿಸ್ಡಮ್ ಇರಬಹುದು, ಮತ್ತು ಅವರ ಮೂಲಕ ಅದ್ಭುತಗಳು ಈ ಲೋಕದ ಉದ್ಧಾರಕ್ಕೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಮೂಲಾಧಾರದಲ್ಲಿ ಈಗ ಸೆಕ್ಷುವಲ್ ಎನರ್ಜಿ ಅವೇಕನಿಂಗ್ ಮಾಡ್ಕೊಡುತ್ತೆ ಕುಂಡಲಿನಿ. ಓಕೆ, ಈಗ ನೀವು ಹೇಳಿದ ಪ್ರಕಾರ ಅರ್ಥ ಮಾಡ್ಕೊಂಡ್ರೆ, ಸೊ ವಾಟ್ ಇಫ್ ನಿಮ್ಮ ಕಂಪ್ಲೀಟ್ ಒಂದು ದೇಹದಲ್ಲೇ ಕುಂಡಲಿನಿ ಶಕ್ತಿ ಹರಿಯಕ್ ಶುರು ಆದ್ರೆ ಇನ್ನ ಎಂತ ಅದ್ಭುತ ಆಗ್ಬೋದು ಅಂತ ನೀವು ಹೇಳ್ತೀವಿ. ಹೌದು. ಈಗ ಉದಾಹರಣೆಗೆ ಈಗ ವಿರಾಟ್ ಕೊಹ್ಲಿ ಅಂತ ತಗೊಳ್ಳಿ. ವಿರಾಟ್ ಕೊಹ್ಲಿನೋ ಅಥವಾ ಯಾರೋ ದೇಶದ ದೊಡ್ಡ ನಾಯಕರು, ಇಲ್ಲಿ ನಮ್ ದೊಡ್ಡ ನಾಯಕರು ಯಾರೋ ರಾತ್ರೋರಾತ್ರಿ ಅಂತಲ್ಲ, ದೊಡ್ಡ ಹೆಸರು ಮಾಡ್ರು ಸಿನಿಮಾ ನಟನೋ ನಟಿಯೋ ಯಾರೇ ಆಗಿರ್ಬೋದು, ಅವರಲ್ಲಿ ಇಷ್ಟು ಯಶಸ್ಸು ಸಿಕ್ಕಿದ್ದು ಕುಂಡಲಿನಿ ಆಕ್ಟಿವೇಟ್ ಆಗಿದ್ರಿಂದ. ರೈಟ್. ಈಗ ತುಂಬಾ ಒಳ್ಳೆ ಪ್ರಶ್ನೆಗೆ ಬಂದ್ರಿ ನೀವು. ನಮ್ಗೆ ಏನ್ ಅನ್ಸುತ್ತೆ, ಕುಂಡಲಿನಿ ಅವೇಕನ್ ಅಂದ ತಕ್ಷಣ ಒನ್ ಟೈಮ್ ಇವೆಂಟು, ಅದು ಆಧ್ಯಾತ್ಮಿಕವಾಗೇ ಆಗ್ಬೇಕು, ಅದ್ ಬಂದ ತಕ್ಷಣ ಅವ್ರಿಗೇನೋ ವೈರಾಗ್ಯ ಬಂದ್ಬಿಡುತ್ತೆ, ಇದೇ ಒಂದು ಪ್ರೀಕನ್ಸೀವ್ ನೋಷನ್ ಇದೆ. ಬಟ್ ದಟ್ ಇಸ್ ನಾಟ್ ದ ಟ್ರೂತ್. ಯಾಕೆಂದ್ರೆ ಇದು ಹಲವಾರು ಹಂತಗಳಲ್ಲಿ ಅವ್ರವರು ಯಾವ ರೀತಿಯ ಸಾಧನೆಯನ್ನ, ಯಾವ ರೀತಿ ಎಫರ್ಟ್ ಅನ್ನ, ಯಾವ ರೀತಿ ಎಕ್ಸ್ಪೆಕ್ಟೇಷನ್, ಯಾವ ರೀತಿ ಆ ಎನರ್ಜಿ ಚಾನಲಿಂಗ್ ಮಾಡ್ತಾರೆ, ಆ ರೀತಿಯಲ್ಲಿ ಆಗತ್ತೆ. ಈ ತರದೆಲ್ಲ ಸಾಧನೆ ಮಾಡಕ್ಕೆ ಅದು ಅವೇಕನ್ನೇ ಆಗಬೇಕು ಅನ್ನೋ ಕ್ರೈಟೀರಿಯಾ ಇದೆಯಾ? ಖಂಡಿತ ಇಲ್ಲ. ಆಗಿರಬಹುದಾ? ಇರಬಹುದು, ಅದು ಹೇಳಕ್ ಬರಲ್ಲ. ಇಟ್ ಈಸ್ ಅನ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ದೊಡ್ಡದೇನೋ ಸಾಧನೆ ಮಾಡಕ್ಕೆ ಇದೇ ಶಕ್ತಿಯನ್ನು ಬಳಸ್ಬೇಕಾ? ಇಲ್ಲ. ಆದ್ರೆ ನಾವು ಮಾಡುವ, ಅಂದ್ರೆ ನಿನಗೆ ಕುಂಡಲಿನಿ ಅವೇಕನ್ ಮಾಡ್ತೀನಿ ಅನ್ನೋದೇನೂ ಇಲ್ಲ. ನಾವು ಮಾಡುವ ಎಲ್ಲಾ ಕ್ರಿಯೆಯಲ್ಲೂ
ಎಲ್ಲ ಆಕ್ಟಿವಿಟಿಯಲ್ಲೂ, ಎಲ್ಲ ಜೆನ್ಯೂನ್ ಇಂಟೆಲಿಜೆನ್ಸ್ ಅಲ್ಲೂ, ಪ್ರಾಮಾಣಿಕ ಎಫರ್ಟ್ಸ್ ಅಲ್ಲೂ ಅದು ಲೇಯರ್ ಬೈ ಲೇಯರ್ ಅದರ ಪೊಟೆನ್ಷಿಯಲ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂಡ್ ಇದು ಒನ್ ಟೈಮ್ ಎಫರ್ಟ್ ಅಲ್ಲ, ಇಟ್ ಇಸ್ ಅ ಕಲೆಕ್ಟಿವ್ ಎಫರ್ಟ್. ಅವ್ರದ್ದು ಈ ಜನ್ಮದ್ದೇ ಎಷ್ಟೋ ವರ್ಷಗಳ ಎಫರ್ಟ್ ಇರಬಹುದು ಟುವರ್ಡ್ಸ್ ದಟ್ ಕ್ರಿಯಾ, ಅಥವಾ ಹಿಂದಿನ ಜನ್ಮಗಳ ಎಫರ್ಟ್ ಇರಬಹುದು. ಸೊ ಎಸ್, ದಿ ಆನ್ಸರ್ ಇಸ್ ಎಸ್ ಅಂಡ್ ನೋ. ಮೇ ಬಿ ಎಸ್, ಮೇ ಬಿ ಈವನ್ ಅದರ್ವೈಸ್ ದೇರ್ ಕುಡ್ ಬಿ ಅದರ್ ಪೊಟೆನ್ಷಿಯಲ್ ಆಲ್ಸೋ. ಎಸ್. ಈಗ ಲಾಸ್ಟ್ ಒಂದು ಯಾವಾಗ ಕೋವಿಡ್ ಎಲ್ಲ ಬಂತಲ್ಲ, ಆ ಟೈಮಲ್ಲಿ ನಮ್ದು ಒಂದು ಮನೆ ಅಲ್ಲಿ ಗೃಹಪ್ರವೇಶ ಆಗಿ ಶಿಫ್ಟ್ ಆಗಿದೆ ಮನೆಗೆ. ನಮ್ಮಲ್ಲಿ ಅಲ್ಲಿ ಶಿಫ್ಟ್ ಆಗಿದಂಥ ಟೈಮಲ್ಲಿ ಕೋವಿಡ್ ಆಬ್ವಿಯಸ್ಲಿ. ಸೊ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಮನೆಗಳು ಒಳಗಿರ್ಬೇಕಿತ್ತು. ನಾವು ಸ್ವಲ್ಪ ದಿನ ಆ ಟೈಮಲ್ಲಿ ಶಿವಮೊಗ್ಗಲ್ಲಿದ್ವಿ, ಮತ್ತೆ ವಾಪಸ್ ಇಲ್ಲಿ ಮನೆಗಳೆಲ್ಲ ಬಂದ್ವಿ. ನಮ್ಮ ಮನೆ ಹಿಂದೆ ಒಂದು ಬಿಡಿಯ ಪಾರ್ಕ್ ಇದೆ, ಸುತ್ತಮುತ್ತ ಎಲ್ಲ ಕಡೆ ಮನೆಗಳಲ್ಲಿ. ಓಕೆ. ನಮ್ಮನೆ ಟೆರೇಸ್ಗೆ ಹೋಗಿ ನಿಂತ್ಕೊಂಡಾಗ ಸಾಯಂಕಾಲ ಎಷ್ಟೊಂದು ಸರಿ ವಾಕಿಂಗ್ ಹೋದಾಗ ನೀವು ನಂಬಲ್ಲ, ನಮ್ಮನೆ ಹಿಂದೆಗೆ ಅಟ್ಯಾಚ್ಡ್ ಒಂದು ಪಾರ್ಕ್ ಇದೆ. ಪಾರ್ಕ್ ಮೇಲೆ ಬಂಡೆ ಇದೆ. ಬೆಳಗ್ಗೆ 9 ಗಂಟೆ, ಮಧ್ಯಾಹ್ನ 12, ಸಾಯಂಕಾಲ ಒಂದು 6 ಗಂಟೆ, ಈ ತರ ಎಲ್ಲ. ಬೆಳಗ್ಗೆ ಅಂತೂ 9:30ಗೆ ದೊಡ್ಡ ಹಾವು, ದೊಡ್ಡ ನಾಗರಾವು ಆಯ್ತು, ಬಂದು ಮಲಗೋದು, ನೀಟಾಗಿ ಮಲ್ಕೊಂತಿತ್ತು. ಒಂದಿನ ಮಧ್ಯಾಹ್ನ 2 ಗಂಟೆ ಓಡಾಡೋದು. ನಾನು ವಾಕಿಂಗ್ ಹೋದ್ರೆ ಬರೀ ಆ ಹಾವು ಅಂತಲ್ಲ, ಯಾವ್ದಿದೋ ಹಾವುಗಳು ಕಾಣಿಸೋದು. ಒಂದಿನ ಅಂತೂ ಅವತ್ತಿಂದ ಇದು ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ನಮ್ಮನೆ ಹಿಂದೆ ಪಾರ್ಕ್ ಅಲ್ಲಿ ಅಲ್ಲಿ ಒಂದು ಧ್ವಜ ಸ್ತಂಭ ಇದೆ. ನಾನು ವಾಕಿಂಗ್ ಮುಗಿಸ್ಕೊಂಡ್ಬಂದು ಅಲ್ಲಿ ಫೋನಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೆ ಯಾರ ಹತ್ರನು. ಇದು ಕೋವಿಡ್ ಎಲ್ಲ ಆಗಿ ಒಂದು ವರ್ಷ ಆದ್ಮೇಲೆ ಒಂದಿನ ಸಾಯಂಕಾಲ ಮಾತಾಡ್ತಿದ್ದೆ. ಯಾರೊಟ್ಟಿಗೆ ಅಂದ್ರೆ ಇವರು ರಘುವಣ್ಣ, ಹೀರೋಯಿನ್ ಸೌಂದರ್ಯ ಇದಾರಲ್ಲ, ಅವ್ರ ಹಸ್ಬೆಂಡ್ ಅವ್ರು ಕಾಲ್ ಮಾಡಿದ್ರು, ಏನೋ ವಿಚಾರವಾಗಿ ಮಾತಾಡ್ತಿದ್ವಿ. ಪುರಿಯವರೇ, ನಾನು ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಪುರಿಯವರೇ, ನನ್ ಕಾಲ್ ಹತ್ರ ಲಿಟ್ರಲಿ ಒಂದು ದೊಡ್ಡ ನಾಗರಾವು ಪಕ್ಕದಲ್ಲೇ ಹರಿದೋಯ್ತು. ನನಗದು ಹೋಗ್ಬೇಕಂದ್ರು ಕೂಡ ನನಗೊಂದ್ ಚೂರು ನಾಲೆಡ್ಜ್ ಇಲ್ಲ, ಏನೂ ಗೊತ್ತಿಲ್ಲ. ಹಿಂಗ್ ಮಾತಾಡ್ತಾ ಏನೋ ಹಿಂಗೊಂದು ನೋಡ್ತೀನಿ ಪುರಿಯವರೇ, ಮುಂದೆನೆ ಹಾವು. ನನಗೆ ಆ ಕ್ಷಣ ಹೆಂಗೆ ಅಂದ್ರೆ ಇವತ್ತಿಗೂ ನನಗೆ ಅದ್ ನೆನ್ಸ್ಕೊಳಕ್ ಭಯ ಆಗತ್ತೆ. ಆಯ್ತಾ, ರಿಯಾಕ್ಟ್ ಮಾಡಕ್ಕೂ ಭಯ ಆಗತ್ತೆ. ನನಗೆ ವಿಪರೀತ ಹಾವುಗಳು ಕಾಣಿಸಕ್ ಶುರು ಆಯ್ತು. ಆಯ್ತಾ, ಆಮೇಲೆ ನೀತು, ನನ್ನ ಫ್ರೆಂಡ್ ನೀತು ಶೆಟ್ಟಿ, ಗಾಳಿಪಟ, ನೀತುಗೆ ಫೋನ್ ಮಾಡಿ ಕೇಳಿದೆ, ನೀತು ಇದೆಲ್ಲ ಡ್ರೀಮ್ ಟ್ರ್ಯಾಕ್ ಮಾಡೋದು ಇದೆಲ್ಲ ಏನೇನೋ ಮಾಡ್ತ ಕಲ್ತ್ ಹೇಳಿ. ಸೊ ನೀತುಗೆ ಪ್ರತಿ ಸರಿ ನಾನು ಕೇಳ್ತಿದ್ದೆ, ನೀತು ವಿಪರೀತ ಹಿಂಗ್ ಹಾವುಗಳು ಕಾಣ್ತಿದೆ, ಏನಿದು ಅಂತ. ಆಮೇಲೆ ಬೇರೆಯವ್ರೆಲ್ಲಾನು ಕಾಂಟ್ಯಾಕ್ಟ್ ಮಾಡಿದೆ. ನೀತು ಒಂದ್ಸಾರಿ ಅವ್ರು ಮೆಡಿಟೇಷನ್ ಮಾಡಿದ್ರು. ನೀತು ನಂಗೆ ಒಂದಷ್ಟು ರೀಡಿಂಗ್ಸ್ ಕೊಟ್ಟರು. ಏನಂದ್ರೆ ಅದರಲ್ಲಿ ಶಿ ಟೋಲ್ಡ್ ಮಿ, ಇಟ್ಸ್ ಅ ಟೈಮ್ ಫಾರ್ ಯು ಟು ವರ್ಕ್ ಆನ್ ಯುವರ್ ಕುಂಡಲಿನಿ ಅಂತೀನೋ. ಆಮೇಲೆ ತುಂಬಾ ಜನ, ನಾನು ರಾಮಚಂದ್ರ ಗುರುಜಿಗಳನ್ನು ಕೇಳಿದೆ, ಪ್ರತಿಯೊಬ್ರು ಕೂಡ ಕುಂಡಲಿನಿ ಅಂತ ಮಾತಾಡಕ್ ಶುರು ಮಾಡಿದ್ರು. ಅಂದ್ರೆ ಈ ಹಾವುಗೂ ಕುಂಡಲಿನಿಗೂ ಏನ್ ಕನೆಕ್ಷನ್ ಇದು? ರೈಟ್. ನಾನು ಆಗ್ಲೇ ನಿಮ್ಗೆ ಕುಂಡಲಿನಿಯ ಪದದ ಅರ್ಥ ಹೇಳ್ಬೇಕಾದ್ರೆ ಹೇಳಿದೆ ಸರ್, 3.5 ಸುತ್ತು ಸರ್ಪ ಸುತ್ತಿರೋ ತರ ಅಂತ. ಯಾಕೆ ಕುಂಡಲಿನಿಗೆ ಹಾವನ್ನೇ ಮೆಟಫರ್ ತರ ಕೊಡ್ತಾರೆ ಅಂತಂದ್ರೆ, ಈಗ ನೋಡಿ, ಒಂದು ಹಾವು ಹಾಗೆ ತೆಕ್ಕೆ ಹಾಕೊಂಡು ಮಲಗಿರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಹೇಗಿರುತ್ತೆ? ಏನೋ ಒಂದು ಹಗ್ಗ ಸುಮ್ಮನೆ ಅಲ್ಲಿ ಬಿದ್ದಿದೆ, ಏನೋ ಒಂದು ಹಾಗೆ ಇದೆ ಅದು ಅಂತ ಅನ್ಸುತ್ತೆ. ಆದ್ರೆ ಅದಕ್ಕೆ ಹಾಗೆ ಬಿದ್ದಿರೋದ್ರಿಂದ ಅದು ನಿಜವಾಗ್ಲೂ ಹಗ್ಗದ ತರ ಅದಕ್ಕೇನು ಪವರ್ ಇಲ್ಲ. ಅದನ್ನೊಂಚೂರು ಪ್ರಚೋದನೆ ಮಾಡಿದ್ರೆ ಸರ್ರ ಅಂತ ಎದ್ದು ಬಿಡುತ್ತೆ. ಅದ್ರ ಪವರ್ ಜಾಗೃತ ಆಗ್ಬಿಡುತ್ತೆ. ಅದ್ರದ್ದು ಪೊಟೆನ್ಷಿಯಲ್ ನಮ್ಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಅದು ನೆಕ್ಸ್ಟ್ ಯಾವ ಆಕ್ಷನ್ ತಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಅಲರ್ಟ್ನೆಸ್ ಗೊತ್ತಾಗುತ್ತೆ. ಸ್ವಲ್ಪ ಪ್ರಚೋದನೆ ಮಾಡಿದ್ರೆ ಸಾಕು. ಅದರ್ವೈಸ್ ಅದ್ರ ತಂಟೆಗೆ ಹೋಗ್ಲಿಲ್ಲ ಅಂದ್ರೆ ಅದು ಸುಮ್ಮನೆ ಏನೋ ಒಂದು ಹಗ್ಗ ಬಿದ್ದಿದ್ಯೇನೋ, ಈಗ ನೀವೇ ಹೇಳ್ತಾನೆ ಏನೋ ಇತ್ತೇನೋ ಅಂತ ಅನ್ಸುತ್ತೆ. ಬಟ್ ಜಾಗೃತವಾಗಿ ನೋಡಿದ್ರೆ ಇಟ್ ಇಸ್ ಆಕ್ಚುಲಿ ಅ ಸ್ನೇಕ್. ಸೊ ಇದನ್ನ ಆಕ್ಚುಲಿ ಆದಿಶಂಕರರು ಕೂಡ ಇಡೀ ಬ್ರಹ್ಮಾಂಡದಲ್ಲಿರೋ ಬೆಳಕಿನ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಎಲ್ಲಾ ಕಡೆ ಆವರಿಸಿದೆ, ಆದ್ರೆ ಹಗ್ಗನೇನೋ ಅನ್ನೋ ತರ ಹಾವಾಗಿ, ಹಾವೇನೋ ಅನ್ನೋ ಹಗ್ಗ ತರವಾಗಿ ಇದೆ ಅಂತ ಹೇಳ್ತಾರೆ. ಯಾಕೆ ಈ ಎಕ್ಸಾಂಪಲ್ಸ್ ಮತ್ತೆ ಮತ್ತೆ ಬರುತ್ತೆ ಅಂದ್ರೆ, ಅದನ್ನ ಪ್ರಚೋದನೆ ಮಾಡಿದಾಗ ಮಾತ್ರ ಅದರ ತಾಕತ್ತು, ಅದ್ರ ಪವರ್, ಅದು ಒಂದು ಅಫಿಯರ್ಸ್ಫುಲ್ ಎನರ್ಜಿ ಅದೇನಿದೆ ಅದು ನಮ್ಗೆ ಪ್ರೊಜೆಕ್ಟ್ ಆಗುತ್ತೆ ಅನ್ನೋದು. ಇನ್ನು ನಿಮ್ಮ ಈ ಎಕ್ಸಾಂಪಲ್ ಬಂದು ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಈ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಏನ್ ರಿಪಿಟೇಟಿವ್ ಆಗಿ ಆಯ್ತು, ಅದಾದ್ಮೇಲೆ ಜಸ್ಟ್ ಹಾಗೆ ಸುಮ್ಮನೆ ಯೋಚನೆ ಮಾಡಿ ಹೇಳಿ, ನಿಮ್ಮಲ್ಲೊಂದು ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಕಳೆದ ಅಷ್ಟು ವರ್ಷಗಳಿಂದ ಆಗಿದೆ ಅಂತ ನಿಮ್ಗೆ ಅನ್ಸಲ್ವಾ? ನನಗೆ ಅವಾಗ ಅರ್ಥ ಆಗ್ಲಿಲ್ಲ ಯಾಕೆ ಹಿಂಗ ಆಗ್ತಿತ್ತು ಅಂತ, ಖಂಡಿತ ಅರ್ಥ ಆಗ್ಲಿಲ್ಲ. ಆಮೇಲೆ ನನ್ನ ತಂಗಿ ತುಂಬಾ ಸರಿ ಹೇಳ್ತಿದ್ಲು, ನೀನು ಯೂಟ್ಯೂಬ್ ಪಾಡ್ಕಾಸ್ಟ್ ಶುರು ಮಾಡು ಅಥವಾ ಯೂಟ್ಯೂಬ್ ಶುರು ಮಾಡು ಅಂತ. ನನಗೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋ ಇಂಟ್ರೆಸ್ಟ್ ಫಸ್ಟ್ ಅಲ್ಲಿ ಖಂಡಿತ ಇರ್ಲಿಲ್ಲ. ನನಗೆ ಬೇರೆ ಏನೋ ಡ್ರೀಮ್ಸ್ ಇತ್ತು. ಬಟ್ ನನ್ನ ತಂಗಿ ಒಬ್ಳೆ ಯಾವಾಗ್ಲೂ ಹೇಳ್ತಿದ್ಲು, ನೋಡಿ ಎಲ್ಲಿಂದ ಕಾಲ್ ಹೆಂಗ್ ಕನೆಕ್ಟ್ ಮಾಡಕ್ ಶುರು ಮಾಡತ್ತೆ ಅಂತ. ಬಟ್ ಆಮೇಲೆ ಫೈನಲಿ ಯಾವಾಗ ನನ್ನ ಪಾಡ್ಕಾಸ್ಟ್ ಶುರು ಮಾಡಿ 1.5 ವರ್ಷ ಆಯ್ತು. ಬಟ್ ನೀವ್ ಅದ್ ಹೇಳಿದ್ಮೇಲೆ ಅದು ಸತ್ಯ.
ಅಲ್ಲಿಂದಾನೇ ಲೈಫ್ ಒಂಥರ ಬೇರೆ ತರಾನೇ. ಅಬ್ಸಲ್ಯೂಟ್ಲಿ. ಯಾಕೆ ಅಂತಂದ್ರೆ ಸರ್, ತುಂಬಾ ಜನ ಈವನ್ ಪೇಷಂಟ್ಗಳು ಟ್ರೀಟ್ಮೆಂಟ್ ಬಂದಾಗ ಹೇಳ್ತಾರೆ, ನಂಗೆ ಕನ್ಸಲ್ಲಿ ತುಂಬಾ ಹಾವು ಬರುತ್ತೆ, ಹಾವೇನೋ ಸರ್ದೋದಂಗ್ ಆಗುತ್ತೆ, ಮಂಚದ ಕೆಳಗಡೆ ಹಾವಿದೇನೋ ಅನ್ಸುತ್ತೆ, ಸ್ನಾನ ಮಾಡ್ಬೇಕಾದ್ರೆ ನೀರಲ್ಲಿ ಹಾವು ಬಂದ್ಬಿಡ್ತೇನೋ ಅನ್ಸುತ್ತೆ, ಅಥವಾ ನೀವ್ ಹೇಳ್ದಂಗೆ ತುಂಬಾ ಹಾವು ಕಾಣಿಸುತ್ತೆ ನಿಜವಾಗ್ಲೂ ನನ್ಗೆ ಅಲ್ಲಲ್ಲಿ ಅಂತ ಹೇಳ್ತಾರೆ. ಒನ್ ಆಫ್ ದ ರೀಸನ್ಸ್ ಇಸ್, ಅಫ್ಕೋರ್ಸ್ ಅದಕ್ಕೆ ಬೇರೆ ಬೇರೆ ತರದ್ದು ಶಮಾನಿಕ್ ಅನಿಮಲ್ ರೀಡಿಂಗ್ ಅದೆಲ್ಲ ಮಾಡ್ಬೋದು, ಬಟ್ ಒನ್ ಆಫ್ ದ ರೀಸನ್ಸ್ ಇಸ್ ನಿಮ್ಮ ಸಪ್ರೆಸ್ ಮಾಡಿರೋ ಪೊಟೆನ್ಷಿಯಲ್ ಏನಿದೆ ಅದನ್ನ ಮತ್ತೆ ನೆನಪಿಸೋಕದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನಿಮ್ಮ ಭಯವನ್ನ ಬಿಡೋಕೆ ಹೆಲೋ ಈ ಪೊಟೆನ್ಷಿಯಲ್ ಜಾಸ್ತಿ ಮಾಡ್ಕೋ, ಆಗ ನಿನ್ನ ಎಲ್ಲ ಹಿಡನ್ ಫಿಯರ್ ಮತ್ತು ಲಿಮಿಟೇಷನ್ಸ್ ನ ಬಿಡಬಹುದು ಅನ್ನೋದನ್ನ ತೋರ್ಸಕ್ ಬರ್ತಾ ಇರುತ್ತೆ. ಅಂಡ್ ಅದು ಖಂಡಿತವಾಗಿಯೂ ನಮ್ಮೆಲ್ಲರಲ್ಲೂ ಇರುವ ಆ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋದಕ್ಕೋಸ್ಕರ ಆ ನೆನಪನ್ನ, ಯಾಕಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ನಮ್ಮೆಲ್ಲರಲ್ಲೂ ಇದೆ ಅದು, ಮತ್ತೆ ಅದನ್ನು ಜಾಗೃತ ಮಾಡ್ಕೊಳ್ಳುವಂತ ಕ್ರಿಯೆಯನ್ನು ನೀನ್ ಮಾಡ್ಬೇಕು. ನಿನ್ನ ಈ ಲೌಕಿಕ ಜೀವನದಲ್ಲಿ ಕಳೆದು ಹೋಗಬಾರ್ದು. ನಿನ್ನ ನಿಜವಾದ ನ್ಯೂನತೆನ ಗೆಲ್ಲೋಕೆ ಇರೋ ಸುಲಭ ಮತ್ತು ನಿಜವಾದ ಮಾರ್ಗ ಅಂದ್ರೆ ಈ ಆಧ್ಯಾತ್ಮ ಮಾರ್ಗ. ಅದನ್ನ ಜಾಗೃತ ಮಾಡ್ಕೋ, ಆ ಎನರ್ಜಿಯನ್ನ ಅವೇಕನ್ ಮಾಡ್ಕೋ ಅನ್ನೋದು ತೋರ್ಸಕ್ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾಗರಕಲ್ನ ಪೂಜೆ ಮಾಡೋದು, ಎಲ್ಲಾ ಕಡೆ ಒಂದೊಂದು ಗ್ರಾಮದಲ್ಲೂ ಇದು ಮಾಡೋದು, ಇದೆಲ್ಲ ಇಂಡೈರೆಕ್ಟ್ ಆಗಿ ದೇ ಆರ್ ಟೆಲ್ಲಿಂಗ್ ಅಸ್ ಟು ಅವೇಕನ್ ದಟ್ ಪೊಟೆನ್ಷಿಯಲ್. ಆ ಚಕ್ರಗಳ ಜಾಗೃತಿ, ಆ ಎನರ್ಜಿನ ರೇಸ್ ಮಾಡ್ಕೊಳ್ಳೋದು, ಅಲ್ಲಿಂದ ನಮ್ಮ ಒಂದು ಜೀವನ್ ಮುಕ್ತಿಯನ್ನು ಪಡ್ಕೊಳ್ಳೋದು, ನಿಜವಾದ ಆನಂದವನ್ನ ಅನುಭವಿಸೋದು, ನಮ್ಮ ನ್ಯೂನತೆಗಳನ್ನ ಗೆಲ್ಲೋಕಿರೋ ನಿಜವಾದ ಮದ್ದು, ಅದೆಲ್ಲದನ್ನ ತೋರಿಸ್ಕೊಡೋದಕ್ಕೆ ಹಂತ ಹಂತದಲ್ಲೂ ಗ್ರಾಮದಲ್ಲೂ ಮತ್ತು ಮ್ಯಾಂಡೇಟರಿ ಆಗಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಇದು ಮಾಡ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಬರುತ್ತೆ ಅನ್ನೋ ತರ, ಬಿಕಾಸ್ ದಟ್ ಇಸ್ ಅ ಮ್ಯಾಂಡೇಟರಿ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಫಾರ್ ಈಚ್ ಒನ್ ಆಫ್ ಅಸ್. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಈಗ ಪ್ರತಿ ಹಳ್ಳಿಗೂ ಒಂದು ನಾಗರಕಲ್ಲು ಅಥವಾ ನಾಗನ್ನ ಪೂಜೆ ಮಾಡೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮನೆಗಳಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ದೇವರುಗಳ ಚಿತ್ರದಲ್ಲಿ ಹಾವಿರುತ್ತೆ. ಶಿವ ಗಣೇಶನ ಹೊಟ್ಟೆ ಮೇಲೆ ಇರುತ್ತೆ, ಅಂಡ್ ದೇವಿ ತಲೆ ಮೇಲೆ ಇರುತ್ತೆ, ನಾರಾಯಣ ಸ್ಲೀಪಿಂಗ್, ಹೌದು, ವಿಷ್ಣು ಮಲಗಿರೋದು ಹಾವಿನ ಮೇಲೆ, ಅಂಡ್ ಎಲ್ಲ ದೇವತೆ, ಸುಬ್ರಹ್ಮಣ್ಯ ಅವರು ಕೆಳಗಡೆ ಹಿಡಿದಿ ಇಂಡಿಕೇಶನ್. ಇದರ ಅರ್ಥ ಏನು ಅಂದ್ರೆ, ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ಕುಂಡಲಿನಿ ಶಕ್ತಿ ಇದೆ. ನೀವು ಇದು ಅಟ್ಲೀಸ್ಟ್ ಇದನ್ನ ನೋಡಿದಾಗಾದ್ರೂ ನೀವು ಆಕ್ಟಿವೇಟ್ ಮಾಡಿ, ರಿಮೆಂಬರ್ ಟು ವರ್ಕ್ ಟುವರ್ಡ್ಸ್ ಇಟ್, ಅಟ್ಲೀಸ್ಟ್ ವರ್ಕ್ ಟುವರ್ಡ್ಸ್ ಇಟ್, ರಿಮೆಂಬರ್ ದಟ್. ಬಿಕಾಸ್ ನಮಗೆ ಯಾವುದು ಗೊತ್ತಿಲ್ಲ ಅಂತಲ್ಲ, ಆ ಒಂದು ಪರಮಾತ್ಮನ ಅಂಶ ನನ್ನಲ್ಲಿದೆ, ನನ್ ನೆನಪು ಮಾಡ್ಕೊಳ್ಬೇಕಷ್ಟೇ. ಯಾರೋ ಒಬ್ಬರ ಮಾರ್ಗದರ್ಶನ ಮೂಲಕ, ಹೆಲೋ ಇದಿದೆ, ಈಗ ನೀವು ಹೇಳಿದ್ರಿ ನಿಮ್ ತಂಗಿ ಹೆಲ್ಪ್ ಮಾಡಿದ್ರು, ಸ್ನೇಹಿತರು ಹೆಲ್ಪ್ ಮಾಡಿದ್ರು ಅಂತ, ಸಂಬಡಿ ಹ್ಯಾಸ್ ಟು ಹೆಲ್ಪ್ ಯು ರಿಮೆಂಬರ್, ಹೆಲೋ ದಿಸ್ ಇಸ್ ಹೂ ಯು ಆರ್, ವೇಕ್ ಅಪ್ ಅಂತ. ಆ ಕೆಲಸವನ್ನ ನಾವು ಸೂಕ್ಷ್ಮವಾದ್ರೆ ಧ್ಯಾನ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಬಟ್ ನಾವೆಲ್ಲಿ ಮಾಡ್ತೀವಿ, ವಿ ಆರ್ ಸೋ ಲಾಸ್ಟ್ ವಿತ್ ಆಲ್ ದ ಶೆಡ್ಯೂಲ್ ಅಂಡ್ ಹೆಕ್ಟಿಕ್ ಲೈಫ್ ಸ್ಟೈಲ್. ಸೊ ಅದ್ ಬಂದು ನಮಗೆ ಹೆಲೋ ಬಾಸ್ ಅಂತ ಮತ್ತೆ ಮಾಡಿಸ್ತಾ ಇರುತ್ತೆ. ಎಸ್. ಅಂಡ್ ನಿಮ್ಮೆಲ್ಲರಿಗೂ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಯಾರೋ ಬಂದು ಒಬ್ರು ಕಮೆಂಟ್ ಹಾಕ್ಬೋದು, ಇದೇನೋ ಹಾವು, ಮೂಢನಂಬಿಕೆ, ಹಾವು ಕಾಣಿಸ್ತು, ಹಣ್ಣು ಮಸಿ ಅಂತ. ಇಟ್ಸ್ ಓಕೆ, ಐ ಡೋಂಟ್ ಕೇರ್ ಕಮೆಂಟ್ ಮಾಡೋರಿಗೆ. ಬಟ್ ವೈಯಕ್ತಿಕವಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ರೈಟ್. ಎಷ್ಟೊಂದ್ ಸಾರಿ ಬರೀ ಹಾವಂತಲ್ಲ, ನಿಮಗೆ ನಿಮ್ಮ ನೇಚರ್, ಪ್ರಕೃತಿನೇ ಹೆಂಗೆಂಗೋ ನಿಮ್ಗೇನೋ ಒಂದು ಹೇಳಕ್ ಪ್ರಯತ್ನ ಪಡ್ತಾ ಇರುತ್ತೆ. ಅದನ್ನ ಅಬ್ಸರ್ವ್ ಮಾಡಿ. ಸೈನ್ಸ್ ಅಂಡ್ ಸಿಗ್ನಲ್ಸ್ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈಗ ಏನೋ ಒಂದು ಪುಕ್ಕ ಈಗ ಬಂದು ನಮ್ ಕೆನ್ನೆ ಮೇಲೆ ಅಂಟ್ಕೊಳ್ತು ಅಂತ ಇಟ್ಕೊಳ್ಳಿ, 2 ಥರ ಅದನ್ನ ಹ್ಯಾಂಡಲ್ ಮಾಡ್ಬೋದು. ಒಂದು ಪುಕ್ಕ ಬಿತ್ತು ಅಂತ ಈಗ ಅನ್ಬೋದು. ಎರಡನೇದೇ ಏನೋ ಫೇರಿದೊಂದು ಏನೋ ಒಂದು ಸೈನ್ ಬಂತು, ಏನೋ ಸೈನ್ ಇರ್ಬೋದು, ವಾಟ್ ಇಸ್ ಅ ಮೆಸೇಜ್ ಅಂತ ಅನ್ಬೋದು. ಇದು ಸೂಪರ್ಸ್ಟಿಷಿಯಸ್ ಅನ್ಸ್ಬೋದು, ಇದೆಲ್ಲ ನಿಜಾನ ಅನ್ನಿಸ್ಬೋದು. ಆದ್ರೆ ನಾವು ಕಳ್ಕೊಳ್ಳೋದೇನಿದೆ ಅಂದ್ರೆ, ಸೂಕ್ಷ್ಮವಾಗಿ ಎಲ್ಲದರಲ್ಲೂ ಆನಂದ ನೋಡೋದ್ರಿಂದ ನೀವು ಕಳ್ಕೊಳ್ಳೋದೇನಿದೆ. ಈಗ 11 ನೋಡಿದ್ರಿ, ಏನಿದು ದಿನದಲ್ಲಿ 20 ಸತಿ 11 ಬರುತ್ತೆ ಅಂತ ಅನ್ನಿಸ್ಬೋದು. ಆದ್ರೆ ವಾವ್, 11 ಐ ಆಮ್ ಗೆಟಿಂಗ್ ಅ ಡಿವೈನ್ ಮೆಸೇಜ್ ಅಂತ ಆ ಒಂದು ಚಿಕ್ಕ ಮಗುವಿನ ರೀತಿ ಮುಗ್ಧತೆ ಎಲ್ಲ ಎಕ್ಸೈಟ್ಮೆಂಟ್ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎನರ್ಜಿ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ, ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು. ಬಿಕಾಸ್ ಯಾವುದೇ ಪದ್ಧತಿ ಅಥವಾ ರೂಢಿ ನಿಮ್ಮನ್ನ ವೀಕ್ ಮಾಡಬಾರ್ದು. ಆದ್ರೆ ಆ ಎಕ್ಸೈಟ್ಮೆಂಟು, ಆ ಒಂದು ಏನೋ ಒಂದು ಬ್ಲಿಸ್ಸು, ಆ ಜಾಯ್, ಒಳ್ಳೇದಾಗತ್ತೆ ಅಂತ ಹೇಳುದು, ಡಸಂಟ್ ಇಟ್ ಸ್ಪ್ರೆಡ್ ಹ್ಯಾಪಿನೆಸ್? ಖಂಡಿತ. ಸೊ ಅಟ್ಲೀಸ್ಟ್ ನೀವು ಅಷ್ಟು ಡೀಪ್ ಆಗಿ ಹೋಗಿ ಡಿವೈನ್ ಮೆಸೇಜ್ ಎಲ್ಲ ಡಿಸೈಫರ್ ಮಾಡೋ ಲೆವೆಲ್ ನೀವು ಹೋಗದೇ ಇದ್ರು, ಆ ಜೋಶ್ ಬರುತ್ತಲ್ಲ ನಮ್ಗೆ, ದ್ಯಾಟ್ ಇಸ್ ಎನಫ್ ಅಲ್ವಾ? ದಟ್ ಇಸ್ ಎನಫ್. ಇಮ್ಯಾಜಿನ್ ನೀವು ಡ್ರೈವ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ 777 ನೋಡ್ತೀರಾ ಇನ್ನೊಂದು ಗಾಡಿ ಮೇಲೆ, ಏನೋ ಒಂದು ಸ್ಪಿರಿಚುವಲ್ ಟೂರ್ಗೆ ಸಿಗ್ನಲ್ ಬರ್ತಾ ಇದೆಯಪ್ಪ, ಸೂಪರ್ ಅಂತ ಅಂದಾಗ ಎಲ್ಲೋ ಮನ್ಸು ಯಾವುದೋ ಇದ್ರಲ್ಲಿ ಕಳೆದು ಹೋಗಿರೋದು, ಹೌದು ಒಂದು ಆಧ್ಯಾತ್ಮಿಕ ಪ್ರವಾಸಕ್ಕೆ ಹೋಗಿ ಬರೋಣ, ನಂಗೆ ಸಿಗ್ನಲ್ ಸಿಕ್ತು ಅಂದಾಗ ಅವ್ನು ಮತ್ತೆ ಲೈಫಿಗೆ ಬರ್ತಾನೆ. ಇದು ಕಳ್ಕೊಳ್ಳೋದು ಹೆಂಗಾಯ್ತು? ಇಲ್ಲ, ನಾನು ಆ ನಂಬರ್ ನೋಡಿದ್ರೇನೆ ಹೋಗೋದು ಅನ್ನೋದು ಪ್ರಾಬ್ಲಮ್. ಅದನ್ನ ನಾನು ಹೇಳ್ತೀನಿ, ಇದೊಂದು ಮಾನಸಿಕ ತೊಂದರೆ ಅಂತ. ಆದ್ರೆ being excited about life, about some feather or crystal or numbers or a full moon, a solar eclipse brings so much joy to your heart. ಇದು ಬಿಟ್ಟು ಏನೋ ಒಂಥರ ಮಂದವಾಗಿ ಬದುಕೋದಕ್ಕಿಂತ ಇದು ಖಂಡಿತ 100 ಪಟ್ಟು ವಾಸಿ. ಅದರಿಂದ ನೀವು ಅದಕ್ಕೆ ಅಡಿಕ್ಟ್ ಆಗಬೇಡಿ, ಬಟ್ ಬಿ ಅವೇರ್ ಅಂಡ್ ಬಿ ಬ್ರಿಂಗ್ ದಟ್ ಜಾಯ್ ಇನ್ ಯೋರ್ ಹಾರ್ಟ್ ಅಂತ ನಾ ಹೇಳೋದು.
ಅಲ್ವಾ? ಅಂಡ್ ಎಷ್ಟೊಂದ್ ಸಾರಿ ಈಗ 1111 ನಂಬರ್ ಏನೈತಲ್ಲ, Yes. ತುಂಬಾ ಜನ ಅನ್ಕೋತಾರೆ Yes. 1111 ಮೊಬೈಲ್ ಅಲ್ಲೋ ಎಲ್ಲಾದ್ರೂ 1111 ಕಾಣಿಸಿದ ತಕ್ಷಣ Yes. ಕಣ್ ಮುಚ್ಕೊಂಡು ಪ್ರೇ ಮಾಡ್ತಾರೆ. Yeah. ನಾ 10 ಕೋಟಿ ದುಡ್ಡು ಬರ್ಲಿ ಅಥವಾ ಅದೇನೋ ಆಗಿ ಈ ಕೆಲಸ Manifest ಮಾಡ್ಕೊಳಕ್ಕೆ. ಮ್ಯಾನಿಫೆಸ್ಟ್ ಮಾಡಕ್ ಶುರು ಮಾಡ್ತಾರೆ. ಅಲ್ಲ, Yes. 1111 ಏನು ಅಂತಂದ್ರೆ, ಈಗ ಉದಾಹರಣೆಗೆ ನೀವು ಯಾವ್ದೋ ಒಂದು ಬಟ್ಟೆ ಬಿಸ್ನೆಸ್ ಏನೋ ಶುರು ಮಾಡಬೇಕು ಅಂತ Right. ಯೋಚನೆ ಮಾಡ್ತಾ ಇರ್ತೀರ ಅಂತ ಅನ್ಕೊಡಿ. ಹ್ಮ್. ಒಂದು 10:15 ಆ ಟೈಮಲ್ಲಿ, 11 ಗಂಟೆ ಆ ಟೈಮಲ್ಲಿ Right. ನೀವು ಯೋಚನೆ ಮಾಡ್ತಿದ್ದಂತ ಟೈಮಲ್ಲಿ ಸಡನ್ ಆಗಿ ನಿಮ್ಗೆ ಆ ನಂಬರ್ಗಳು ಕಾಣಿಸಿದ್ರೆ, ಅಂದ್ರೆ ನೀನ್ ಕರೆಕ್ಟ್ ಆಗಿರೋ ದಾರಿಲಿ ಇದೆಯಾ ಇಟ್ಸ್ ಅ ಡಿವೈನ್ ಸಿಗ್ನಲ್. ಸಿಂಕ್ರಾನಿಸಿಟಿ. ಅಂದ್ರೆ ಯಾವತ್ತಾದ್ರೂ ನಾವು ಏಂಜಲ್ ಸ್ಪಿರಿಚುವಲ್ ಗೈಡ್ಸ್ ಬಗ್ಗೆ ಮಾತಾಡೋಣ ಸರ್. ಅಂದ್ರೆ ಅವರೆಲ್ಲರೂ ನಮ್ಮದೇ ಸುಪ್ತ ಮನಸ್ಸಿನಿಂದ ನನ್ನ ಉದ್ಧಾರದ ಕಡೆಗೆ ಯಾವಾಗ್ಲೂ ಸಹಾಯ ಮಾಡ್ತಾರೋ ಒಂದು ಶಕ್ತಿ, ಆ ತರದೊಂದು ಸಿಂಕ್ರಾನಿಸಿಟಿಯಲ್ಲಿ ಮತ್ತೆ ಮತ್ತೆ ಮೆಸೇಜ್ ಕೊಡ್ತಾರೆ. ನಾವಿಲ್ಲಿ ಒಂಟಿ ಅಲ್ಲ, ನಮ್ ಸುತ್ತ ಸಾಕಷ್ಟು ದೈವಿಕ ಶಕ್ತಿಗಳು, ಗೈಡ್ಸು, ಏಂಜಲ್ಸು, ಮೆಂಟರ್ಸು, ದೇ ಆರ್ ಆಲ್ವೇಸ್ ದೇರ್. ಆಶೀರ್ವಾದ ರೀತಿ, ಪ್ರೇಯರ್ ರೀತಿ, ಗೈಡೆನ್ಸ್ ರೀತಿ. ಸೊ ದೇ ಜಸ್ಟ್ ನಾಕ್ ದ ಡೋರ್, ನಾಕ್ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಎಸ್, ದೇರ್ ಕುಡ್ ಬಿ ಅ ಸಿಗ್ನಲ್. ಮೇ ಬಿ ನಾಟ್ ಆಲ್ವೇಸ್ ಪಾಸಿಟಿವ್, ದೇರ್ ಕುಡ್ ಬಿ ಅ ಕಾಷನ್ ಆಲ್ಸೋ. ಹುಷಾರಾಗಿರು, ಜಾಗೃತವಾಗಿರು, ಇನ್ನೊಮ್ಮೆ ಯೋಚನೆ ಮಾಡು. ಈ ತರದೆಲ್ಲ ಇಲ್ಲ ಅಂದ್ರೆ ನಾವ್ ಎಲ್ಲೋ ಕಳೆದು ಹೋಗ್ಬಿಡ್ತೀವಲ್ವಾ ಲೈಫಲ್ಲಿ. ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಮಗ ಅಮೆರಿಕಲ್ ಎಲ್ಲೋ ಕೆಲಸ ಮಾಡ್ತಿರ್ತಾನೆ, ಎಸ್. ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಎಲ್ಲೋ ಚಿಕ್ಕಮಂಗ್ಳೂರ್ ಹತ್ರ ಯಾವ್ದೋ ಒಂದು ಹಳ್ಳಿಲಿ ತಾಯಿ ಇರ್ತಾಳೆ. ರೈಟ್. ಮಗಂಗೆ ಏನಾದ್ರೂ ಒಂದ್ ಆಕ್ಸಿಡೆಂಟ್, ಒಂದ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆಕೆಗೆ 2-3 ದಿನದಿಂದಾನೆ ಹೌದು. ಹೊಟ್ಟೆಲ್ ಒಂಥರ ಸಂಕಟ ಶುರುವಾಗಿರತ್ತೆ. ಎಸ್. ಹೆಂಗಿದು? ಹೌದು. ಇವ್ರು ಇಲ್ಲೆಲ್ಲೋ ಇದಾರೆ, ಅಲ್ಲೆಲ್ಲೋ ಇದಾರೆ. ಅಬ್ಸಲ್ಯೂಟ್. ತಾಯಿ ಕರಳು ಏನ್ ಕನೆಕ್ಷನ್ ಅದೆಲ್ಲ. ನೋಡಿ, ದೇಹದಲ್ಲಿ ಇದ್ದು ಪಾತ್ರವನ್ನು ಅನುಭವಿಸ್ಬೇಕಾದ್ರೆ ಇಷ್ಟೊಂದು ಟೆಲಿಪತಿ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ವರ್ಕ್ ಆಗ್ಬೇಕಾದ್ರೆ, ಇನ್ನು ಸೂಕ್ಷ್ಮವಾದ ಲೋಕಗಳಲ್ಲಿರುವಂತಹ ನಮಗೆ ಏಳಿಗೆಯನ್ನು ಬಯಸುವಂತವ್ರು ಇನ್ನೆಷ್ಟು ಡೀಪ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಬಹುದು ಯೋಚನೆ ಮಾಡಿ. ಎಸ್, ಐ ಆಮ್ ಅ ಫರ್ಮ್ ಬಿಲೀವರ್ ಆಫ್ ಇಟ್. ಬಟ್ ನಾನು ಒಂದೇನು ಹೇಳ್ತೀನಿ ಅಂದ್ರೆ, ಯಾವ್ದಕ್ಕೂ ಅಡಿಕ್ಟ್ ಆಗಬೇಡಿ. ಮತ್ತೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ, ಅಲ್ಲಿಂದ ಮುಂದಕ್ಕೆ ಹೋಗಕ್ಕಾಗಲ್ಲ. ಆದ್ರೆ ಎಷ್ಟೊಂದು ಎಂಜಾಯ್ಮೆಂಟ್ ಬರುತ್ತೆ ಈ ತರದಿಂದ. ಎಂಜಾಯ್ ಮಾಡಿ ಅದನ್ನ. ಮೇಕ್ ಇಟ್ ಇನ್ ಬೆನಿಫಿಟ್ ಆಫ್ ಯೋರ್ ಪ್ರೋಗ್ರೆಸ್, ನಾಟ್ ಇನ್ ಬೆನಿಫಿಟ್ ಆಫ್ ಯೋರ್ ಫಿಯರ್. ಈಗ ಪೂರ್ವಿಯವ್ರ ಎಕ್ಸಾಂಪಲ್ ನೀವ್ ಹೇಳ್ದಂಗೆನೆ, ಈಗ ಯಾವ್ದೋ ಮನೆಯಿಂದ ಎಲ್ಲೋ ಹೊರಗೆ ಹೋಗ್ಬೇಕು, ಎಸ್ ಒಂದಿನ ಫಾರ್ ಎಕ್ಸಾಂಪಲ್ ನಿಮ್ದೇ ಹೇಳ್ತೀನಿ, ಎಸ್ ನೀವೆಲ್ಲೋ ಹೋಗ್ಬೇಕಿತ್ತು, ಯಾವ್ದೋ ಒಂದು ಫೆದರ್ ಬಂದು ನಿಮ್ ಕೆನ್ನೆಗ್ ಬಿತ್ತು. ಎಸ್. ನೀವ್ ಅನ್ಕೊಂಡ್ರಿ, ಓ ಇವತ್ ನನ್ ಕೆಲಸ ತುಂಬಾ ಚೆನ್ನಾಗತ್ತೆ, ಹೌದು. ಅದಕ್ಕೆ ನಂಗೆ ಈ ಫೆದರ್ ಏಂಜಲ್ಸ್ ಮೆಸೇಜ್ ಕೊಡ್ತು ಅಂತ. ಓಕೆ, ಹೋದ್ವಿ, ಅವತ್ತು ಕೆಲಸ ಸಖತ್ತಾಗಾಯ್ತು. ರೈಟ್. ನೆಕ್ಸ್ಟ್ ಡೇ ನೀವು ಮನೆಯಿಂದ ಹೋದ್ರೆ, ಮನೆಯಿಂದ ಹೊರಡ್ಬೇಕಂದ್ರೆ ನಿಮ್ ಪಡೆ ನೀವು ಹೋಗಿ ಹೌದು. ಇನ್ನೊಂದ್ ಫೆದರ್ ಬಂದ್ ಬೀಳಿ ಅಂತ ಕಾಯ್ಬಿಡಿ. ಬೀಳ್ತಾ ಇಲ್ಲ, ಹಾ. ಓ ಬಿದ್ದಿಲ್ಲ ಅದಕ್ಕೆ ಈ ಕೆಲಸ ಸರಿ ಹೋಗಲ್ಲ, ಹಾಗಲ್ಲ. ಅದೇ ಗ್ರೇಸ್ ಇರ್ಬೇಕು. ಅಂದ್ರೆ ಒಂದ್ ಥಾಟ್ ಕ್ಯಾನ್ ಇದರ್ ಲಿಮಿಟ್ ಯು ಆರ್ ಎಕ್ಸ್ಪ್ಯಾಂಡ್ ಯು ಅಂತ ಹೇಳ್ತಿರ್ತೀನಿ ಯಾವಾಗ್ಲೂ. ನಿಮ್ಮ ಥಾಟ್ ಯಾವಾಗ್ಲೂ ನಿಮ್ಮನ್ನ ಎಕ್ಸ್ಪ್ಯಾಂಡೇ ಮಾಡ್ತಾ ಇರ್ಬೇಕು ಹೊರತು ಲಿಮಿಟ್ ಮಾಡಕ್ ಹೋಗ್ಬಾರ್ದು. ನಿಮ್ಮ ಅಡ್ವಾಂಟೇಜ್ ತಗೋಬೇಕು ಸೈನ್ಸ್ ಅನ್ನ. ಅವಾಗ ಭಯಮುಕ್ತವಾಗಿ, ತುಂಬಾ ಪಾಸಿಟಿವ್ ಆಗಿ, ಈ ಹುಚ್ಚಾಟದಲ್ಲೇನೆ ಅದ್ಭುತವಾದ ಏಳಿಗೆಯನ್ನ ಖಂಡಿತ ಕಾಣಬಹುದು. ಈಗ ನೀವು ನೇಚರ್ ಜೊತೆ ಕನೆಕ್ಟ್ ಆಗಿ, ನೀವು ನೇಚರ್ ಪ್ರಕೃತಿ ಕೊಡ್ತಕ್ಕಂತ ಸೈನ್ಸ್ ನ ರೈಟ್. ಅರ್ಥ ಮಾಡ್ಕೊಳ್ಳೋದು ಅದೊಂದು ಕಡೆ ಆದ್ರೆ, ಹೌದು. ಕೆಲವೊಂದ್ಸರಿ ನಾವುಗಳೆಲ್ಲ ಸ್ಕೂಲ್ ಡೇಸ್ ಇಂದಾನೆ ಕೆಲವು ಮೂಢನಂಬಿಕೆಗಳಿಗೆ ತುತ್ತಾಗ್ಬಿಟ್ಟು ಆಯ್ತಾ. ಅದ್ ಹೇಗೆ ಅಂದ್ರೆ, ಹೌದು. ಈಗ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಈ ಈ ಕಂಬಗಳಿರತ್ತಲ್ಲ, ಈ ರೈಟ್. ಕಂಬಗಳಿಗೆ ಕಟ್ಟಿರ್ತಾರಲ್ಲ ಈ ತರ, ಓಕೆ. ಆದ್ರೆ ಕೆಳಗ್ ಹೋಗ್ಬಾರ್ದು, ಹೌದಾ? ಹೋದ್ರೆ ಫೇಲ್ ಆಗ್ತೀವಿ. ಓ ಮೈ ಗಾಡ್. ಆಮೇಲೆ ಅದೇನೋ ಎಕ್ಸಾಮ್ ಟೈಮ್ ಅಲ್ಲಿ ಯಾವ್ದೋ ಒಂದು ಮರ ಇರೋದು ಆಯ್ತಾ, ಓಕೆ. ಆ ಮರಕ್ಕೆ ಎತ್ಬಿಟ್ಟು ಹೊಡೆದ್ರೆ ಅದ್ ಎಲೆ ಕೆಳಗ್ ಬಿದ್ರೆ ಕೈಲಿ ಹಿಡ್ಕೊಬೇಕು, ಓಕೆ. ಅವಾಗ ಪಾಸ್ ಆಗ್ತೀವಿ. ಆಮೇಲೆ ಮೇಲ್ಗಡೆ ಆಕಾಶದಲ್ಲಿ ಒಂದ್ ಗರುಡ ಪಕ್ಷಿ ಹಾರೋದ್ರೆ ಸಾಕು, ಅದೇನೋ ಹಿಂಗೆಲ್ಲ ಮಾಡೋದಂತ ಏನೋ ವಿಚಿತ್ರ ನಂಬಿಕೆಗಳು ಅವಾಗ್ಲೆಲ್ಲ ಆಯ್ತಾ. ಸೊ ಅದು ಬೇರೆ, ಹೌದು. ಸ್ಪಿರಿಚುವಲಿ ಕನೆಕ್ಟ್ Yes. ಆದಾಗ ಪ್ರಾಬ್ಲಿ ಇದನ್ನ ನಮ್ದೇ ಇರೋರು ಇದನ್ನ ಅದಕ್ಕೆ ಕೋರ್ಲೇಟ್ ಮಾಡ್ಕೊಳ್ತಾರೋ ಏನೋ. ಅಂದ್ರೆ ನೀವ್ ಹೇಳ್ದಂಗ ಅದೇನೇನೋ ಪೆದ್ದಂಗ್ ಮಾಡಿದ್ವಲ್ಲ ನಾವು, ಅದನ್ನೇ ಇದು ಅಂತ ಅನ್ಕೊಂಡಿರ್ತಾರೋ ಏನೋ. ಅದಕ್ಕೋಸ್ಕರ ಅವ್ರಿಗೆ ಇದ್ರ ಕಡೆ ಓಪನಿಂಗ್ ಬರಲ್ಲ. ಬಟ್ ಒಂದ್ಸತಿ ಇಫ್ ಯು ಜಸ್ಟ್ ಓಪನ್, ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸರ್, ನಿಮ್ ವಿಚಿತ್ರ ಅನ್ಸೋದು, ಜಸ್ಟ್ ಈಗ ಸದ್ಯಕ್ಕೆ ನೆನಪಾಗಿದ್ದು. ಸೊ 11:11ಗೆ ನಾವೊಂದು ಫ್ರೀ ಮೆಡಿಟೇಷನ್ ಮಾಡಿಸಿದ್ವಿ. ಅದರಲ್ಲಿ ನನ್ನ ಸ್ಟಾಫಿಗೆ, ನೋಡಮ್ಮ ಇದೊಂದು ಮೆಡಿಟೇಷನ್ ಮಾಡ್ತೀನಿ, ಲಿಂಕ್ ಹಾಕ್ಬಿಡು ಗ್ರೂಪಲ್ಲಿ ಪೋಸ್ಟ್ ಮಾಡಿ ಅಂತ ಹಾಕ್ದೆ. ಅವಳು 10 ನಿಮಿಷ ಬಿಟ್ಟು ಫೋನ್ ಮಾಡ್ತಾಳೆ, ಮೇಡಮ್ ನೀವು ಎಷ್ಟು ಗಂಟೆಗೆ ಗೊತ್ತಾ ಕಳ್ಸಿದಿರಾ ಇದನ್ನ? 11:11ಗೆ ಅಂತ. ಐ ವಾಸ್ ಸ್ಟನ್ಡ್. ಎಸ್. ಸೊ ಯು ಜಸ್ಟ್ ಕಾಂಟ್ ಬಿಲೀವ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್. ಸೊ ಈ ತರ ನೀವು ಅದ್ರ ಒಳಗಡೆ ಹೇಳಿದ್ರೆ ಅದೇ ನಿಮ್ಮನ್ನ ಫಾಲೋ ಮಾಡುತ್ತೆ, ಅಂಡ್ ಇಟ್ ಕೀಪ್ಸ್ ಬ್ರಿಂಗಿಂಗ್ ದಟ್ ಜಾಯ್ ಇನ್ ಯೋರ್ ಹಾರ್ಟ್. ಎಸ್. ಅದಕ್ಕೆ ನಾವು ಸ್ವಲ್ಪ ಸೂಕ್ಷ್ಮ ಆಗ್ಬೇಕು, ಸ್ವಲ್ಪ ಓಪನ್ ಆಗ್ಬೇಕು, ಸ್ವಲ್ಪ ಫನ್ ಎಲಿಮೆಂಟ್. ಒಳಗಡೆ ಇರೋ ಮಗುನ ಸಾಯಿಸಬಾರ್ದು. ಸಾಯಿಸ್ಬಿಟ್ರೆ ಇದೆಲ್ಲ ಮಜಾ ಇರಲ್ಲ. ನಾನು ಆಗ ಹೇಳಿದಾಗ ಪುಕ್ಕ ಬಂತು ಅಂತ ಹೀಗೆ ಕಿತ್ತಾಕೋಬೇಕು ಅನ್ಸುತ್ತೆ. ರಾದರ್ ದೆನ್ ಎಂಜಾಯಿಂಗ್ ದ ಗ್ರೇಸ್ ಆಫ್ ದ ಫೆದರ್. ಯಾ. ಅಂಡ್ ನಾವ್ ಈಗ ಕುಂಡಲಿನಿ ಶಕ್ತಿ ಬಗ್ಗೆ ನಾವೇನ್ ಮಾತಾಡ್ತಿದೀವಲ್ಲ, ಎಸ್. ಕುಂಡಲಿನಿಯಿಂದ ಜೀವನಗಳು ಬದಲಾಗಿದೆ. ನಿಮ್ ಲೈಫ್ ಅಲ್ಲಿ ಎಲ್ಲಿಂದ ಎಲ್ಲಿಗ್ ಬೇಕೋ ಹೋಗಿ ನೀವು ಬೆಳಿಬಹುದು. ಈಗ ಉದಾಹರಣೆಗೆ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಎಲ್ಲ ನಾವು ಕೊಟ್ವಿ. ಹೌದು. ಈಗ ನೀವು ಮನಿನ ಅಟ್ರಾಕ್ಟ್ ಮಾಡಬಹುದು, ಹೆಸರು ತಗೊಬಹುದು, ಎಸ್. ಏನೇನೋ ಜೀವನದಲ್ಲಿ ಏನ್ ಬೇಕೋ ಎಲ್ಲ ಸಾಧಿಸಬಹುದು. ಹೌದು. ಆದ್ರೆ ಈಗ ಉದಾಹರಣೆಗೆ ಒಬ್ಬ ಕಾಮನ್ ಮ್ಯಾನ್, ಎಸ್.
ಒಬ್ಬ ಸಾಮಾನ್ಯ ವ್ಯಕ್ತಿ ಎಸ್ ಈ ಕುಂಡಲಿನಿ ಶಕ್ತಿನ ಹ್ಮ್. ಜಾಗೃತಿಗೊಳಿಸ್ಕೊಳ್ಳೋದ್ರಿಂದ ಹ್ಮ್. ಮೊದಲನೇದು ಏನಕ್ಕೆ ಜಾಗೃತಿಗೊಳಿಸ್ಕೊಬೇಕು ಅಂತ, ಎರಡನೇದು ಅದರಿಂದ ಏನೇನ್ ಬೆನಿಫಿಟ್ಸ್. ಎಸ್ ಸರ್, ಇಲ್ಲಿ ಜಾಗೃತಗೊಳಿಸ್ಕೊಳ್ಳೋದು ಅಂದ ತಕ್ಷಣ ಒಂದು ದೊಡ್ಡ ಕಾಷನ್ ಬರಬೇಕು. ಯಾಕೆ ಅಂದ್ರೆ ಇದನ್ನ ಸುಮ್ಮನೆ ನಾನೇನೋ ಒಂದು ಮಾಡ್ತೀನಿ, ಇಂಟರ್ನೆಟ್ ಅಲ್ಲಿ ನೋಡ್ತೀನಿ ಅಥವಾ ಯೂಟ್ಯೂಬ್ ಅಲ್ಲಿ ಏನೋ ಹೆಂಗ್ ಜಾಗೃತ ಮಾಡ್ಕೊಳ್ಳೋದು ಮಾಡ್ತೀನಿ ಅಂದ್ರೆ, ಸಾರಿ ನನಗೆ ಹೆದರ್ಸಕ್ ಇಷ್ಟ ಅಲ್ಲ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್, ಇಟ್ ಕ್ಯಾನ್ ಬಿ ಅ ರಿಯಲ್ ಡೇಂಜರಸ್ ಪ್ರಾಸೆಸ್. ಸೊ ತುಂಬಾ ಹುಷಾರಾಗಿರ್ಬೇಕು. ಖಂಡಿತವಾಗಿಯೂ ಇದರಲ್ಲಿ ಗುರು ಮಾರ್ಗದರ್ಶನ ಬೇಕೇ ಬೇಕು. ಅಂದ್ರೆ ಒಬ್ಬ ಗುರು ಒಬ್ಬ ವ್ಯಕ್ತಿಗೆ ಮೊದಲು ನಿನ್ ಬಾಡಿನ ಇದನ್ನ ಜಾಗೃತ ಮಾಡ್ಕೊಳ್ಳೋಕೆ ತಯಾರು ಮಾಡ್ಕೊಳಪ್ಪ, ನಿನ್ ಮೈಂಡ್ ಅನ್ನ ಇದನ್ನ ಜಾಗೃತ ಮಾಡ್ಕೊಳ್ಳೋಕೆ ಸ್ಟೇಬಲ್ ಮಾಡ್ಕೊಳಪ್ಪ, ನಿನ್ ಡಯಟ್ ಮೂಲಕ ನೀನ್ ಫಸ್ಟ್ ನಿನ್ನ ಎನರ್ಜಿ ಪ್ಯಾಟರ್ನ್ಸ್ ನ ಅಪ್ಗ್ರೇಡ್ ಮಾಡ್ಕೋಬೇಕು. ಈ ತರ ಅವ್ರ ಜೀವನ ಶೈಲಿಯಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಅವರ ಅನುಷ್ಠಾನಗಳು, ಕ್ರಿಯೆಗಳು, ಇದೆಲ್ಲದರ ಮೂಲಕ ಆ ವ್ಯಕ್ತಿಯನ್ನ ತಯಾರು ಮಾಡ್ತಾರೆ. ತಯಾರು ಮಾಡದೆ ಮಾಡ್ಕೊಳಕ್ ಹೋದಾಗ ಡೇಂಜರ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಯಾವ ತರ ಡೇಂಜರ್ ಅಂತ ಅನಿಸ್ಬೋದು, ಏನ್ ಡೇಂಜರ್ ಆಗ್ಬಿಡ್ಬೋದು ಅಂತ ಅನ್ನಿಸ್ಬೋದು. ನಾನೊಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ತುಂಬಾ ಚೆನ್ನಾಗಿ ಪಾಯಸ ಮಾಡಿದೀನಿ ಅಂತ ಅನ್ಕೊಳ್ಳಿ. ಅಂದ್ರೆ ಅರೋಮ ಹೇಗ್ ಬರ್ತಿದೆ ಅಂದ್ರೆ ನಿಮ್ಗೆ ಹೊಟ್ಟೆ ಹಸಿತಾ ಇದೆ, ಅಯ್ಯೋ ಕೊಡಿ ತಿನ್ಬೇಕು ಅಂತ, ಅಷ್ಟು ತುಂಬಾ ಚೆನ್ನಾಗಿ ಪಾಯಸ ಮಾಡಿದೀನಿ. ಬಟ್ ಒಂದು ಗಲೀಜ್ ಕಂಟೈನರ್ ಅಲ್ಲಿ ಅದನ್ನ ನಿಮ್ಗೆ ಸರ್ವ್ ಮಾಡ್ತೀನಿ. ತಿನ್ನಿ ಸರ್, ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ ಸರ್, ಗಲೀಜಿದ್ರು ಏನಿಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಬೇಡ ಬೇಡ ಅಂತೀರಾ. ಇಲ್ಲ ನೀವು ತಿನ್ಲೇಬೇಕು, ತಿನ್ನಿ ತಿನ್ನಿ, ನೀವು ಎಷ್ಟು ದಿನ ಆದ್ಮೇಲೆ ಮನೆಗೆ ಬಂದು ತಿನ್ನಿ ತಿನ್ನಿ ಅಂದ್ರೆ ಅಯ್ಯೋ ಬೇಡ ಅಂತ ನೀವು ವಾಂತಿನೇ ಮಾಡ್ಬಿಡ್ತೀರಾ. ಅಂದ್ರೆ ಇನ್ನೂ ತಿಂದೇ ಇಲ್ಲ, ಆಲ್ರೆಡಿ ಬೆಳಗ್ಗೆ ತಿಂದಿದ್ದು ವಾಂತಿ ಆಗ್ಬಿಡುತ್ತೆ. ಕರೆಕ್ಟಾ? ಕರೆಕ್ಟ್. ಅದೇ ಥರನೇ ಒಬ್ಬ ಮನುಷ್ಯ ತಯಾರಾಗದೆ, ಆ ಪ್ಯೂರಿಫಿಕೇಶನ್ ಆಗದೆ ನಾನು ಜಾಗೃತ ಮಾಡ್ಕೊಳ್ಬಿಡ್ತೀನಿ ಅಂತ ಹೋದ್ರೆ, ನಾನು ಈ ಟರ್ಮ್ ಯೂಸ್ ಮಾಡೋದು ಸ್ವಲ್ಪ ಹಾರ್ಶ್ ಅನ್ನಿಸ್ಬಹುದು, ಮಾನಸಿಕವಾಗಿ ಏರುಪೇರುಗಳಾಗಿರೋ ಕೇಸಸ್ಗಳು, ಅಂದ್ರೆ ಲಿಟ್ರಲಿ ಒಂದು ಸೈಕಾಟಿಕ್ ಪ್ರಾಬ್ಲಮ್ ಏನಿದೆ, ಮೆಂಟಲ್ ಪ್ರಾಬ್ಲಮ್ಸ್ ಏನಿದೆ ಅದಾಗಿರುವಂಥದ್ದು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗಿರೋದು, ಅಥವಾ ನಂಗೆ ಏನೋ ಒಂಥರ ಆಗ್ತಾ ಇದೆ ಬಾಡಿಲಿ. ನೀವು ನೋಡಿರ್ತೀರ ಕೆಲವು ವಿಡಿಯೋಸ್ ಎಲ್ಲ, ಕೆಲವರು ಏನೇನೋ ಜಂಪ್ ಮಾಡೋ ಥರ, ಹೆಂಗೆಂಗೋ ಆಡೋ ಥರ ಎಲ್ಲ ಮಾಡ್ತಾ ಇರೋದು. ಅದು ಸ್ವಲ್ಪ ಒಂಚೂರು ಎಕ್ಸಾಜರೇಟೆಡ್ ಅದು. ಆದ್ರೆ ಅವ್ರಿಗೆ ಅದನ್ನ ಮೊದಲು ನಿನ್ನನ್ನ ರೆಡಿ ಮಾಡದೆ ನಾನು ಕೊಡ್ತಾ ಇದ್ದೀನಿ, ಕೊಡಬಾರ್ದು ಅನ್ನೋ ಅವೇರ್ನೆಸ್ ಒಬ್ಬ ಟೀಚರ್ಗಿರ್ಬೇಕು. ಅಥವಾ ತಗೊಳ್ಳೋರ್ಗೂ ಕೂಡ ಇದಕ್ಕೆ ನಾನು ಸಿದ್ಧನಿದ್ದೀನ, ಹೇಗೆ ಪ್ರಿಪೇರ್ ಆಗೋದು ಅನ್ನೋಷ್ಟು ಮೆಚುರಿಟಿ ಖಂಡಿತ ಇರಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಕುಂಡಲಿನಿ ಜಾಗೃತ ಆಗ್ತಾ ನಾನು ಆಗ್ಲೇ ಹೇಳಿದೆ, ಜಾಗೃತ ಆಗೋದು ಜೀವನ್ ಮುಕ್ತಿಯ ಒಂದು ಆ ಪರಮ ಉದ್ದೇಶಕ್ಕೆ, ಜೀವಾತ್ಮ ಪರಮಾತ್ಮನ ಜೊತೆಲಿ ಒಂದಾಗೋದಕ್ಕೆ, ಆ ಯೂನಿಟಿ ಕಾನ್ಶಿಯಸ್ನೆಸ್ ಡೆವಲಪ್ ಆಗೋಕೆ, ಆ ಲಿಬ್ರೇಷನ್ಗೆ, ಆ ಜ್ಞಾನಕ್ಕೆ ಅಂತೆಲ್ಲ ಹೇಳಿದೆ. ಆ ಆನಂದ ಬರ್ಬೇಕು ಅಂತ ಅಂದಾಗ ನಾವು ನಮ್ಮ ಲಿಮಿಟೇಷನ್ಸ್ ಮೇಲೆ ವರ್ಕ್ ಮಾಡ್ಲೇಬೇಕಲ್ಲ. ಈಗ ಸರ್ ನೀವು ಖುಷಿಯಾಗಿರಿ ಅಂದ್ರೆ, ಈ ಬೇಜಾರಿದೆ ಹೆಂಗ್ ಖುಷಿಯಾಗಿರೋದು ಅಂತ ಹೇಳ್ತೀರಾ. ಬೇಜಾರ್ ಬಿಡಕ್ಕೆ ಸೂತ್ರವನ್ನು ಕೊಟ್ಟಾಗ ನಿಮ್ಗೆ ನಿಜವಾದ ಖುಷಿ ಬರುತ್ತೆ. ಕರೆಕ್ಟಾ? ಅದೇ ತರ ಒಬ್ಬ ವ್ಯಕ್ತಿಗೆ, ಫಾರ್ ಎಕ್ಸಾಂಪಲ್, ಅವ್ನಿಗೆ ನೋಡಪ್ಪ ಜೀವನ ಅಂದ್ರೆ ಇಷ್ಟೇ, ಆತ್ಮಕ್ಕೆ ಸಾವಿಲ್ಲ, ನೀನ್ ಸತ್ರು ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಿ ಬರ್ತೀಯಾ, ಇದನ್ನೆಲ್ಲ ಹೇಳ್ತಾ ಹೋಗಿ ಅವನಿಗೆ ಸಿಕ್ಕಾಪಟ್ಟೆ ಜೀವದ ಮೇಲೆ ಭಯ ಇದ್ದು, ನೋಡಿ ಏನಿಲ್ಲ ಹೋಗು ಕಾಡಲ್ಲಿ ಹೋಗು ಅಂದ್ರೆ ಅವ್ನಿಗೆ ಹೇಗಾಗತ್ತೆ? ಫುಲ್ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ, ತಲೆ ಸುತ್ತು ಬರುತ್ತೆ, ಅಯ್ಯೋ ಅಂತ ಎದೆ ದಬ್ಬ ಬರುತ್ತೆ, ಪ್ಯಾನಿಕ್ ಅಟ್ಯಾಕ್ ಬರುತ್ತೆ. ಸೊ ಇಫ್ ಈಸ್ ನಾಟ್ ರೆಡಿ, ಆ ಕಾನ್ಸೆಪ್ಟ್ಸ್ ಅವನಿಗೆ ಅರ್ಥ ಆಗಕ್ಕೆ ಆತ ರೆಡಿನೇ ಇಲ್ಲ ಅಂದ್ರೆ, ಆ ನಿರ್ಭಯತೆನ ಫೋರ್ಸ್ಫುಲ್ ಏನಾಗಲ್ಲ ಹೋಗು, ಏನಾಗಲ್ಲ ಮಾಡು ಅಂದಾಗ ಹೇಗಾಗತ್ತೆ ಅವನಿಗೆ? ಬೇರೆ ಬೇರೆ ಸೈಕಲಾಜಿಕಲ್ ಇಶ್ಯೂಸ್ ಬರಕ್ ಶುರು ಆಗೋಗುತ್ತೆ ಅಷ್ಟೇ ಆ ಪ್ಯಾನಿಕ್ ಅಲ್ಲಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಅನ್ಕಂಡೀಷನಲ್ ಲವ್ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಕುಂಡಲಿನಿ ಜಾಗೃತ ಆಗ್ತಾ ಆಗ್ತಾ ಆ ಕಂಪ್ಯಾಷನ್, ಆ ಡಿವೈನ್ ಲವ್, ಆ ಯೂನಿಟಿ. ಫಾರ್ ಎಕ್ಸಾಂಪಲ್, ಕುಂಡಲಿನಿ ಒಂದು ಹಂತದಲ್ಲಿ ಜಾಗೃತ ಆಗ್ತಾ ಆಗ್ತಾ ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅನ್ಸುತ್ತೆ. ಈಗ ನೀವು ಯು ಆರ್ ಸ್ಪಿರಿಚುವಲ್ ಆಸ್ ಮಚ್ ಆಸ್ ಐ ನೋ. ಸೊ ನಾನು ಒಂದು ಚಾಕು ತಗೊಂಡು, ಸರ್ ಪರವಾಗಿಲ್ಲ ನಿಮ್ಗೆ ಲಾಭ ಸಿಗುತ್ತೆ ನಂಗೆ ಚುಚ್ಚಿ ಅಂದ್ರೆ, ಇಲ್ಲಪ್ಪ ನಾನು ಚುಚ್ಚಲ್ಲ ಅಂತೀರಾ. ಇಲ್ಲ ಇನ್ನೂ ಲಾಭ ಬರುತ್ತೆ ಚುಚ್ಚಿ ಅಂದ್ರೆ, ನನ್ಗೆ ಎಷ್ಟು ಲಾಭ ಬಂದ್ರು ಪರವಾಗಿಲ್ಲ ಚುಚ್ಚಲ್ಲ, ಬಿಕಾಸ್ ನೀವು ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅಂತ ನೀವು ಹೇಳ್ತೀರಾ. ನಿಮಗ್ ನೋವಾದ್ರೆ ನನಗ್ ನೋವಾಗುತ್ತೆ, ನಾನು ಚುಚ್ಚಲ್ಲ ಅಂತ ಹೇಳ್ತೀರಾ. ಕರೆಕ್ಟಾ? ಅಂದ್ರೆ ಆ ಒನ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಈ ತರದೆಲ್ಲ ಕಾನ್ಸೆಪ್ಟ್ಸ್ ನಮ್ಗೆ ವಿ ಸ್ಟಾರ್ಟ್ ಬಿಕಮಿಂಗ್ ದ್ಯಾಟ್. ಸೊ ಒಬ್ಬ ವ್ಯಕ್ತಿಗೆ ಅನ್ಕಂಡೀಷನಲ್ ಅದೆಲ್ಲ ಬೋಧನೆ ಕೊಟ್ಬಿಟ್ಟು, ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟು, ಬಟ್ ಅವನು ಅವ್ನ ಗರ್ಲ್ ಫ್ರೆಂಡ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ಆಗ್ಬಿಟ್ಟಿದ್ದಾನೆ. ಇಲ್ಲ ನನ್ಗೆ ಅವಳನ್ನ ಮೈಂಡಿಂದ ತೆಗಿಯಕ್ಕೆ ಆಗ್ತಾ ಇಲ್ಲ, ಅವಳು ನನ್ ಬಿಟ್ಟು ಹೋದ್ಲು, ಬೆಳಗ್ಗೆ ರಾತ್ರಿ ಅವಳೇ ನೆನ್ ಬರ್ತಾಳೆ, ಅವಳು ಮೆಸೇಜ್ ಇಲ್ಲ ಅಂದ್ರೆ ನಂಗೆ ಆಗೋದೇ ಇಲ್ಲ, ಅಯ್ಯೋ ನನ್ಗೊಂಥರ ಸೈಕೋ ತರ ಆಗ್ಬಿಟ್ಟಿದ್ದೀನಿ, ನಂಗೆ ಅವ್ಳು ನೋಡಿದ್ರೇನೆ ಸಮಾಧಾನ ಅಂತಿರೋನ್ಗೆ ತಗೋ ಅನ್ಕಂಡೀಷನಲ್ ಲವ್, ತಗೋ ಡಿಟ್ಯಾಚ್ಮೆಂಟ್ ಅಂತ ಕೊಟ್ರೆ ಏನಾಗ್ಬೋದು ಸರ್ ಅವನು? ಇದು ತಗೊಳ್ಳ ಅದು ತಗೊಳ್ಳ, ಅನ್ಕಂಡೀಷನಲ್ ಡಿಟ್ಯಾಚ್ಮೆಂಟ್, ವೈರಾಗ್ಯ, ಅದು ಇದು ಇದು ಅಂದ್ರೆ ಆಧ್ಯಾತ್ಮಿಕ ಕ್ರಿಯೆಗಳು ಎಲ್ಲವನ್ನು ಬಿಟ್ಟು ಹೋಗೋದಲ್ಲ, ಬ್ಯಾಲೆನ್ಸ್ ಮಾಡುವಂಥದ್ದು, ತನ್ನ ಹಾರ್ಮೋನಿಯಸ್ ಸ್ಟೇಟ್ ಅನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ನಿಜವಾದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಲ್ಲಿ ರಿಸ್ಟ್ರಿಕ್ಷನ್ ಇರಲ್ಲ, ಅಟ್ಯಾಚ್ಮೆಂಟು ಇರಲ್ಲ. ನೀವು ಆ ಥರದ್ದು ಪೇರ್ ನೋಡಿದೀರಾ ಸರ್ ಎಲ್ಲಾದ್ರೂ? ಅಂದ್ರೆ ತುಂಬಾ ಕಮ್ಮಿ ನಾವು ನೋಡೋಕ್ ಸಿಗೋದು. ನೋಡಿದಾಗ ಅವ್ರು ಶಿವ ಪಾರ್ವತಿ ತರ ಕಾಣಿಸ್ತಾರೆ ನಮ್ಗೆ ಅಲ್ವಾ? ಎಷ್ಟು ಲವ್ ಇರುತ್ತೆ, ಅಟ್ಯಾಚ್ಮೆಂಟೇ ಇರಲ್ಲ.
ಫ್ರೀಡಮ್ ರೆಸ್ಟ್ರಿಕ್ಷನ್ ಇರಲ್ಲ. ಬಟ್ ಲವ್ ಹೆಸರಲ್ಲಿ ಎಷ್ಟು ದೌರ್ಜನ್ಯ ಮಾಡ್ತಾರೆ ಇವಾಗಿನ ಕಾಲದಲ್ಲಿ ಅದು ಗೊತ್ತಿದೆ ನಮ್ಗೆ. ಅಲ್ಲ ಸೊ ನನಗೂ ಯಾರಾದ್ರು ಸ್ಪಿರಿಚುಯಾಲಿಟಿ ಅಂದ್ರೆ ನನಗೆ ನೀನ್ ಬಿಡಪ್ಪ ಪಾಡ್ಕಾಸ್ಟ್ ಶುರು ಮಾಡಿದ್ಮೇಲೆ ಫುಲ್ ಸ್ಪಿರಿಚುವಲ್. ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟಿದೆ ಅಂತೆ, ಸ್ಪಿರಿಚುವಲ್ ಅಂತ ಯಾ ನೀನ್ ಬಿಡಿ ಇವಾಗ ಫುಲ್ ಸಾಧು ಆಗೋಗ್ಬಿಟ್ಟಿದ್ಯಾ, ಹಂಗೆ ಹಿಂಗೆ ಯಾ ಮೂರತ್ತು ದೇವಸ್ಥಾನ ಅಂತೀಯ ಅದು ಗುರು. ಸ್ಪಿರಿಚುಯಾಲಿಟಿ ಅಂದ್ರೆ ನೀನ್ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡೋದಲ್ಲ. ನಾಟ್ ಜಸ್ಟ್ ದ್ಯಾಟ್. ಎಸ್, ನಿನಗೆ ಅಬ್ಸಲ್ಯೂಟ್ಲಿ, ಸ್ಪಿರಿಚುಯಾಲಿಟಿ ಅಂದ್ರೆ ನಿನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನ್ನಲ್ಲೇ ಗೊತ್ತಾಗತ್ತೆ. ಅಬ್ಸಲ್ಯೂಟ್ಲಿ. ಮುಂಚೆ ಆದ್ರೆ ನಾವು 10 ಜನನ ಹುಡ್ಕೊಂಡು ಹೋಗ್ತೀವಿ, ಈಗ ಅದು ಹಂಗಲ್ಲ. ಅದು ಯು ಸ್ಟಾಪ್ ಅಂಡ್ ದೆನ್ ಎಸ್, ಇದು ನಿಮ್ಮಲ್ಲೇ ಇಟ್ ಹೌದು. ಇಸ್ ಅನ್ ಇಂಟರ್ನಲ್ ಥಿಂಗ್. ಅಬ್ಸಲ್ಯೂಟ್ಲಿ ಸರ್. ಸೊ ಈ ಕ್ಲಾರಿಟಿ ನಿಮ್ಗಿದೆ. ಇವಾಗ ನಾವು ಯು ರೆಡಿ. ನಾವು ನಿಮ್ಗೊಂದಷ್ಟು ಕ್ರಿಯೆಗಳನ್ನು ಕೊಟ್ರೆ ಖಂಡಿತ ನೀವು ಅದನ್ನ ಜಾಗೃತ ಮಾಡ್ತಾ ಹೋಗ್ತೀರಾ. ಆರ್ ಮೇ ಬಿ ಇಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ದಟ್ ಜರ್ನಿ. ಬಿಕಾಸ್ ಆಸ್ ಐ ಟೋಲ್ಡ್, ಇಟ್ಸ್ ನಾಟ್ ಅ ಒನ್ ಟೈಮ್ ಡಿಶ್ ಅಂತ ಏನೋ ಎಕ್ಸ್ಪ್ಲೋರ್ಡ್ ಆಗುವಂಥದ್ದಲ್ಲ ಅದು. ಬಟ್ ಈ ಕ್ಲಾರಿಟಿ ಇಲ್ಲದೆ ಇರೋರಿಗೆ ಏನೋ ಚೆನ್ನಾಗಿದೆಯಂತೆ, ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಬರುತ್ತಂತೆ, ಬೇಕಾದ್ ಸಿದ್ಧಿಸ್ಕೋಬೋದಂತೆ, ವಿಷನ್ಸ್ ಬರುತ್ತಂತೆ, ಲೈಫಲ್ಲಿ ಎಲ್ಲ ಇದು ಮಾಡ್ಬೋದಂತೆ ಅಂತ ರೆಡಿನೇ ಇಲ್ದವ್ರಿಗೆ ಕೊಟ್ಬಿಟ್ರೆ ಅವ್ರಿಗೆ ಇನ್ನೂ ಜಲಸಿ, ಹೇಟ್ರೆಡ್ನೆಸ್, ಕನ್ಫ್ಯೂಷನ್, ಅಟ್ಯಾಚ್ಮೆಂಟ್ ಇರೋರಿಗೆ ನಿಜವಾಗ್ಲೂ ಮಾನಸಿಕವಾಗಿ ಇರುತ್ತಾರೆ. ಆ ಥರದವ್ರು ಬರ್ತಾರೆ ಸರ್. ನಾನು ಲಾಸ್ಟ್ ಟೈಮ್ ಕಾಮಾಖ್ಯಗೆ ಹೋದಾಗ ದಶ ಮಹಾವಿದ್ಯೆ ದೇವಿಗಳ ದೇವಸ್ಥಾನ ಇದೆ ಯಾ ಮೇಲ್ಗಡೆ ಕಾಮಾಖ್ಯಲ್ಲಿ, ಆ Yes. ದೇವಿ ದರ್ಶನ ಆದ್ಮೇಲೆ ಗುಡ್ಡದ ಮೇಲ್ಗಡೆ ಇನ್ನೊಂದು ಹೌದು. ಭುವನೇಶ್ವರಿ ಟೆಂಪಲ್ ಇದೆ. ಎಸ್ ಎಸ್. ಭುವನೇಶ್ವರಿ ಟೆಂಪಲ್ ಹೋಗುವಂತ ಟೈಮಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಂದು 32-33 ಇರ್ಬೋದೇನೋ ಒಂದು ಹುಡುಗ, ಸ್ಮಾರ್ಟ್ ಆಗಿದ್ದಾನೆ, ಓಕೆ. ನೀಟಾಗಿ ಒಳ್ಳೆ ಶರ್ಟ್ ಹಾಕಿದ್ದಾನೆ, ಫುಲ್ ಬಿಯರ್ಡ್ ಎಲ್ಲ ಬಿಟ್ಬಿಟ್ಟಿದ್ದಾನೆ, ಆಮೇಲೆ ಹಣೆಗೆಲ್ಲ ಏನೋ ಇಟ್ಟಿದ್ದಾನೆ. ಅಲ್ಲಿ ಮರದ ಹತ್ರ ಕುತ್ಕೊಂಡು ಒಬ್ನೇ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ, ಸೆಲ್ಫ್ ಟಾಕ್ ತರ. ಏನೇನೋ ಮಾತಾಡ್ತಾ ಇದ್ದಾನೆ. ನಾ ಅನ್ಕೊಂಡೆ ಮೋಸ್ಟ್ಲಿ ಪಾಪ ಏನ್ ಹಿಂಗಾಗಿದೆ ಅಂದ್ರೆ ನಿಮ್ಗೆ ಏನೋ ಮಾನಸಿಕ ತೊಂದರೆ ಆಗಿರಬಹುದು. ಮಾನಸಿಕ ತೊಂದರೆ, ಒಬ್ಬೊಬ್ರು ಏನೇನೋ ಮಾತಾಡ್ಕೊಂತೀರ. ಆಮೇಲೆ ಅಲ್ಲಿ 1-2-3 ಅದೇ ತರನೇ ಕಾಣಿಸಿದ್ರು. ಆಮೇಲೆ ನಾನು ಇಲ್ಲಿ ಬಂದು ರೂಪಾಯಿ ಅವರಿಗೆ ನಾನು ಫೋನ್ ಮಾಡಿ ಇಲ್ಲಿ ಬಂದ್ಮೇಲೆ ಒಂದ್ಸತಿ ಹಿಂಗ್ ಕೇಳ್ದೆ, ಹಿಂಗೆಲ್ಲ ಆಯ್ತು. ಅವಾಗ ಅವ್ರು ಹೇಳಿದ್ರು, ಈ ಕುಂಡಲಿನಿ ಅವೇಕನಿಂಗ್ಗೆ ಇವರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಎಕ್ಸಾಕ್ಟ್ಲಿ. ಅಥವಾ ಬಿಫೋರ್ ದೇ ಆರ್ ರೆಡಿ, ದಿ ಜಸ್ಟ್ ಡೂ ಆಲ್ ದಟ್. ಮತ್ತೆ ಕೆಲವೆಲ್ಲ ಪ್ರಾಕ್ಟೀಸಸ್ ದೇ ಆರ್ ರಿಯಲಿ ಹಾರ್ಶ್. ಅಂದ್ರೆ ನಿಮ್ಗೆ ತಡ್ಕೊಳಕ್ ಕೆಪಾಸಿಟಿ ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ಖಂಡಿತ ಈ ಥರದವ್ರು ಬರ್ತಾರೆ. ಆಮೇಲೆ ವಾಪಸ್ ಹೋಗಿ ಅವ್ರಿಗೆ ಕೇಳಿದ್ರೆ ಅವ್ರ ಲೈನಿಗೆ ಸಿಗ್ತಿಲ್ಲ, ಇವಾಗ ಏನೇನೋ ಆಗಿದೆ ಅಂತಾರೆ. ಹೆದರ್ಕೊಳ್ಳೋದ್ರದ್ದು ಏನೂ ಇಲ್ಲ. ನಾ ಹೇಳ್ತಾ ಇರೋದು ತಯಾರಿ ಇಲ್ಲದೆ ಜಂಪ್ ಮಾಡಬೇಡಿ ಅಂತ ಅಷ್ಟೇ. ಅಷ್ಟೆಲ್ಲ ಭಯ ಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಬಿಕಾಸ್ ನಮ್ ಎಲ್ರಲ್ಲೂ ಇದೆ ಅದು. ಅಂಡ್ ಆ ಭಗವಂತನಿಗೂ ಬೇಕು ಅದನ್ನ ಜಾಗೃತ ಮಾಡ್ಕೊಂಡು ಉದ್ಧಾರ ಆಗ್ರಪ್ಪ ಅನ್ನೋದು ಸೃಷ್ಟಿಗೂ ಬೇಕಾಗಿದೆ ಅಲ್ವಾ. ಸಿಂಪಲ್. ಎಸ್ ನಿಮಗೆ ಸ್ವಿಮ್ ಮಾಡಕ್ ಚೆನ್ನಾಗಿ ಬರುತ್ತೆ, ಎಸ್ ಆದ್ರೂ ಸಮುದ್ರದಲ್ಲಿ ಒಂದ್ ರೌಂಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀರ. ರೈಟ್. ಇನ್ನೇನಿಲ್ಲ, ಒಂದ್ ಜಾಕೆಟ್ ಹಾಕಿ ಹೌದು. ಅಷ್ಟೇ. ಲೈಫ್ ಗಾರ್ಡ್ ಸೇಫ್ಟಿ. ಎಸ್ ಅಬ್ಸಲ್ಯೂಟ್ಲಿ. ಅಂಡ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಎಸ್ ಓಕೆ, ಎಸ್ ಈಗ ಬಹಳ ಮೇನ್ ಟಾಪಿಕ್ ಇವಾಗ ಎಸ್ ಕುಂಡಲಿನಿ ಅಂತ ಮಾತಾಡಿದ್ವಿ. Yes. ಈಗ ಇದನ್ನ ಅವೇಕನಿಂಗ್ ಮಾಡ್ಕೊಳ್ಳೋದು ಹೇಗೆ? ರೈಟ್ ಸರ್. ಇದನ್ನ ಹೇಗೆ ಅವೇಕನ್ ಮಾಡ್ಕೊಳ್ಳೋದು ಅನ್ನೋದು ನಾನು ಆಗ್ಲೇ ಹೇಳಿದಾಗೆ ಖಂಡಿತ ಒಬ್ಬ ಮೆಂಟರ್ ಅಥವಾ ಗುರು ಮಾರ್ಗದರ್ಶನದಲ್ಲಿ ಆಗ್ಬೇಕು. ಆದ್ರೆ ನಾನು ಈ ಹೇಗೆ ಅವೇಕನ್ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಯಾವ ಸ್ಟೇಜಸ್ ಇರುತ್ತೆ ಅಂತ ತಿಳಿಸ್ತೀನಿ. ಅದಾದ್ಮೇಲೆ ನಾವ್ ಹೇಗೆ ಪ್ರಿಪೇರ್ ಆಗ್ಬೋದು ಅದ್ರ ಕಡೆ ಅನ್ನೋದನ್ನ ತಿಳಿಸ್ತೀನಿ. ಯಾಕಂದ್ರೆ ಖಂಡಿತವಾಗಿಯೂ ಆ ಅವೇಕನ್ ಬಗ್ಗೆ ಸೂತ್ರಗಳನ್ನ ನಾವು ಕೊಟ್ಟು ಮತ್ತದವ್ರು ಏನೋ ಮಾಡಿ ಇನ್ನೊಂದು ಮಾಡಿ, ಇಟ್ ಇಸ್ ವೆರಿ ರಿಸ್ಕಿ. ಬಟ್ ವಿ ಶುಡ್ ಆಲ್ ಬಿ ಪ್ರಿಪೇರ್ಡ್ ಬಿಕಾಸ್ ಯು ನೆವರ್ ನೋ ವೆನ್ ದ ಡಿವೈನ್ ಟೈಮ್ ಕಮ್ಸ್ ಅಲ್ವಾ. ಅದರಿಂದ ಆ ಸ್ಟೇಜಸ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆ ಸ್ಟೇಜಸ್ ಗೊತ್ತಾದಾಗ್ಲೇ, ಇವಾಗ ನಾವೇನೋ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ ಯಾವುದೋ ಒಂದು ಲಕ್ಸುರಿ ಕಾರ್ ನೋಡಿದಾಗ ನಂಗೂ ಆ ಥರ ಕಾರ್ ತಗೋಬೇಕು ಅಂತ ಗೊತ್ತಾಗುತ್ತೆ. ನೀವು ಆ ಕಾರ್ ನೋಡೇ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಆ ಥರ. ನಮ್ಗೆ ಯಾವ ಕಾರು ಅಂತಾನೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಸೊ ಅದರಿಂದ ವಿ ಶುಡ್ ರಿಯಲೈಸ್ ಅಬೌಟ್ ದ ಸ್ಟೇಜಸ್. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಸ್ಟೇಜಸ್ ವಿಚ್ ಇಸ್ ವೆರಿ ಫ್ಯಾಸಿನೇಟಿಂಗ್. ಸೊ ಒಬ್ಬ ವ್ಯಕ್ತಿ ಆ ಶಕ್ತಿಯನ್ನ ಗುರು ಮಾರ್ಗದರ್ಶನದಲ್ಲಿ ಹಂತವಾಗಿ ಜಾಗೃತ ಮಾಡ್ಕೊಳ್ಳೋಕೆ ಶುರು ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಆಗ ಆ ಶಕ್ತಿ ನಿಧಾನವಾಗಿ ಮೂಲಾಧಾರ ಚಕ್ರದ ಕಡೆಗೆ ಮತ್ತು ಮೂಲಾಧಾರ ಚಕ್ರವನ್ನು ಜಾಗೃತ ಮಾಡ್ತಾ ಮೇಲೆ ಹರಿತಾ ಇದ್ದ ಹಾಗೆ, ನಾನು ಕಳೆದ ಬಾರಿ ಹೇಳಿದ ಹಾಗೆ ಮೂಲ ಆಧಾರ, ಒರಿಜಿನಲ್ ಸೋರ್ಸ್, ಆ ಮೂಲ ಏನು ಇದೆ ಅಲ್ಲಿಂದ ಅದು ಜಾಗೃತವಾಗ್ತಾ ಇದ್ದ ಹಾಗೆ ಅವರು ಎಲ್ಲ ಗುಪ್ತವಾಗಿದ್ದ ಭಯಗಳು, ಇನ್ಸೆಕ್ಯೂರಿಟಿ ಅಥವಾ ದ್ವಂದ್ವಗಳು, ಚಡಪಡಿಕೆ ಅದೆಲ್ಲ ಮತ್ತೆ ಸರ್ಫೇಸ್ ಮಾಡುತ್ತೆ. ಅಂದ್ರೆ ಅದೆಲ್ಲ ಕ್ಲೀನ್ ಮಾಡಿ ಬಿಟ್ಕೊಡುವಂತಹ, ಹೀಲ್ ಮಾಡುವಂತಹ ಕ್ರಿಯೆಗಳು ನಡೀತಾ ಹೋಗುತ್ತೆ. ಮತ್ತು ಆ ವ್ಯಕ್ತಿ ಶಕ್ತಿಯನ್ನ ಅಲ್ಲಿಂದ ಮೇಲಕ್ಕಿನ್ನೂ ತಗೊಂಡು ಹೋಗಕ್ಕೆ ಆ ಒಂದು ಭಯ, ಅಭದ್ರತೆ, ಚಡಪಡಿಕೆ, ವ್ಯಾಮೋಹ ಅದೆಲ್ಲವನ್ನು ಬಿಡ್ತಾ ಹೋದಾಗ ಮಾತ್ರ ಅಲ್ಲಿಂದ ಶಕ್ತಿಯನ್ನ ಇನ್ನು ಮೇಲಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ. ಅದನ್ನ ನಾವು ನೆನ್ಪಿಟ್ಕೋಬೇಕು. ಇನ್ನು ಸ್ವಾಧಿಷ್ಠಾನದ ಕಡೆಗೆ ಆ ಶಕ್ತಿ ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ನಾವು ಹೇಳಿದಂತಹ ಒಂದು ಸರ್ಪೆಂಟ್ ರೀತಿ ಇರೋ ಚಕ್ರ, ಆ ಶಕ್ತಿ ಸುಷುಮ್ನ ನಾಡಿಯ ಮೂಲಕ ನಿಧಾನವಾಗಿ ಒಂದು ಅಪ್ವರ್ಡ್ ಜರ್ನಿಯನ್ನ, ಮೇಲ್ಮುಖವಾಗಿ ಒಂದು ಪಯಣವನ್ನು ಮಾಡ್ತಾ ಹೋಗುತ್ತೆ. ಮಾಡ್ತಾ ಮಾಡ್ತಾ ಸ್ವಾಧಿಷ್ಠಾನ ಚಕ್ರದ ಕಡೆಗೆ ಹೋಗುತ್ತೆ.
ಸ್ವ ಅಧಿಷ್ಠಾನ ಅಂದ್ರೆ ತನ್ನದೇ ಮನೆ. ಈಗ ನಮ್ಮ ಮನೆಯಲ್ಲೇ ನಾವಿದ್ದಾಗ ನಮ್ಗೆ ಹೆಂಗ್ ಅನ್ಸುತ್ತೆ? ತುಂಬಾ ಹಾಯ್ ಅನ್ಸುತ್ತೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಬ್ಬ ಫೈನಲಿ ನನ್ನ ಮನೆಗೆ ನಾನು ಬಂದಪ್ಪ, ನಂಗೆ ಈಗ ಫ್ರೀಡಮ್ ಇದೆಯಪ್ಪ ಅಂತ ಅನ್ಸುತ್ತೆ. ಸೊ ನಮ್ಮ ನಿಜವಾದ ಮನೆಗೆ ಹೋದಾಗ, ಅಂದ್ರೆ ಇವಾಗ ನಾವು ಈ ಲೋಕದಲ್ಲಿ ಕಟ್ಟಿರೋ ಮನೆ ಅಲ್ಲ, ನಿಜವಾದ ನಮ್ಮ ರಿಯಲ್ ಅಬೋರ್ಡ್ಗೆ ಹೋದಾಗ ನಮ್ಗೆ ಯಾವ ತರ ಶಾಂತಿ ಸಮಾಧಾನ ಅನ್ಸುತ್ತೋ ಆ ಅನುಭವಗಳು ಕುಂಡಲಿನಿ ಶಕ್ತಿ ಸ್ವಾಧಿಷ್ಠಾನ ಚಕ್ರದ ಕಡೆಯಿಂದ ಮುಂದಕ್ಕೆ ಹೋದಾಗ ಅನುಭವಕ್ಕೆ ಬರುತ್ತೆ. ಅಂದ್ರೆ ಯಾವುದೇ ಜಲಸಿ, ಕಂಪ್ಯಾರಿಸನ್ನೋ, ಆ ಒಂದು ಕಾಂಪಿಟೇಷನ್ನೋ, ಅಥವಾ ಒಂದು ಗ್ರೂಪಲ್ಲಿ ಇದ್ದಾಗ ತುಂಬಾ ಏನೋ ಡಿಸ್ಟರ್ಬ್ಡ್ ಆಗೋದು, ಆ ಕಮ್ಯುನಿಟಿ ಇಷ್ಟ ಆಗದೆ ಇರೋದು, ಈ ಥರದ್ದೆಲ್ಲ ಬಿಟ್ಟು ನಿಧಾನವಾಗಿ ಆನಂದವಾಗಿ ಒಂದು ಒಳ್ಳೆ ತನ್ನ ಜೊತೆಯಲ್ಲಿ ತಾನು ಒಳ್ಳೆ ರಿಲೇಶನ್ಶಿಪ್ಪು, ಅನ್ಯರ ಜೊತೆಯಲ್ಲಿ ಒಳ್ಳೆ ರಿಲೇಶನ್ಶಿಪ್ ಅಂದ್ರೆ ಎಲ್ಲರೂ ಇವ್ರ ಜೊತೆ ಚೆನ್ನಾಗಿರ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಟುವರ್ಡ್ಸ್ ದೋಸ್ ಪೀಪಲ್, ಅಂದ್ರೆ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ, ಇವ್ರು ಹೀಗೆ ಅಂತ ಆಕ್ಸೆಪ್ಟ್ ಮಾಡೋದು, ಎಲ್ಲದ್ರ ಜೊತೆಲೂ ಹಾರ್ಮೋನಿಯಸ್ ಆಗಿರುವಂತ ಒಂದು ಫೀಲಿಂಗ್ ಬರ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಇಮೋಷನಲ್ ಬ್ಯಾಲೆನ್ಸ್ ಜೊತೆಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲಾ ಎನರ್ಜಿಯನ್ನು ಯಾವ ರೀತಿ ಮೇಂಟೈನ್ ಮತ್ತು ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದು ಎಕ್ಸೆಸಿವ್ ಸೆಕ್ಷುವಲ್ ಅರ್ಜಿ ಇದ್ದಾಗ ಅದು ಒಂದು ನಿಯಂತ್ರಣಕ್ಕೆ ಹಾರ್ಮೋನಿಯಸ್ ಆಗಿ ಇದಾಗುವಂಥದ್ದು ಇರಬಹುದು, ಅಥವಾ ಬೇರೆ ಡಿಸೈರ್ಗಳು ವಿಪರೀತವಾಗಿ ಆ ಒಂದು ವ್ಯಾಮೋಹ, ಅಡಿಕ್ಷನ್ ಥರದಿರೋದು ನಿಯಂತ್ರಣಕ್ಕೆ ಬರೋದಾಗಿರ್ಬಹುದು, ಅಥವಾ ಅದರಿಂದ ಹೊರಗಡೆ ಬರೋದಂತಾಗಿರ್ಬೋದು ಇತ್ಯಾದಿ. ಇನ್ನು ಅಲ್ಲಿಂದ ಮಣಿಪುರ ಚಕ್ರದ ಕಡೆಗೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮುಂದಕ್ಕೆ ಹೋಗಕ್ಕೆ ಶುರು ಮಾಡಿದಾಗ, ಮಣಿಪುರ ಅಂದ್ರೆ ಆ ಒಂದು ಪುರ, ಆ ಮಣಿ ಅಂದ್ರೆ ಅತ್ಯಂತ ಪ್ರೆಷಿಯಸ್ ಡೈಮಂಡ್. ಯಾರದು ಡೈಮಂಡ್? ನಾವೇ. ಆ ಒಂದು ಶಕ್ತಿಯಲ್ಲಿ ಅನಾವರಣ ಆಗತ್ತೆ. ಸೊ ತಾಯಿ ಹೊಟ್ಟೆಲಿರೋದು ಅಂತ ಹೇಳ್ತೀವಿ. ಅಂದ್ರೆ ಏನು? ಆ ಒಂದು ಅಂಬೈಕಲ್ ಕಾರ್ಡ್, ಆ ಬೆಲಿ ಬಟನ್, ಆ ಕರುಳಿನ ಸಂಬಂಧವನ್ನ ನಾವು ಎಷ್ಟು ಚೆನ್ನಾಗಿ ಹೊಟ್ಟೆ ಭಾಗ ನೆನಪಾದಾಗೆಲ್ಲ ನೆನಪು ಮಾಡ್ಕೊಳ್ತೀವಿ. ಅಂದ್ರೆ ಏನು? ಆ ಚಕ್ರದಲ್ಲಿ ಕುಂಡಲಿನಿ ಜಾಗೃತ ಆಗ್ತಾ ಇದ್ದಾಗ ಆ ಡಿವೈನ್ ಕನೆಕ್ಷನ್ ನಮ್ಗೆ ಆಳವಾಗಿ ಫೀಲ್ ಆಗತ್ತೆ. ವಿ ಆರ್ ಆಲ್ವೇಸ್ ಕನೆಕ್ಟೆಡ್. ಅಂಡ್ ಯಾವಾಗ ನಮ್ಮ ಮೂಲದ ಜೊತೆ, ಈಗ ಅಮ್ಮನ ಜೊತೆ ಮಗು ಯಾವಾಗ್ಲೂ ಕನೆಕ್ಟೆಡ್ ಇದ್ರೆ ಅದು ಆರಾಮಾಗಿರುತ್ತೆ, ಫ್ರೀ ಆಗಿರುತ್ತೆ, ಧೈರ್ಯವಾಗಿರುತ್ತೆ, ಆಟ ಆಡುತ್ತೆ, ತರಲೆ ಮಾಡುತ್ತೆ, ಅಮ್ಮ ಇದ್ದಾಳೆ ಪರವಾಗಿಲ್ಲ ಹೆಂಗು ಅಂತ ಒಂದು ಕಂಫರ್ಟ್ ಇರುತ್ತೆ. ಆ ಥರ ಆ ಒಂದು ರಿಲ್ಯಾಕ್ಸ್ಡ್ ಕಂಫರ್ಟ್ ಸಹಜವಾಗಿ ನಮ್ಮಲ್ಲಿ ಬರುತ್ತೆ. ಅಂಡ್ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಹಂತದಲ್ಲಿ ಹೂ ಆಮ್ ಐ, ವಾಸ್ತವದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಅಲ್ಲಿ ಉತ್ತರ ಹುಡ್ಕೋಕೆ ತನ್ನ ಮನಸ್ಸು ಶುರುವಾಗೋಗತ್ತೆ. ಅಂಡ್ ಈ ಹಾರ್ಮನಿ ಈ ಹಂತದಲ್ಲಿ ಬಂದಾಗ ತುಂಬಾ ಸ್ಟೆಬಿಲಿಟಿ, ಇಲ್ಲಿಂದ ಒಂದು ಸ್ಟೆಬಿಲಿಟಿ ಬರುತ್ತೆ ಕುಂಡಲಿನಿ ಶಕ್ತಿಯ ಜಾಗೃತ ಕಡೆಗೆ. ಯಾಕಂದ್ರೆ ಯು ಆರ್ ನಾಟ್ ಎಫೆಕ್ಟೆಡ್ ಬೈ ಎನಿಥಿಂಗ್. ಅವ್ರೇನೋ ಬೈದ್ರು, ಇವ್ರೇನೋ ಅಂದ್ರು, ಅದೇನೋ ಆಗೋಯ್ತು, ಅಲ್ಲಿ ಆ ಎಫೆಕ್ಟೆಡ್ ಫೀಲಿಂಗ್ ಏನಿದೆ ಅದು ತುಂಬಾ ನ್ಯೂಟ್ರಲ್ ಆಗಕ್ಕೆ ಶುರು ಆಗುತ್ತೆ. ಇನ್ನು ಅಲ್ಲಿಂದ ಅನಾಹತ, ಎಂತ ಅದ್ಭುತವಾದಂತ ಒಂದು ಶಕ್ತಿಯ ಒಂದು ಅನುಭವ. ಯಾಕಂದ್ರೆ ಇಲ್ಲಿ ಆ ಒಂದು ಪರಮಾನಂದ, ಆ ಪರಮ ಸುಖ, ಆ ಪ್ರೀತಿ, ಅನ್ಕಂಡೀಷನ್ ಲವ್ ಅಂಡ್ ಕಂಪ್ಯಾಷನ್ ಎಲ್ಲ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ನಾದ, ಸುನಾದ ಏನಿದೆ ಅಂದ್ರೆ ನನ್ನ ಹೃದಯದ ಬಡತದ ಆ ಒಂದು ನಾದವೇ ನನಗೆ ಕೇಳಿಸ್ತಾ ಇದೆ ಅನ್ನೋ ಲೆವೆಲ್ಗೆ ನಮ್ಮಲ್ಲಿ ಆ ಸೂಕ್ಷ್ಮ ಪ್ರೀತಿ, ಆ ನಾದ ಜಾಗೃತ ಆಗಕ್ಕೆ ಶುರುವಾಗತ್ತೆ. ಸೊ ಇಲ್ಲಿ ನಾವ್ ಯಾರಿಗೂ ಹರ್ಟ್ ಮಾಡಲ್ಲ, ಬೇಕು ಅಂತ ಯಾರಿಗೋ ತೊಂದರೆ ಕೊಡೋ, ಪ್ರಚೋದನೆ ಕೊಡೋ ಕೆಲಸ ನಡೆಯಲ್ಲ. ಯಾರೋ ನಂಗೆ ತೊಂದರೆ ಕೊಟ್ರು ಅಂದ್ರೆ ಇಂಡೈರೆಕ್ಟ್ ಆಗಿ ನಂಗೆ ಏಳ್ಗೆ ಕಡೆಗೆ ಅವ್ರು ಸಹಾಯ ಮಾಡಿದ್ರು ಅನ್ನೋ ಲೆವೆಲ್ಲಿಗೆ ಆ ಕ್ಷಮಾ ಮನೋಭಾವನೆ, ಆ ಪ್ರೀತಿ, ಆ ಕಂಪ್ಯಾಷನ್, ಆ ಒಂದು ಯೂನಿಟಿ ಕಾನ್ಷಿಯಸ್ನೆಸ್ ನಮ್ಮ ಅನುಭವಕ್ಕೆ ಬರುತ್ತೆ. ಇನ್ನು ಕುಂಡಲಿನಿ ಅಲ್ಲಿಂದ ಇನ್ನೂ ಮೇಲಕ್ಕೆ ಹೋಗ್ತಾ 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 ವಿಶುದ್ಧ ಚಕ್ರದ ಕಡೆಗೆ, ಅಂದ್ರೆ ಏನು? ಶುದ್ಧಿ, ಏನು ಆ ಪದದಲ್ಲೇ ಇದೆ. ವಿಶುದ್ಧಿ ಅಂದ್ರೆ ಡೀಪ್ ಕ್ಲೆನ್ಸಿಂಗ್, ತುಂಬಾ ಆಳವಾದ ತೀಕ್ಷ್ಣವಾದಂತಹ ಆ ಒಂದು ಪವಿತ್ರತೆ ನಮ್ಮಲ್ಲಿ ಜಾಗೃತವಾದಾಗ ಅಲ್ಲಿ ಆ ಸತ್ಯದ ಪರವಾಗಿ ನಿಲ್ಲುವಂತಹ ಧೈರ್ಯ, ಸತ್ಯವನ್ನೇ ನಾನು ಫಾಲೋ ಮಾಡ್ತೀನಿ ಅನ್ನೋ ಒಂದು ಕ್ಲಾರಿಟಿ, ಮತ್ತು ನನ್ನ ಇನ್ನರ್ ವಾಯ್ಸ್ ಅನ್ನ ನಾನು ಹೊರಗಡೆ ಹಾಕುವಂತಹ ಒಂದು ತಾಕತ್ತು ಎಲ್ಲವೂ ಜಾಗೃತವಾಗಕ್ಕೆ ಶುರುವಾಗುತ್ತೆ. ಇದು ಸಿಂಪಲ್ ಟರ್ಮ್ಸ್ ಅಲ್ಲೂ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದಲ್ವಾ? ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಏನು ಹೇಳ್ತಾ ಇದೀವಿ ಅಂದ್ರೆ, ಒಂದು ಎಥಿಕಲ್ ಲಿವಿಂಗ್, ಸರಿಯಾದ ರೀತಿಯಲ್ಲಿ ಒಬ್ಬ ಮನುಷ್ಯ ನ್ಯಾಯ, ಧರ್ಮ, ನೀತಿ, ನಿಷ್ಠೆ ಇದ್ರಲ್ಲಿ ಬದುಕ್ತಾ ಅವ್ನು ಇಂಡೈರೆಕ್ಟ್ ಆಗಿ ಈ ಶಕ್ತಿಗಳನ್ನ ಜಾಗೃತ ಮಾಡ್ಕೊಳ್ಳೋ ಎಷ್ಟು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಕೊಡ್ತಾನೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ಫಿಲಾಸಫರ್ಸ್ ಎಲ್ಲ, ಯಾರೋ ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಇನ್ನೇನೋ ಮಾಡಿ ನಿನ್ನ ಹತ್ರ ಏನೋ ಪಡ್ಕೊಂಡ ಅಂದ್ರೆ ಬೇಜಾರ್ ಮಾಡ್ಕೊಳ್ಬೇಡ, ಅವನು ಕಳ್ಕೊಂಡಿದ್ದು ತುಂಬಾ ದೊಡ್ಡದಿದೆ, ಅದು ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ನೀನು ದೌರ್ಜನ್ಯಕ್ಕೆ ಒಳಗಾಗಿದ್ರು ಬೇಜಾರ್ ಮಾಡ್ಕೊಳ್ಬೇಡ, ನೀನು ನಿನ್ನ ನಿಜವಾದ ಸಂಪತ್ತನ್ನ ಕಳ್ಕೊಳ್ಳಿಲ್ಲ. ಯಾಕಂದ್ರೆ ಅವ್ನು ಮೋಸ ಮಾಡೋದು ಅಂತ ವಾಪಸ್ ಮೋಸ ಮಾಡೋದು, ಅವ್ನು ಹೊಡೆದ ಅಂತ ಇನ್ನೊಂದೊಂದಷ್ಟೊತ್ತು ಹೊಡಿಯೋಕೆ ಹೋಗೋದು, ಇನ್ನೊಂದೇನೋ ಮಾಡೋದು, ಇನ್ನೊಂದು 10 ಪಟ್ಟು ಮೋಸ ಮಾಡ್ತಿಂದು ಹೋಗೋದು, ನಾನು ಮಾಡ್ಲಿಲ್ಲ ಅಂತ ಹೇಳಿದಾಗ ಅಲ್ಲೇ ನೀವು ಆ ಶಕ್ತಿಯನ್ನ ಇನ್ನೂ ಮೇಲಕ್ಕೆ ಜಾಗೃತ ಮಾಡ್ಕೊಳ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಅಂದ್ರೆ ದಬ್ಬಾಳಿಕೆಗೆ ಒಳಗಾಗಿ ಅಂತಲ್ಲ ನಾ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ನಾವು ಎಥಿಕಲ್ ಲಿವಿಂಗ್ ಅಲ್ಲಿದ್ದಾಗ, ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದುಕಿದಾಗ ಎಷ್ಟು ಒಂದು ಲಾಭ ನಮ್ಮ ಜಾಗೃತಕ್ಕೆ ಆಗತ್ತೆ. ಆ ಒಂದು ಜೀವನ್ ಮುಕ್ತಿಯ ಕಡೆಗೆ ನಾವು ಎಷ್ಟು ಚೆನ್ನಾಗಿ ಗ್ರೇಸ್ಫುಲ್ ಆಗಿ ಹೋಗ್ಬೋದು ಅನ್ನೋ ಸುಂದರವಾದ ಇದಿದೆ ಅಲ್ವಾ ಇಲ್ಲಿ.
ಎಸ್, ಈ ತರ ಸುಮಾರು ಸತಿ ನಮ್ಮ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ. ಅಂದ್ರೆ ಪರವಾಗಿಲ್ಲ, ಆದ್ರೆ ನನ್ಗೊಂದು ಖುಷಿ ಇದೆ. ತುಂಬಾ ಜನ ಪೇಷಂಟ್ಗಳು ಇದನ್ನ ಹೇಳ್ತಾರೆ. ಹೌದು, ನಾನೇ ಸಾಕ್ದೆ, ನಾನೇ ಬೆಳೆಸ್ದೆ, ನಾನೇ ಇದ್ ಮಾಡ್ದೆ, ಆದ್ರೆ ಅವರು ಹೀಗ್ ಮಾಡಿದ್ರು ನನ್ಗೆ, ಬಟ್ ನಂಗೆ ಖುಷಿ ಇದೆ. ಅಥವಾ ನಮ್ಮ ತಾಯಿನೇ ಹೀಗ್ ಮಾಡಿದ್ರು, ಬಟ್ ನಾನು ಅವ್ರು ವಾಪಸ್ ಏನು ಮಾಡ್ಲಿಲ್ಲ, ಅವ್ರಿಗೇನು ದೌರ್ಜನ್ಯ ಮಾಡ್ಲಿಲ್ಲ, ಅಥವಾ ಈ ತರ ಏನು ಕೆಟ್ಟದ್ದು ಹೇಳಲಿಲ್ಲ ಅನ್ನೋ ಒಂದು ಸಮಾಧಾನ ಇದೆ ಅಂತ ಎಷ್ಟೋ ಜನ ಹೆಮ್ಮೆಯಿಂದ ಅದನ್ನ ಹೇಳ್ತಾರೆ. ಬಟ್ ಆ ದುಃಖ ಅವ್ರಿಗಿದ್ರು ಅಲ್ಲೊಂದು ಜಾಗೃತ ಆಗಿದೆ ಅನ್ನೋ ಕ್ಲಾರಿಟಿ ಅವ್ರಿಗೆ ಖಂಡಿತ ಇರುತ್ತೆ. ನಮ್ಮಪ್ಪ ನಂಗೆ ಇಷ್ಟೆಲ್ಲ ಮೋಸ ಮಾಡಿದ್ರು ಅಂದ್ರೂ ಕೊನೆ ಇದು ಅವ್ರ ಹಂತದಲ್ಲಿ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡೆ ಮೇಡಮ್, ಯಾರ ಕೈಗೂ ಬಿಡ್ಲಿಲ್ಲ. ಅವ್ರು ನಂಗೆ ಇಷ್ಟೆಲ್ಲ ನನ್ಗೆ ಅಬ್ಯೂಸ್ ಮಾಡಿದ್ರು ಕೂಡ ನಾನು ನನ್ನ ಕರ್ತವ್ಯ ಮಾಡಿದೆ. ಆ ಕ್ಲಾರಿಟಿಯಲ್ಲಿ, ಆ ಕಣ್ಣಿನ ಕಾಂತಿಯಲ್ಲೇ ಅವ್ರಿಗೆ ಗೊತ್ತಿರುತ್ತೆ ಏನೋ ಒಂದು ಸಂಪಾದನೆ ಆಗಿದೆ ನನಗೆ ಅಂತ. ಸೊ ಎಷ್ಟು ಚೆನ್ನಾಗಿ ನಮ್ಮ ಲೈಫಲ್ಲೇ ಅದು ನಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ. ಇನ್ನು ಮುಂದಕ್ಕೆ ಆ ಜ್ಞಾನದ ಬಾಗ್ಲು ತೆರೆದಾಗ ಗುರುಗಳ ಪಾದವೇ ಇದೆ ಇಲ್ಲಿ ಅಂತ ನಾವು ಹೇಳ್ತೀವಿ. ಆ ಗುರು ಕೃಪೆ ಆದಾಗಂತೂ ಇನ್ನೇನು ಆ ವಿಷನ್ ಸಿಕ್ಬಿಡ್ತು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಕ್ಲಾರಿಟಿ ಇದೆ, ಯಾವ್ದಿಲ್ಲ, ಯಾವ್ದು ಬೇಕು, ಯಾವ್ದು ಬೇಡ, ಎವ್ರಿಥಿಂಗ್ ಇಸ್ ಓಪನ್. ನಾವು ಹೇಳ್ತೀವಲ್ಲ, ಇಷ್ಟ ದಿನ ನಂಗೆ ತಲೆಗೆ ಹೋಗ್ತಿರ್ಲಿಲ್ಲ, ಈಗ ನಂಗೆ ಅದು ಗೊತ್ತಾಗಿದೆ ಅಂತ ಹೇಳ್ತೀವಲ್ಲ. ಸೊ ದಟ್ ಅವೇಕ್ನಿಂಗ್, ದಟ್ ಕ್ಲಾರಿಟಿ ಕಮ್ಸ್ ಇನ್ ವಿತ್ ದಟ್ ಅವೇಕ್ನಿಂಗ್. ಇನ್ನೂ ಮೇಲಕ್ಕೆ ಹೋದಾಗ, ಅಫ್ಕೋರ್ಸ್ ಇಲ್ಲಿ ಈ ಆಜ್ಞಾ ಮತ್ತು ಶಾಸ್ತ್ರದ ನಡುವೆ ತುಂಬಾ ಲೋಕಗಳೇ ಇವೆ. ಅದು ಇನ್ನೊಮ್ಮೆ ಯಾವಾಗಾದ್ರೂ ವಿಸ್ತಾರವಾಗಿ ಮಾತಾಡೋಣ, ಅಥವಾ ಅದಕ್ಕೆ ಗುರು ಮಾರ್ಗದರ್ಶನದ ಮೂಲಕ ತಿಳ್ಕೊಂಡ್ರೆ ಒಳ್ಳೇದು. ಸಹಸ್ರಾರ, ಅನ್ಲಿಮಿಟೆಡ್ ಪೆಟಲ್ಸ್, ಅಲ್ಲಿ ಆ ಬ್ರಹ್ಮರಂಧ್ರದ ಹತ್ರ ಹೋಗಿ, ಅದು ಇನ್ಫ್ಯಾಕ್ಟ್ ಇನ್ನೂ ಡೀಪ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಧ್ಯಾತ್ಮಿಕ ಕಥೆಗಳಲ್ಲಿ. ಆ ಸರ್ಪ ಹೋಗಿ ಅಲ್ಲಿ ಆ ಒಂದು ಕಮಲವನ್ನ ಕಚ್ಚಿದಾಗ ಅಮೃತ ಏನ್ ಚಿಮ್ಮತ್ತೆ, ಅಲ್ಲಿ ಆ ಜ್ಞಾನೋದಯ ಸ್ಪರ್ಶ ಆದಾಗ ಪರಮಾನಂದ ಆಗುತ್ತೆ. ಅದಕ್ಕೆ ಎಷ್ಟೋ ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳು ಓದಿದ್ರೆ ನಮ್ಗೆ ಗಮನಕ್ಕೆ ಬರುತ್ತೆ, ಅವರು ಹಾಗೆ ಸುಮ್ಮನೆ ನಗ್ತಾ ಇರ್ತಾ ಇದ್ರು, ಆ ಡಿವೈನ್ ಬ್ಲಿಸ್ ಬರ್ತಾನೆ ಇತ್ತು, ಯಾಕಿಷ್ಟು ಆನಂದ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಂತೆಲ್ಲ ಎಷ್ಟೋ ಉಲ್ಲೇಖಗಳಿದೆ. ಆ ಪುಸ್ತಕಗಳು ಓದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಆ ಪರಮಾನಂದದ ಒಂದು ಸ್ಥಿತಿ, ಆ ಒಂದು ವಸುದೇವ ಕುಟುಂಬಕ್ಕೆ ಬರೋದು ನಿಜವಾಗ್ಲೂ ನಮ್ಮ ಒಳಗಡೆ ಆ ಯುನಿಟಿ ಕಾನ್ಷಿಯಸ್ನೆಸ್ ನಮ್ಗೆ ಭಾಸ ಆಗುತ್ತೆ, ಫೀಲ್ ಆಗುತ್ತೆ. ಸೊ ದೀಸ್ ಆರ್ ದ ಸ್ಟೇಜಸ್. ನೀವು ನೋಡ್ತಾ ಹೋಗ್ಬೋದು, ಪ್ರತಿ ಸ್ಟೇಜಲ್ಲೂ ನ್ಯೂನ್ಯತೆಗಳನ್ನು ನಾವು ಮಾತಾಡಿದ್ವಿ. ಅಂದ್ರೆ ಕ್ಲಾರಿಟಿ ಇಲ್ಲದೆ ಇರೋದು, ನೆಗೆಟಿವ್ ಥಾಟ್ಸ್ ಇರೋದು, ಇನ್ನೊಬ್ಬರನ್ನ ದ್ವೇಷಿಸೋದು, ತುಂಬಾ ಅಟ್ಯಾಚ್ಮೆಂಟ್ ಇರೋದು, ಸಿಕ್ಕಾಪಟ್ಟೆ ಭಯ ಇರೋದು, ಇದೆಲ್ಲ ಇದ್ದಾಗ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಯೂಸ್ ಆಗತ್ತಾ? ಇಲ್ಲ. ಸೊ ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಸರ್. ಈಗ ನಾನು ಕುಂಡಲಿನಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ನೆಕ್ಸ್ಟ್ ಒಂದು ಕೋರ್ಸ್ ಏನೋ ಇದೆ ಅಲ್ಲ, ಓಕೆ, ಈಗ ನಾನು ಅದಕ್ಕೆ ಜಾಯಿನ್ ಆದೆ, ಪ್ರಾಕ್ಟೀಸ್ ಎಲ್ಲ ನೀವು ಹೇಳ್ದಂಗೆ ಎಲ್ಲ ಮಾಡ್ಕೊಂಬಂದೆ, ಆಯ್ತಾ. ಆದ್ರೆ ನನಗೆ ಯಾವ ಹಂತದಲ್ಲಿ ಗೊತ್ತಾಗತ್ತೆ ನನಗೆ ಕುಂಡಲಿನಿ ಆಕ್ಟಿವೇಟ್ ಆಗಿದೆ ಅಂತ? ಈಗ ಒಬ್ಬ ವ್ಯಕ್ತಿಗೆ ನಾನು ಈ ಶಕ್ತಿಯನ್ನ ಜಾಗೃತ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ ತುಂಬಾ ಜನ ಕೆಲವು ಅನುಭವಗಳನ್ನ ಹೇಳ್ತಾರೆ. ನಾನು ಒಂದ್ ಸ್ವಲ್ಪ ಈ ಡ್ರಮಟೈಸ್ ಮಾಡೋದನ್ನ ಅಷ್ಟು ಸಪೋರ್ಟ್ ಮಾಡಲ್ಲ. ಅಂದ್ರೆ ಕೆಲವರು ಹೇಗೋ ಕುಣಿಯೋದು, ಇದು ಮಾಡೋದು, ಅದಾಗ್ತಿದೆ ಇದಾಗ್ತಿದೆ ಅನ್ನೋದು, ಇದು ಒಬ್ಬ ಗುರು ಕುಂಡಲಿನಿ ಅವೇಕನಾದಾಗ ಈ ತರ ಎಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟಾಗ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಗೌರವ ಭಕ್ತಿ ಇದ್ದಾಗ, ಅಥವಾ ಅವರಿಂದ ಒಳ್ಳೇದಾದಾಗ, ಹೀಗೆ ಆಗ್ಬೇಕು, ಆಗ್ತಾ ಇದೆ ಅಂತ ಸಬ್ ಕಾನ್ಶಿಯಸ್ಲಿ ಅದನ್ನ ಅದು ಕ್ರಿಯೇಟ್ ಮಾಡ್ಕೊಳುತ್ತೆ. ಅಥವಾ ಇನ್ನೊಬ್ರು ಯಾರೋ ಹಾಗೆ ಆಡ್ತಾ ಇರೋದು ನೋಡಿ ನನಗೂ ಆಗ್ತಾ ಇದೆ ಅಂತ ಹೇಳುತ್ತೆ. ಅಷ್ಟೊಂದೇನು ಎಕ್ಸಾಜರೇಟೆಡ್ ಎಕ್ಸ್ಪೀರಿಯನ್ಸ್ ಆಗೋದು ಬೇಕಾಗಿಲ್ಲ. ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ವ್ಯಾಮೋಹ ಕಮ್ಮಿ ಆಗ್ತಾ ಇರೋದು, ವಿಷಯಗಳನ್ನ ನಿರಾಳವಾಗಿ ತಗೊಳ್ಳೋದು, ನಿರ್ಭಯವಾಗಿ ಇರೋದು, ನಾಳೆ ಬಗ್ಗೆ ತುಂಬಾ ಸ್ಟ್ರೆಸ್ ಇಲ್ಲದೆ ಇರೋದು, ವಿಪರೀತ ಕ್ರಿಯೇಟಿವಿಟಿ ಹೊರಗಡೆ ಬರ್ತಾ ಇರೋದು, ಮತ್ತೆ ಪ್ಲೆಜರ್ ಅಡಿಕ್ಷನ್ ಇರಲ್ಲ. ಅಂದ್ರೆ ವಾಂಟಿಂಗ್, ಫಾರ್ ಎಕ್ಸಾಂಪಲ್ ಇವಾಗಂತೂ ಹೇಗೋಗಿದೆ, ಆ ಮೋಜಿಗೋಸ್ಕರ ಮೊಬೈಲು ನೋಡೋ ತರದ್ದು. ಕೆಲವರೆಲ್ಲ ಬೇರೆ ಬೇರೆ ಇಂಟೆಲಿಜೆನ್ಸ್ ಅಲ್ಲಿ ಹೋಗ್ತಾರಲ್ವಾ, ಅದು ಡ್ರಗ್ಸ್ ಇರ್ಬೋದು ಅಥವಾ ಫಿಸಿಕಲ್ ಕಾಂಟ್ಯಾಕ್ಟ್ ಇರ್ಬೋದು. ಆ ಅರ್ಜ್ ಏನಿದೆ ತಾನಾಗೆ ಅದು ಫೇಡ್ ಆಗ್ತಾ ಹೋಗುತ್ತೆ, ಬಿಕಾಸ್ ಯು ಆರ್ ಆಲ್ರೆಡಿ ಕಂಟೆಂಡೆಡ್. ಒಳಗಡೆ ಆ ಶಕ್ತಿಯ ಮೂಲಕ ಆ ಜಾಗೃತಿ ಆದಾಗ ಈ ಒಂದು ಸ್ಟಿಮ್ಯುಲೇಷನ್ ಏನಿದೆ, ಆ ಸ್ಟಿಮ್ಯುಲೇಷನ್ ಆಗ್ಬೇಕು ಅನ್ನುವಂತ ತುಡಿತ ಏನಿದೆ, ಅದು ನಿಯಂತ್ರಣಕ್ಕೆ ಬರುತ್ತೆ. ಬೇರೆಯವ್ರ ಬಗ್ಗೆ ಸಹಜವಾದ ಒಂದು ಅನುಕಂಪ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಆಶೀರ್ವಾದ ಮನೋಭಾವನೆ, ಅಥವಾ ಯಾವುದೇ ಆಕ್ಚುಯಲ್ ಫಿಸಿಕಲ್ ಒಂದು ಐಟಮ್ ಅಥವಾ ಮೆಟೀರಿಯಲಿಸ್ಟಿಕ್ ಇದಿಲ್ಲದೆ ಹಾಗೆ ಸಹಜವಾಗಿ ಆನಂದವಾಗಿರುವಂತಹ ಒಂದು ಕ್ಲಾರಿಟಿ, ಒಂದು ಬ್ಲಿಸ್ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಅಂಡ್ ಇದು ಜ್ಞಾನವೂ ಕೂಡ ಜೊತೆಯಲ್ಲಿ ಕೊಡೋದ್ರಿಂದ ಆ ಒಂದು ಕನ್ಫರ್ಮೇಶನ್. ಇನ್ಫ್ಯಾಕ್ಟ್ ಯೂನಿವರ್ಸ್ ಇಸ್ ವೆರಿ ಕೈಂಡ್. ಅವಾಗಲೇ ನಾವು ಸಿಂಕ್ರಾನಿಸಿಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಲ್ಲ ಸರ್. ಸೊ ಸಾಕಷ್ಟು ಜನ ಬಂದು ಹೇಳ್ತಾರೆ ದಟ್ ಅವೇಕ್ನಿಂಗ್ ಇಸ್ ಹ್ಯಾಪನಿಂಗ್, ಇಟ್ ಇಸ್, ಅಥವಾ ಸಡನ್ ಆಗಿ ನಿಮ್ಗೆ ಆ ಥರದ್ದೇ ಒಂದು ಅನುಭವದ್ದು ಸಿಮಿಲಾರಿಟೀಸ್ ಏನ್ ನೀವು ಓದಿರ್ತೀರಾ ಅಥವಾ ಕೇಳಿರ್ತೀರಾ ಅದಾಗೋದು, ಅಥವಾ ತುಂಬಾ ಕ್ಲಿಯರ್ ಆಗಿ ನಿಮ್ಮ ಟೀಚರ್ಸ್, ಮೆಂಟರ್ಸ್, ಗೈಡ್ಸ್ ಅಥವಾ ಬೆಸ್ಟ್ ಫ್ರೆಂಡ್ಸ್ ಅಥವಾ ತುಂಬಾ ಆಪ್ತರು, ಇಲ್ಲ ನಿನ್ನಲ್ಲಿ ಬದಲಾವಣೆ ಆಗಿದೆ, ನಿನ್ನಲ್ಲೊಂದು ತೇಜಸ್ ಇದೆ, ನೀನ್ ಬಂದ ತಕ್ಷಣ ಏನೊಂದು ಶಿಫ್ಟ್ ಕಾಣುತ್ತೆ, ನಿನ್ನಲ್ಲೊಂದು ಆರಾ ಇದೆ, ನೀನ್ ಬಂದಾಗ ಒಂದು ಪ್ರೀತಿ ಫೀಲ್ ಆಗುತ್ತೆ, ಒಂಥರ ರಿಲ್ಯಾಕ್ಸ್ ಆಯ್ತು ನೀನ್ ಬಂದ ತಕ್ಷಣ, ಈ ಥರದ್ದು ಕೂಡ ಅನುಭವಗಳನ್ನ ಹೇಳ್ತಾ ಹೋಗ್ತಾರೆ. ಬಟ್ ಅಫ್ಕೋರ್ಸ್ ಇದಕ್ಕೆ ನಾವು ಮತ್ತೆ ಅಟ್ಯಾಚ್ ಆಗಬಾರ್ದು. ಬಟ್ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ವಿಲ್ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್.
ಈಗ ನೀವು ಕುಂಡಲಿನಿ ಅವೇಕನಿಂಗ್ ಈಗ ನೀವು ಫಸ್ಟ್ ಯಾವಾಗ ಇದ್ರ ಬಗ್ಗೆ ನೀವು ತಿಳ್ಕೊಂಡಿತ್ತು ಅಂದ್ರೆ ನಿಮ್ ಜರ್ನಿ ಹೇಗಿತ್ತು? ಈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಯಾರು ಏನು ಅನ್ಕೊಳ್ತಾರೋ ಗೊತ್ತಿಲ್ಲ, ಬಟ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಇದನ್ನ ಹೇಳಲೇಬೇಕು ಅಂತ ಹಂಚ್ಕೊಳ್ತಾ ಇದ್ದೀನಿ. ಅಫ್ಕೋರ್ಸ್ ಇದು ಮತ್ತೆ ಇದೇ ತರ ತಮ್ರೂಲ್ ತರ ಎಲ್ರಿಗೂ ಇರಬೇಕು ಅಂತ ಏನಿಲ್ಲ. ನಾನು ಇದನ್ನ ತುಂಬಾ ಕ್ಲಿಯರ್ ಆಗಿ ಅನುಭವಿಸಿರುವಂಥದ್ದು. ನಾನು ಆಸ್ ಎ ಥೆರಪಿಸ್ಟ್ ಸುಮಾರು 15 ವರ್ಷಗಳಿಂದ ನಾನು ನನ್ನ ಫೀಲ್ಡ್ ಅಲ್ಲಿ ಇದ್ದೀನಿ. ಅದಕ್ಕಿಂತ ತುಂಬಾ ವರ್ಷಗಳ ಮುಂಚೆಯಿಂದಾನೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಆಧ್ಯಾತ್ಮದ ಒಲವು ಎಲ್ಲ ಬಂದಿದ್ರಿಂದ ಈ ಫೀಲ್ಡ್ ಅಲ್ಲಿ ತುಂಬಾ ಡೀಪ್ ಆಗಿ ಬೇಕು ಅಂತ ಇಂಡಲ್ಜ್ ಆಗ್ಬೇಕು ಅಂತಾನೆ ಒಂದಷ್ಟು ಕ್ರಿಯೆಗಳನ್ನ ನಾನು ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೆ. ಒಮ್ಮೆ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರನ ಬೆಟ್ಟದಲ್ಲಿ ವಿರೂಪಾಕ್ಷ ಕೇವಲ್ಲಿ ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ಅಬ್ಸಲ್ಯೂಟ್ ಕ್ಲಾರಿಟಿ ಸಿಕ್ತು. ಇದು ಒನ್ ಟೈಮ್ ಇವೆಂಟ್ ಅಲ್ಲ, ಏನೋ ಒಂದು ಸಂಭವಿಸ್ಬಿಡ್ತು ಆಗೋಯ್ತು ಅನ್ನೋದು ಖಂಡಿತ ಅಲ್ಲ. ದೇ ಹ್ಯಾಪನ್ ಇನ್ ಲೇಯರ್ಸ್. ಅಂದ್ರೆ ನಾನು ಈ ಲೈಫ್ ಟೈಮಲ್ಲಿ ಅದಕ್ಕೆ ಎಷ್ಟು ತಯಾರಾಗಿದ್ದೀನಿ, ಎಷ್ಟು ರೆಡಿ ಇದ್ದೀನಿ, ಎಷ್ಟು ಓಪನ್ ಇದ್ದೀನಿ, ಎಷ್ಟು ಆ ಪೊಟೆನ್ಷಿಯಲ್ನ ಬೇರ್ ಮಾಡುವಂಥ ಕೆಪಾಸಿಟಿ ನನಗಿದೆ, ಅದರ ಮೇಲೆ ಅದು ಎಷ್ಟು ಜಾಗೃತ ಆಗತ್ತೆ, ಎಷ್ಟು ಮಟ್ಟಿಗೆ ಆಗತ್ತೆ ಅನ್ನೋದು ಡಿಫರ್ ಆಗತ್ತೆ ಅನ್ನೋದು ಸಿಕ್ತು. ಯಾಕೆಂದ್ರೆ ಇದು ಈಗ ಹೇಗೆ ತಲೆ ಕೂದಲಿದೆಯೋ ಆ ಥರ ಸಾವಿರಾರು ಲೇಯರ್ಸ್ ಅಲ್ಲಿ ಎಳೆ ಎಳೆಯಾಗಿ ಒಂದು ಮೇಟ್ರಿಕ್ಸ್ ಅಲ್ಲಿ, ಅಂದ್ರೆ ಲೆಟ್ಸ್ ಸೇ ಸುಮ್ಮನೆ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ, ಲೆಟ್ಸ್ ಸೇ 3 into 4 every 12 years ಅನ್ನೋ ತರನೋ, ಸುಮ್ಮನೆ ಇನ್ ದಿ ಸೆಗ್ಮೆಂಟ್ ಆಫ್ 3 ಇನ್ ಕ್ಯಾಟಗರೀಸ್ ಆಫ್ 4 and 4 ಎವ್ರಿ ಸೋ ಅಂಡ್ ಸೋ ಇಯರ್ಸ್, ಈ ತರ ನಾವು ಒಂದು ಮೇಟ್ರಿಕ್ಸ್ ನ ಅರ್ಥ ಮಾಡ್ಕೊಳ್ತಾರ ಒಂದು ಫಾರ್ಮುಲಾನ. ಆ ತರ ಇದು ಹಂತ ಹಂತವಾಗಿ ದ ವೇ ಐ ಆಮ್ ಪ್ರಿಪೇರ್ಡ್. ಅಫ್ಕೋರ್ಸ್ ಇದು ಫಿಕ್ಸ್ಡ್ ಅಲ್ಲ, ಇಟ್ಸ್ ಅ ಡೈನಮಿಕ್ ಪ್ರಾಸೆಸ್. ಸೊ ಅದು ತಾನಾಗೆ ಅದು ಅವೇಕನ್ ಆಗ್ತಾ ಹೋಗುತ್ತೆ. ಅಂಡ್ ಇದು ನಿರಂತರ ಅನ್ನೋದು ಕೂಡ ಅನುಭವಕ್ಕೆ ಬಂತು. ಅಂದ್ರೆ ಇದು ಹೀಗೆ ಇದೇ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ಅಂತ ಏನೂ ಇಲ್ಲ. ಯಾಕಂದ್ರೆ ಎಷ್ಟೋ ಸತಿ ಎದೆಯಲ್ಲಿ ಢಕ್ ಅಂತ ಅದೊಂದು ಓಪನಿಂಗ್ ಆಗಿ ಡಿವೈನ್ ಲವ್ ಇಂದ ಆ ಜಾಗೃತಿ ಆಗಬಹುದು. ಅವ್ರಿಗೆ ಇದೆಲ್ಲ ಸೊಫಿಸ್ಟಿಕೇಟೆಡ್ ಪ್ರೊಸೀಜರ್ಸ್ ಬೇಕಾಗದೆ ಇರಬಹುದು, ಆ ಸರಳತೆಯಲ್ಲೇ ಜಾಗೃತಿ ಆಗಬಹುದು. ಸೊ ಅದರಿಂದ ಅದು ನನಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು ದಟ್ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಹಂತ ಹಂತವಾಗಿ ಎಳೆ ಎಳೆಯಾಗಿ ಇದು ಓಪನ್ ಆಗ್ತಾ ಹೋಗುತ್ತೆ ಅಂತ. ಇದ್ರ ಜೊತೆಯಲ್ಲಿ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಈ ಜಾಗೃತಿಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ದೆ ಇದ್ರೂ ಕೂಡ ಅದು ಮತ್ತೆ ಡೌನ್ವರ್ಡ್ ಆಗಿ ಅಥವಾ ಅಲ್ಲೇ ನಿಂತು ಅಥವಾ ಯೂಸ್ ಆಗದೇನೂ ಇರಬಹುದು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ, ಈಗ ನೀವೇ ಕಲ್ಪನೆ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಕೋಪ ಬಂತು. ಕೋಪ ಬಂದ ತಕ್ಷಣ ಎದುರುಗಡೆ ಯಾರು ನಿಂತಿದ್ದಾರೆ ಅಂತಾನು ನೋಡ್ದೆ, ತುಂಬಾ ದೊಡ್ಡ ವ್ಯಕ್ತಿ, ಸಖತ್ತಾಗಿ ಬೈದ್ ಬಿಟ್ರಿ ಕೆಟ್ಟದಾಗೆಲ್ಲ ಅಂತ ಇಟ್ಕೊಳ್ಳಿ. ಖಂಡಿತ ಆ ಟೈಮಲ್ಲಿ ಒಂದು ರಿಲೀಸ್ ಅನ್ಸುತ್ತೆ. ಉಫಬ್ಬ, ಕೋಪ ಎಲ್ಲ ಹಾಕ್ಬಿಟ್ಟೆ, ಒಂಚೂರು ಇವಾಗ ಫ್ರೀ ಅನ್ನಿಸ್ತಾ ಇದೆ ಅಂತ ಖಂಡಿತ ರಿಲೀಸ್ ಅನ್ಸುತ್ತೆ. ಬಟ್ ಆ ರಿಲೀಸ್ ಆಗಿ ಅರ್ಧ ಗಂಟೆನೋ 1 hour ಆದ್ಮೇಲೆ, ಅವತ್ ರಾತ್ರಿನೋ ನಾಳೆ ಬೆಳಿಗ್ಗೆನೋ ಏನಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರು ಆ ವ್ಯಾಕ್ಯೂಮ್ ಅಲ್ಲಿ, ಆ ಖಾಲಿ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅಯ್ಯೋ ನಾನು ಹಂಗನ್ಬಿಟ್ಟೆ, ಹಂಗನ್ಬಾರ್ದಾಗಿತ್ತು, ದುಃಖ 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 ದುಃಖ, ಹೌದಲ್ವಾ? ಸೊ ಯಾವಾಗ ಒಬ್ಬ ವ್ಯಕ್ತಿ ಇದಕ್ಕೆ ಸರಿಯಾಗಿ ರೆಡಿ ಇಲ್ಲದೆ ಆ ರಿಲೀಸ್ ಇನ್ ಸೇಕ್ ಆಫ್ ಇಟ್ ಅದನ್ನು ಮಾಡ್ತಾ ಹೋಗ್ತಾರೋ, ವೆದರ್ ಫಿಸಿಕಲ್ ಆರ್ ಇವನ್ ಅದರ್ವೈಸ್, ಆ ರಿಲೀಸ್ ಜಾಗದಲ್ಲಿ ಮತ್ತೆ ಇನ್ನೊಂದಷ್ಟು ಬೇಜಾರು. ಅದಕ್ಕೆ ತುಂಬಾ ಜನಕ್ಕೆ ಈ ಅರ್ಜ್ ಏನಿದೆ, ಫಿಸಿಕಲ್ ಅರ್ಜು, ಆ ಒಂದು ಬೇಕು ಅನ್ನೋರು, ಇನ್ನೊಬ್ರು ಆ ಸೆಕ್ಷುವಲ್ ಅರ್ಜು, ಇನ್ನೊಬ್ರನ್ನ ಫಿಸಿಕಲಿ ಅಟ್ರಾಕ್ಟ್ ಮಾಡೋದು, ಅವ್ರು ನೋಡಿ ನೀವು ಅದ್ರಲ್ಲಿ ಲಿಮಿಟೇ ಇಲ್ಲ. ಇನ್ನೊಂದು ಮತ್ತೊಂದು ಮತ್ತೊಂದು ಮತ್ತೆ ಇಮಿಡಿಯೇಟ್ ಆಗಿ ಬೇಜಾರು ಕೂತ್ಕೊಳ್ಳುತ್ತೆ, ಆ ಬೇಜಾರಲ್ಲಿ ಡಿಪ್ರೆಷನ್ ಕೂತ್ಕೊಳ್ಳುತ್ತೆ, ಮತ್ತೆ ತುಂಬ್ಕೊಳಕ್ ಮತ್ತೆ ಅದಕ್ಕೇನೋ ಇನ್ನೊಂದೇನೋ ಅಸಹ್ಯವಾದದ್ದೇನೋ ಮಾಡ್ಕೊಳ್ತಾರೆ, ಮತ್ತಿನ್ನೊಂದೇನೋ ಮಾಡ್ಕೊಳ್ತಾರೆ. ಸೊ ಅದೊಂಥರ ಎಂಟ್ಯಾಂಗಲ್ಮೆಂಟ್, ಅದು ಮತ್ ಸಿಕ್ಕಾಕೊಳ್ತಾ ಇರ್ತಾರೆ. ಮತ್ತೆ ಆ ವ್ಯಾಕ್ಯೂಮ್ ಅಲ್ಲಿ, ಆ ಖಾಲಿತನದಲ್ಲಿ ಸರಿಯಾದ ಆಧ್ಯಾತ್ಮಿಕ ಅರಿವನ್ನ, ಆನಂದವನ್ನ, ಜ್ಞಾನವನ್ನ ತುಂಬಿಕೊಳ್ದೇ ಇದ್ರೆ ಮತ್ತೆ ಬಂದು ಸೇರ್ಕೊಳ್ಳೋದೆ ಬೇಜಾರು, ಕೋಪ, ಡಿಪ್ರೆಷನ್. ಆದ್ರಿಂದ ಇವೆರಡು ರಿಯಲೈಸೇಷನ್ಸ್ ನಮಗ್ ಬಂದಾಗ ಆ ಒಂದು, ನಾವಾಗ್ಲೇ ಹೇಳ್ತಾ ಇದ್ವಿ, ಎಷ್ಟೋ ಆಕ್ಟ್ಗಳ ಮೂಲಕ ಅದು ನಮ್ಗೆ ಪ್ರಚೋದನೆ ಆಗುತ್ತೆ, ಸ್ಟಿಮ್ಯುಲೇಷನ್ ಆಗುತ್ತೆ. ಆ ಸ್ಟಿಮ್ಯುಲೇಷನ್ ನ ಸರಿಯಾಗಿ ನಾವು ಉಪಯೋಗಿಸ್ಕೊಂಡಾಗ ಸುಲಭವಾಗಿ ಆ ಆನಂದದ ಮಾರ್ಗವನ್ನ, ಅಪ್ವರ್ಡ್ ಸರ್ಜನ್ ನಾವು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸಾಧ್ಯ. ಈಗ ಯಾರಾದ್ರೂ ಒಬ್ಬರು ಕಾಮನ್ ಮ್ಯಾನ್ ಕುಂಡಲಿನಿ ಅವೇಕನಿಂಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಅವ್ರು ಏನಾದ್ರು ಮಾಡ್ಕೊಬೇಕು, ಈ ಪ್ರೋಸೆಸ್ ರೆಡಿ ಆಗ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅವರು? ಇದು ತುಂಬಾ ಬ್ಯೂಟಿಫುಲ್ ಕ್ವೆಶನ್ ಸರ್. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಗುರು ಮಾರ್ಗದರ್ಶನ ಇಲ್ಲದೆ, ಆ ಪ್ರೋಟೋಕಾಲ್ ಫಾಲೋ ಮಾಡದೆ ಇದನ್ನ ಮಾಡಿ ಅಂತ ಹೇಳೋದು ಖಂಡಿತ ನಮ್ದು ತಪ್ಪಾಗತ್ತೆ. ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ಬಿ ಪ್ರಿಪೇರ್ಡ್, ರೆಡಿ ಆಗಿರಿ. ಯು ನೆವರ್ ನೋ ವೆನ್ ಯೋರ್ ಸೋಲ್ ಇಸ್ ರೆಡಿ ಫಾರ್ ದ ಇನಿಸಿಯೇಷನ್. ಅಥವಾ ನಾನು ಆಗ್ಲೇ ಹೇಳ್ದಾಗೆ ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್. ಸೊ ಎಳೆಯಾಗಿ ಅದು ಸೂಕ್ಷ್ಮವಾಗಿ ಜಾಗೃತವಾಗುತ್ತೆ. ಆಮೇಲೆ ಅದಕ್ಕೆ ಅಂತಾನೆ ಇಂಟೆನ್ಸ್ ಇದು ಮಾಡಿದಾಗ ನಿಮ್ಗೇನು ಅಡೆತಡೆಗಳಾಗಲ್ಲ, ಅಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ಸ್ ಆಗಲ್ಲ, ಬ್ಲಾಕೇಜಸ್ ಆಗಲ್ಲ. ಗ್ರೇಸ್ಫುಲ್ ಆಗಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾನು ಹೇಳೋದಿಷ್ಟೇ, ಇದನ್ನ ಎಷ್ಟು ಒಂದು ರೂಲ್ಸ್ ತರ ಬೇಕಾದ್ರೆ ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಈಟ್ ಲೈಟ್,
ಹೆವಿ ಆಹಾರವನ್ನು ತಗೊಳ್ಬೇಡಿ. ನಿಮ್ಗೆ ಇದನ್ನ ಅನಾವರಣ ಮಾಡಬೇಕು ಅನ್ನೋಂಥ ಒಂದು ಪ್ರಾಮಾಣಿಕ ಆಸೆ ಇದ್ದಿದ್ದೇ ಆದ್ರೆ ಸಾತ್ವಿಕ ಆಹಾರ ಹೆಚ್ಚು ತಗೊಳ್ಳಿ, ಲೈಟಾಗಿ ತಿನ್ನಿ. ಆ ನಾಲ್ಗೆ ಚಪಲಕ್ಕೆ, ಆ ಪ್ಲೆಷರ್ಗೆ ನೀವು ನಿಮ್ಮ ದೇಹ, ನಿಮ್ಮ ಎನರ್ಜಿ ಬಾಡಿಯನ್ನು ಪಕ್ಕದಲ್ಲಿಟ್ಟು ಏನೋ ಒಂದು ಆಹಾರ ಸೇವನೆ, ವಿಪರೀತ ಶುಗರ್ ಫಾರ್ ಎಕ್ಸಾಂಪಲ್, ಫಿಸಿಕಲ್ ಲೆವೆಲಲ್ಲೂ ಕೆಟ್ಟದು, ಎನರ್ಜಿ ಲೆವೆಲಲ್ಲೂ ಕೆಟ್ಟದು ಅಲ್ವಾ? ಸೊ ಆ ಥರ ಐ ಆಮ್ ಟಾಕಿಂಗ್ ಅಬೌಟ್. ಇನ್ನು ಖಂಡಿತ ಯೋಗಾಭ್ಯಾಸ, ಯಾಕಂದ್ರೆ ನಮ್ಮಲ್ಲಿ ಎಂತೆಂಥ ಅದ್ಭುತ ಯೋಗಗಳಿವೆ. ಕುಂಡಲಿನಿ ಅವೇಕನ ಒಂದೊಂದು ಹಂತದಲ್ಲಿ ನಿರ್ದಿಷ್ಟವಾದ ಯೋಗಾಸನಗಳಿದ್ರೂ ಕೂಡ ನಾವು ಅದನ್ನು ತಿಳಿಸ್ಕೊಡ್ತೀವಿ ಟ್ರೈನಿಂಗಲ್ಲಿ. ಒಂದು ಸಾಮಾನ್ಯರಿಗೂ ಗೊತ್ತಿರುವಂಥ ಒಂದು ಸೂರ್ಯ ನಮಸ್ಕಾರ, ಅದರಲ್ಲಿ ಎಷ್ಟು ಅದ್ಭುತವಾದ ಕ್ರಿಯೆ ಇದೆ, ಎಲ್ಲಾ ಚಕ್ರಗಳ ಮೇಲೂ ವರ್ಕ್ ಆಗುತ್ತೆ. ಆ ಥರ ಯೋಗವನ್ನ ಕನ್ಸಿಸ್ಟೆಂಟ್ ಆಗಿ ಮಾಡೋದಾಗಿರ್ಬೋದು, ಬ್ರೀದ್ ಇನ್ ಬ್ರೀದ್ ಔಟ್ನ ಸೂಕ್ಷ್ಮವಾಗಿ ಗಮನಿಸಿ ಯೋಗ ಮಾಡುವಂಥದ್ದಾಗಿರ್ಬೋದು. ಯೋಗದ ಪ್ರತಿ ಪೋಸ್ಚರ್ ಆದ್ಮೇಲೆ ನನ್ನಲ್ಲಿ ಏನು ಬದಲಾವಣೆಗಳು ಆಗ್ತಾ ಇದೆ ಅನ್ನೋ ಸೂಕ್ಷ್ಮವಾದ ಓಪನಿಂಗ್ ಇರೋದು. ಸುಮ್ಮನೆ ಏನೋ ಒಂದು ಮಾಡ್ಬಿಟ್ಟೆ, ಎಕ್ಸಸೈಸ್ ಮಾಡ್ಬಿಟ್ಟೆ, ಸಣ್ಣ ಆಗ್ಬಿಟ್ಟೆ, ಇದಾಗ್ಬಿಟ್ಟೆ ಅಲ್ಲ. ಆ ಎನರ್ಜಿ ಶಿಫ್ಟ್ಸ್ ಕೂಡ ಯಾವ ಥರ ಆಗುತ್ತೆ ಅನ್ನೋದು ನೀವು ಮಾಡೋ ನಾರ್ಮಲ್ ಯೋಗ ಏನಿದೆ ಅದರಲ್ಲೇ ಅದನ್ನ ಸೂಕ್ಷ್ಮವಾಗಿ ನೋಡುವಂಥದ್ದು. ಇನ್ನು ಖಂಡಿತ ಗುಡ್ ಥಾಟ್ಸ್, ಫೋರ್ಸ್ಫುಲಿ ಥಾಟ್ಸ್ ಅನ್ನ ನಿಲ್ಸಿ ಅಂತ ನಾನು ಹೇಳ್ತಾ ಇಲ್ಲ, ನೆಗೆಟಿವ್ ಥಾಟ್ಸ್ ಅನ್ನ. ಗುಡ್ ಥಾಟ್ಸ್ ಇಟ್ಕೊಳ್ಳಿ. ಅಲ್ಲಿ ಯಾರೋ ಒಬ್ಬ ಕಾರ್ ತಗೊಂಡ ತಕ್ಷಣ ಹಾಳದೊಂದು ತಗೊಂಡ್ಬಿಟ್ಟಿದ್ದಾನೆ ಅನ್ನೋದು, ಅಥವಾ ಇನ್ನೊಬ್ರು ಯಾರೋ ಮದ್ವೆ ಕರ್ತಿಲ್ಲ ಅಂದ ತಕ್ಷಣ ಮದ್ವೆ ಕರ್ದಿಲ್ಲ ನೋಡೋ ಅವ್ನಿಗೆ ಕೆಟ್ಟದಾಗತ್ತೆ ಅನ್ನೋದು, ಅಥವಾ ಇನ್ನೊಬ್ರು ಯಾರೋ ರಿಚ್ ಆಗಿ ಬದುಕ್ತಾ ಇದ್ದಾರೆ ಅಂದ ತಕ್ಷಣ ಅವ್ರಿಗೆ ಗೊತ್ತಿಲ್ವಾ ಅಂತ ಕನ್ಕ್ಲೂಡ್ ಮಾಡೋದು, ಅಥವಾ ಅವ್ರಿಗೆ ಸಿಗಬಾರ್ದು ನನಗೆ ಸಿಗ್ಲಿ, ಅವ್ರಿಗೆ ಯಾಕೆ ಸಿಗ್ಬೇಕು, ಅವ್ರು ಚೆನ್ನಾಗಿದ್ದಾರೆ, ನಂಗೆ ಅವ್ರಿಗೆ ಸಿಗಬಾರ್ದು ಅನ್ನೋ ಥರ ಆಸ್ತಿ ಭಾಗದಲ್ಲೂ ಕೆಟ್ಟದ ಆಲೋಚನೆಗಳನ್ನ ಇಟ್ಕೊಳ್ಳುವಂಥದ್ದು, ಧರ್ಮನ ಬಿಟ್ಟು ಆಕ್ಟ್ ಮಾಡುವಂಥದ್ದು, ಇದೆಲ್ಲ ಬಿಟ್ಬಿಡಿ. ಇದೆಲ್ಲ ಇಟ್ಕೊಂಡು ನೀವು ನಾನೇನೋ ಜಾಗೃತ ಮಾಡ್ಕೊಂಡ್ಬಿಡ್ತೀನಿ, ನಂಗೇನೋ ಒಂದಷ್ಟು ಗೊತ್ತು ಪ್ರೊಸೀಜರು, ಅದಕ್ಕೆ ಜಾಗೃತ ಆಗೋಗಿದೆ, ಈ ಥರ ಮೌಢ್ಯದಲ್ಲಿ ಇರಬೇಡಿ. ಹಾಗೆಲ್ಲ ವರ್ಕ್ ಆಗಲ್ಲ. ನೀವು ಪ್ರಾಮಾಣಿಕವಾಗಿಲ್ಲ ಅಂದ್ರೆ ನೀವು ಎನರ್ಜಿ ಯಾವತ್ತೂ ಸುಳ್ಳು ಹೇಳಲ್ಲ. ಯು ಎನರ್ಜಿ ಕ್ಯಾನ್ ನೆವರ್ ಲೈ. ಸೊ ಪ್ಲೀಸ್ ಬೇರ್ ಗುಡ್ ಥಾಟ್ಸ್, ತುಂಬಾ ಇಂಪಾರ್ಟೆಂಟ್ ಅದು. ಆಮೇಲೆ ಕಾಮಾಗಿರಿಯಪ್ಪ, ಆದಷ್ಟು ಕಾಮಾಗಿರಿ. ಅಂದ್ರೆ ನಾನು ಯಾವಾಗ್ಲೂ ಹೇಳೋದು, ಹ್ಯೂಮನ್ ಬಾಡಿಲಿ ಇದ್ಮೇಲೆ ಕೋಪ, ಬೇಜಾರು, ಅಸಮಾಧಾನ, ಅಳು ಅದೆಲ್ಲ ಬರುತ್ತೆ. ಬಟ್ ಬೌನ್ಸ್ ಬ್ಯಾಕ್ ಟು ಬೀಯಿಂಗ್ ಕಾಮ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಡೋಂಟ್ ಬಿ ಅಟ್ಯಾಚ್. ಅವ್ರು ಹಂಗಂದ್ರು ಅಂತ 15 ದಿನ ಅದನ್ನೇ ಹಾಕೊಂಡಿರ್ಬೋದು. ಆ ಫ್ರಸ್ಟ್ರೇಷನ್ ಇನ್ನೊಂದು 100 ಜನಕ್ಕೆ ಹಾಕೋದು. ಆ ಲೂಪನ್ನ ನೀವು ಬ್ರೇಕ್ ಮಾಡಿ. ಆದಷ್ಟು ಒಳಗಡೆಯಿಂದ ಆ ಒಂದು ಆಳವಾದ ಶಾಂತಿಯನ್ನ ಯಾವ ರೀತಿ ಅನುಭವಿಸ್ತಾ ಇದ್ದೀರಾ, ಒಂದಿನದಲ್ಲಿ ಎಷ್ಟು ಅದು ಇಂಪ್ರೂವ್ ಆಗ್ತಾ ಇದೆ ಅದನ್ನ ನೋಡಿ. ಅಂಡ್ ಅದು ಇವ್ರಿದ್ದಾರೆ ಅದಕ್ಕೆ ನಂಗೆ ಕಾಮ್ನೆಸ್ ಸಿಗಲ್ಲ, ಇವ್ರು ಗಲಾಟೆ ಮಾಡ್ತಿದ್ದಾರೆ ಅದಕ್ಕೆ ಕಾಮ್ನೆಸ್ ಸಿಗಲ್ಲ, ಇವ್ರಿಗೆ ಅಂದ್ಬಿಟ್ರು ಅದಕ್ಕೆ ಕಾಮ್ನೆಸ್ ಸಿಗಲ್ಲ ಅನ್ನೋದಕ್ಕೆ ಅಟ್ಯಾಚ್ ಆಗಿರಬಾರ್ದು. ಬಿಯಾಂಡ್ ಆಲ್ ದಿಸ್ ದೇರ್ ಶುಡ್ ಬಿ ಅ ಬ್ಯೂಟಿಫುಲ್ ಡೀಪ್ ಸೆನ್ಸ್ ಆಫ್ ಪೀಸ್. ಖಂಡಿತ ಸಾಧ್ಯ ಇದೆ ನಮ್ಮೆಲ್ಲರಿಗೂ. ಮಕ್ಕಳು ನೋಡಿ ಎಷ್ಟು ಸಹಜವಾಗಿ ಅದನ್ನು ಅನುಭವಿಸ್ತಾರೆ. ಅವ್ರೇನು ಹೇಳ್ತಾರ, ಅಮ್ಮ ನೀನು ಕಾಸ್ಟ್ಲಿ ಮ್ಯಾಟ್ರೆಸ್ ಹಾಕಿಲ್ಲ ಅದಕ್ಕೆ ನಾನು ಕಾಮಾಗಿ ಮಲಗಿಲ್ಲ ಅಂತ? ಇಲ್ಲ ಅಲ್ವಾ? ಎಸ್, ಅದನ್ನ ನೋಡಿ ಆದ್ರೂ ರೆಫರೆನ್ಸ್ ನಾವು ಒಂದಿನ ಆಗಿದ್ವಿ, ಮರಿಬೇಡಿ. ಸೊ ಇಟ್ ಇಸ್ ಪಾಸಿಬಲ್ ಫಾರ್ ಅಸ್. ಸೊ ಅದನ್ನ ಮಾಡಿ. ಅಂಡ್ ಎಸ್, ಇದನ್ನಂತೂ ನಾನು ಹೇಳಲೇಬೇಕು, ಎಥಿಕಲ್ ಆಗಿರಿ, ಪ್ರಾಮಾಣಿಕವಾಗಿರಿ. ಆದಷ್ಟು ನಾಟಕೀಯತೆಯ ಎರಡೆರಡು ಮುಖವಾಡಗಳು ಅದೆಲ್ಲ ಬಿಡಿಯಪ್ಪ. ಆದಷ್ಟು ಆ ಟ್ರಾನ್ಸ್ಪರೆನ್ಸಿಯನ್ನ ಆದಷ್ಟು ಡೆವಲಪ್ ಮಾಡ್ಕೊಳ್ಳಿ. ತೋರಿಕೆಗೆ ಅಥವಾ ನನ್ನ ಅಜ್ಜನ ಹೀಗೆ ನೋಡ್ತಾರೆ ಅದಕ್ಕೋಸ್ಕರ ನಾನು ಹೀಗಿದ್ದೀನಿ, ಅಲ್ಲೆಲ್ಲೋ ಏನೋ ಮಾತಾಡೋದು, ಇನ್ನೊಂದೇನೋ ಪ್ರಾಕ್ಟೀಸ್ ಮಾಡೋದು ಆಗ್ಬಾರ್ದು. ಸೊ ಅದರಿಂದ ಬಿ as much as possible be ethical. In fact, if you say just be ethical, it's not difficult. ಅಂದ್ರೆ ನೀವು ಏನೋ ಒಂದು ಕ್ಯಾನಿಯಾಗಿ, ಚೀಟಿಂಗ್ ಅಲ್ಲಿ, ಗ್ರೀಡಿನೆಸ್ ಅಲ್ಲಿ ಏನೋ ಪಡ್ಕೊಂಡ್ ಬಿಡ್ತೀನಿ ಅಂತ ಅನ್ಕೊಳ್ತಿರಲ್ಲ, ಅದಕ್ಕಿಂತ ತುಂಬಾ ಜಾಸ್ತಿ ಪ್ರಾಮಾಣಿಕವಾಗಿದ್ದು ಪಡ್ಕೊಳ್ಬಹುದು. ಸಮಯ ತಗೊಳ್ಬಹುದು ಅಷ್ಟೇ. ಭಯ ಪಡಬೇಡಿ. ನೀವು ಕೆಟ್ಟ ದಾರಿ ಹಿಡಿಲಿಲ್ಲ ಅಂದ್ರೆ ನೀವೇನು ಉದ್ಧಾರ ಆಗಲ್ಲ ಅನ್ನೋ ಥರದ್ದು ಏನೂ ಇಲ್ಲ. ಅದರಿಂದ ಆರಾಮಾಗಿರಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೋ ಸಂತರ ಎಕ್ಸಾಂಪಲ್ಸ್ ಕೊಟ್ಟೆ. ಅವರೆಲ್ಲ ಎಷ್ಟು ಪ್ರಾಮಾಣಿಕವಾಗಿ 100% ಟ್ರಾನ್ಸ್ಪರೆನ್ಸಿಲಿ ಬದುಕಿ ಇವತ್ತಿಗೂ ಎಷ್ಟೇ ಕೋಟಿ ಸಂಪಾದನೆ ಮಾಡಿರೋ ರಾಜನ ಹೆಸರು ಹೇಳ್ದೆ ಸಂತರ ಹೆಸರನ್ನ ನಾವು ಹೇಳ್ತೀವಿ ಅಂದ್ರೆ, ಹಾಗಾದ್ರೆ ಇವರೇ ಅವರೆಲ್ಲ ದೊಡ್ಡ ದೊಡ್ಡ ರಾಜರು ಕೋಟೆ ಕಟ್ಟು ಎಲ್ಲ ಹೋಗಿ ಅವ್ರ ಹೆಸರು 1, 2, 3 ಅಂತ ಹೆಸರೇ ಗೊತ್ತಿಲ್ಲದೆ ಇರೋರ್ಗಿಂತ ರಿಚ್ ಆಗಿದ್ದಾರೆ ಅಂತ ಅಲ್ವಾ ಅರ್ಥ? ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಓಕೆ. ಅಂಡ್ ಖಂಡಿತ ನಾನು ಪ್ರತಿ ವಿಡಿಯೋಲ್ಲೂ ಹೇಳ್ತೀನಿ, ಮೆಡಿಟೇಷನ್ ಮಾಡಿ. ಎಷ್ಟಾಗುತ್ತೋ ಅಷ್ಟು, 2 ನಿಮಿಷ, 1 ನಿಮಿಷ, ಆಗ್ತಾ ಇಲ್ವಾ ಅಂದ್ರೂ ಕೂತ್ಕೊಳ್ಳಿ, ಓಡಾಡ್ಕೊಂಡು ಸ್ವಲ್ಪ ಜಾಗೃತವಾಗಿ ಏನೋ ಒಂದು ಕ್ರಿಯೆ. ಅಂಡ್ ಮೆಡಿಟೇಷನ್ ನೀವು ಒಂದು ಕತ್ಲೆ ಕೋಣಲ್ಲೇ ಕೂತ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ. ನೀವು ಜಾಗೃತವಾಗಿ ಆನಂದದಿಂದ ಅಡುಗೆ ಮಾಡೋದು, ಪ್ಲಾಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಒಂದು ಒಳ್ಳೆ ಪುಸ್ತಕವನ್ನು ಓದೋದು, ಅದರ ರೀತಿಯಲ್ಲೂ ಮಾಡಬಹುದು. ಬಟ್ ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗಿ ಒಂದು ಧಾರಣ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಸ್ಟೆಬಿಲಿಟಿಲಿ, ಸ್ಟಿಲ್ನೆಸ್ ಅಲ್ಲಿ ಮೆಡಿಟೇಟ್ ಮಾಡುವಂಥ ಕ್ರಿಯೆಗಳನ್ನ ಪ್ರಾಕ್ಟೀಸ್ ಮಾಡೋಕೆ ಖಂಡಿತ ಟ್ರೈ ಮಾಡಿ. ಅಂಡ್ ಚಿಕ್ಕ ಪುಟ್ಟ ಅಭ್ಯಾಸಗಳು ಅಂದ್ರೆ ಕಂಟಿನ್ಯೂಸ್ ಆಗಿ ತಿಂತಾನೇ ಇರೋದು, ಅದನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಒಂದು 12 ಅವರ್ ಗ್ಯಾಪ್ ಇರಲಿ ರಾತ್ರಿ ಮತ್ತೆ ಬೆಳಗ್ಗೆ ತಿನ್ನೋಕೆ. ಅರ್ಲಿ ಡಿನ್ನರ್ ತಿನ್ನಿ, ಬೇಗ ಮಲ್ಕೊಳ್ಳಿ. ಖಂಡಿತ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ಒಂದಷ್ಟು ಏನೂ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಜರ್ನಲಿಂಗೋ, ಒಂದು ಇದೋ ಪ್ರಾಣಾಯಾಮನೋ ಮಾಡಿ. ಸೊ ಇದೆಲ್ಲ ಏನಾಗುತ್ತೆ, ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡುತ್ತೆ. ಅಂಡ್ ದ್ಯಾಟ್
ವಿಲ್ ಹೆಲ್ಪ್ ಯು ಟು ಸ್ಟಾಪ್ ಸ್ಟಿಮ್ಯುಲೇಷನ್ಸ್ ಫ್ರಮ್ ದಿ ರಾಂಗ್ ಇದು, ಮತ್ತೆ ಯಾವ್ದೆಲ್ಲ ರಿಪ್ರೆಸ್ಡ್ ಮಾಡಿ ಇಟ್ಕೊಂಡಿದ್ದೀರೋ ಅದು ಓಪನ್ ಮಾಡೋಕ್ಕೆ ಈಗ ಸೇಫ್ ಅಪ್ಪ ಅನ್ನೋ ಆ ಫ್ರೀಡಮ್, ಆ ರಿಲ್ಯಾಕ್ಸೇಷನ್ ದೇಹಕ್ಕೆ ಇಂಟ್ಯೂಟಿವ್ಲಿ ಗೊತ್ತಾಗೋಗುತ್ತೆ. ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಓಪನಿಂಗ್. ಆ್ಯಂಡ್ ಇನ್ಫ್ಯಾಕ್ಟ್ ಇದು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ನಾವು ಹೌ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಕುಂಡಲಿನಿ ಅವೇಕ್ನಿಂಗ್ ಅಂತ ಸಾಕಷ್ಟು ಕಾರ್ಯಾಗಾರಗಳನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೀವಿ. ಯಾಕಂದರೆ ಕುಂಡಲಿನಿ ಅಂದರೆ ಏನೋ ಓ ಹಾಗೆ ಹೀಗೆ ಓ ಅಂತ ಹೆದರಿಸಿ ಪದರಿಸಿ ಮಾಡೋದನ್ನು ಒಂದು ಬಿಡಿಸ್ಬೇಕು ಅನ್ನೋದು ಒಂದಾದರೆ, ಇನ್ನೊಂದು ನೀವೇನೋ ಕೋರ್ಸ್ ಸೇರ್ಕೊಂಡ ತಕ್ಷಣ ಯಾರೋ ನಿಮ್ಮ ಕುಂಡಲಿನಿಯನ್ನು ಅವೇಕನ್ ಮಾಡ್ತಾರೆ ಅನ್ನೋ ಮೂಢನಂಬಿಕೆ ಬಿಡಬೇಕು ಅನ್ನೋದು ಇನ್ನೊಂದು ನಮ್ಮ ಉದ್ದೇಶ. ಅದರಿಂದ ಹೌ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಿ ಎನರ್ಜಿ ಅಪ್ಲಿಫ್ಟ್ಮೆಂಟ್ ಅನ್ನೋದನ್ನ ನಾವು ಕೋರ್ಸಸ್ ಮಾಡ್ತಾನೆ ಬರ್ತೀವಿ. ಅದರಲ್ಲಿ ಸುಮಾರು ಜನ ಬಂದಿದ್ದುಂಟು. ಅಂದರೆ ನಾನೇನೋ ಮಾಡಕ್ಕೆ ಹೋದೆ, ಸಡನ್ ಆಗಿ ನಂಗೆ ಕಣ್ಣೆಲ್ಲ ಹೆಂಗೆಂಗೋ ಆಯಿತು ಅನ್ನೋದು, ಅಥವಾ ಸಡನ್ ಆಗಿ ಬೆನ್ನು ಹಿಡ್ಕೊಂಡ್ಬಿಡ್ತು ನನಗೆ ಅಂತನೋ, ಅಥವಾ ನನಗೆ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆಫೀಸಲ್ಲಿ, ವಿಚಿತ್ರವಾಗೆಲ್ಲ ಫೀಲ್ ಆಗ್ತಾ ಇತ್ತು ಅಂತನೋ, ಸಡನ್ ಅಪ್ಸರ್ಜ್ ಆಫ್ ಫಿಯರ್ ಬಂತು ಅಂತನೋ, ಅಥವಾ ಮೈಯಲ್ಲೆಲ್ಲ ಏನೋ ಮುಲಮುಲ ಅಂತಿದೆ, ಏನೋ ಓಡಾಡ್ದಂಗೆ ಆಗ್ತಾ ಇದೆ ಅಂತನೋ, ಈ ಥರದ್ದೆಲ್ಲ ಸಿಂಟಮ್ಸ್ ತೊಗೊಂಡು ಬಂದಿರೋರು ತುಂಬ ಜನ ಇದ್ದಾರೆ. ಆಗ ಅವ್ರು ಏನು ಬಿಟ್ಕೊಡ್ದೆ, ಯಾವುದ್ರ ಮೇಲೆ ವರ್ಕ್ ಮಾಡದೆ, ಯಾವ ಸರಳತೆಯನ್ನು ಅಡಾಪ್ಟ್ ಮಾಡ್ಕೊಳ್ದೆ, ಯಾವ ಪ್ರೋಟೋಕಾಲ್ ಫಾಲೋ ಮಾಡದೆ ದಿಢೀರಂತ ಅದನ್ನು ಮಾಡಕ್ಕೆ ಹೊಟ್ಟೋದ್ರು. ಅದನ್ನು ಸರಿ ಮಾಡಿದ್ಮೇಲೆ ಆ ಬದಲಾವಣೆಯನ್ನು ನೋಡಿ ಅದನ್ನ ಹೀಲು ಮಾಡಿಕೊಂಡು ಅದ್ಭುತವಾಗಿ ಆನಂದವಾಗಿ ಅವರ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಆ ಫೀಡ್ಬ್ಯಾಕೇ ನಮಗೆ ಆಶೀರ್ವಾದ ಆ್ಯಕ್ಚುಲಿ. ಸೊ ಇನ್ ರಿಯಲ್ ಸೆನ್ಸ್ ಅಂದರೆ ನಾನು ಆಗಲೇ ಹೇಳ್ದಾಗೆ ಹಂತ ಹಂತವಾಗಿ ಅದು ಅವೇಕನ್ ಆಗ್ತಾ ಹೇಗೆ ಅವ್ರ ರಿಲೇಷನ್ಶಿಪ್ಸ್ ಬೆಟರ್ ಆಗ್ತಾ ಹೋಗುತ್ತೆ. ಫಸ್ಟ್ ಅವ್ರ ಜೊತೆ ಅವ್ರ ಕ್ಲಾರಿಟಿ ಸಿಗುತ್ತೆ, ಆಮೇಲೆ ಅಕ್ಕಪಕ್ಕದವ್ರಿಗೆ ಅವರಿಂದ ಇನ್ಸೈಟ್ ಸಿಗುತ್ತೆ, ಆಮೇಲೆ ಅವ್ರೊಂದು ದೊಡ್ಡದೇನೋ ಪ್ರಾಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ದೀಸ್ ಶಿಫ್ಟ್ಸ್ ವಿ ಹ್ಯಾವ್ ಲಿಟ್ರಲಿ ಸೀನ್. ಅಂದರೆ ಮೇಡಮ್ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಇನ್ಫ್ಯಾಕ್ಟ್ ಮಂಡ್ಯದಿಂದ ಒಬ್ಬರು ಲೇಡಿ ಬಂದವರು ಇವತ್ತು ಒಂದು NGO ನಡೆಸ್ತಾ ಇದ್ದಾರೆ ಅಲ್ಲಿ. ಸೊ ಆ ಲೆವೆಲ್ಗೆ ಒಂದು ದೊಡ್ಡ ಬದಲಾವಣೆಯನ್ನು ಖಂಡಿತ ನೋಡಿದ್ದೀವಿ. ಸೊ ಎಸ್, ಇಟ್ ಇಸ್ ಪಾಸಿಬಲ್. ಸರ್, ಕನ್ಕ್ಲೂಷನ್ ಅಂದರೆ ಈ ಟಾಪಿಕಲ್ಲಿ ಒಂದು, ಭಯ ಪಡಬೇಡಿ, ಏನೋ ನಿಗೂಢವಾದದ್ದೆಲ್ಲ ಏನೂ ಆಗಲ್ಲ. ಬಟ್ ಗುರು ಮಾರ್ಗದರ್ಶನ ಇಲ್ಲದೆ ನೀವೇ ಏನೇನೋ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರಿಪ್ರೇಷನ್ ಇಲ್ಲದೆ, ನಿಮ್ಮ ಜೊತೆ ನೀವು ಪ್ರಾಮಾಣಿಕವಾಗಿಲ್ಲದೆ ಏನೋ ಒಂದು ಮಾಡ್ಕೊಂಡ್ಬಿಡ್ತೀನಿ ಅಂತ ಮತ್ತೆ ಬೇರೆದೇನೋ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಜೊತೆ ನೀವು ಪ್ರಾಮಾಣಿಕವಾಗಿರಿ. ಹೌದು, ನನಗೆ ಅಟ್ಯಾಚ್ಮೆಂಟ್ ಇದೆ, ಹೌದು ಈ ಭಯ ಇದೆ, ಹೌದು ಈ ವ್ಯಾಮೋಹ ಇದೆ, ಹೌದು ನಾನು ಇಲ್ಲಿ ಸುಳ್ಳು ಹೇಳ್ತಾ ಇದ್ದೀನಿ, ಈ ಥರ ರಿಫೈನ್ ಮಾಡ್ಕೊಳಕ್ಕೆ ಹೋಗಿ. ಮತ್ತು 100% ಬಿಟ್ಟ ಮೇಲೆ ನಿಮಗೆಲ್ಲ ಜಾಗೃತಿ ಆಗೋದು ಅಂತ ನಾನು ಹೇಳ್ತಾ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಇಟ್ ಹ್ಯಾಪನ್ಸ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅಲ್ವಾ. ಅದು ಒಂದು ಟೈಮ್ ಸಂಭವಿಸೋ ಸಮಯನೂ ಬರ್ಬಹುದು, ಯಾರಿಗೂ ಗೊತ್ತು. ನೀವು ಒಂದು ಬುದ್ಧ, ಒಂದು ವಿವೇಕಾನಂದ ಆಗೋ ಥರದ್ದು ಒಂದು ಪೊಟೆನ್ಷಿಯಲ್ ಇದ್ದಾನೆ ಹುಟ್ಟಿರ್ಬೋದು. ಆದರೆ ಆ ಕಂಟಿನ್ಯೂಸ್ ಪ್ರಾಸೆಸ್ಗೆ ಬೇಕಾಗೋ ಅಂತ ಒಂದು ಪ್ರಾಮಾಣಿಕ ತಯಾರಿಯನ್ನು ಮಾಡ್ಕೊಳ್ಳಿ. ಇನ್ನು ಒಂದು ಫಾರ್ಮುಲಾ ಕೊಡ್ತೀನಿ. ನಮ್ಮ ವೀಕ್ಷಕರಿಗೆ ಫಾರ್ಮುಲಾ ತುಂಬ ಇಷ್ಟ, ಆ್ಯಂಡ್ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸರ್, ಅದು ಈಸಿ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ. ಇಷ್ಟೆಲ್ಲ ಥಿಯರಿ ನೆನಪಿಲ್ಲದೆ ಇರ್ಬೋದು, ಬಟ್ ಅದೊಂದು ಕೋಡ್ ಕೊಟ್ಟರೆ ಅದು ನೆನಪಾಗುತ್ತೆ. ಸೊ ಕೋಡ್ ಏನಪ್ಪ ಅಂದರೆ PBP. ಯಾವಾಗಲೂ ನೆನಪಿಟ್ಕೋಬೇಕು. ಈ BP ಥರ PBP ಅಂದರೆ ಪ್ಯೂರಿಟಿ ಬಿಫೋರ್ ಪವರ್. ಮೊದಲು ಆ ಪಾವಿತ್ರ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳಿ, ಸ್ಥಾಪನೆ ಮಾಡ್ಕೊಳ್ಳಿ. ಪವರ್ ಆಮೇಲೆ ಬರುತ್ತೆ. ಪವರ್ ಬೇಕು ಅಂತ ಆಸೆ ಪಡೋಕ್ಕಿಂತ ಮುಂಚೆ ನಾನು ಇನ್ನು ಪ್ಯೂರ್ ಆಗಬೇಕು ಅನ್ನೋದೊಂದು ಬರಬೇಕು. ನೆಕ್ಸ್ಟ್ ಫಾರ್ಮುಲಾ DBD. ಸೊ BD ಅಂತ ನೆನ್ಪಿಟ್ಕೊಂಡ್ರೆ DBD ಅಂದರೆ ಏನು? ಡಿವೋಷನ್ ಬಿಫೋರ್ ಡೈರೆಕ್ಷನ್. ನೀವು ಒಳಗಡೆ ಆ ಅಧ್ಯಾತ್ಮವನ್ನು ಮೊದಲು ಸ್ಥಾಪನೆ ಮಾಡಿಕೊಂಡ್ರೆ ಯಾವ ಡೈರೆಕ್ಷನ್ ಅದು ಹೋಗಬೇಕು ಅನ್ನೋ ತೋರಿಸುತ್ತೆ. ಹೆಂಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋ ಆ ಎಕ್ಸ್ಪೀರಿಯನ್ಸ್ ಸೀಕಿಂಗ್ ಅಲ್ಲ. ನೀವು ಫಸ್ಟು ಒಳಗಡೆ ಆ ಡಿವೈನ್ ಡಿವೋಷನ್ ಸ್ಥಾಪನೆ ಮಾಡ್ಕೊಳ್ಳಿ. ಆಗ ಡೈರೆಕ್ಷನ್, ಕರೆಕ್ಟ್ ಆದ ಮಾರ್ಗದರ್ಶಕರು, ವರ್ಕ್ಶಾಪು, ಮೆಂಟರ್ಸು, ಗೈಡ್ಸು ತಾನೇ ಡೈರೆಕ್ಷನ್ ತೋರಿಸ್ತಾ ಹೋಗುತ್ತೆ.